ವೀಕ್ಷಕರು, ಇವತ್ತಿನ ಪ್ರೈಮ್ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಾವು ಮಾತನಾಡಬೇಕಾಗಿರುವಂತದ್ದು ಪ್ರಜಾಪ್ರಭುತ್ವ ಹಬ್ಬದ ಬಗ್ಗೆ. ಪ್ರಜಾಪ್ರಭುತ್ವದ ಹಬ್ಬಕ್ಕೆ ದಿನಗಣನೆ ಆರಂಭವಾಗಿದೆ. ಅದರಲ್ಲೂ ಕೂಡ ಯಾವಾಗ ಎಲೆಕ್ಷನ್ ನಡೆಯುತ್ತೆ, ಯಾವಾಗ ರಿಸಲ್ಟ್ ಬರುತ್ತೆ ಎಲ್ಲವೂ ಕೂಡ ಅನೌನ್ಸ್ ಆಗಿದೆ. ಈಗ ಇರುವಂತದ್ದು ಒಂದೇ ಒಂದು, ಯಾರು ಅಭ್ಯರ್ಥಿ ಅನ್ನುವಂಥದ್ದು, ಯಾರ ಪರವಾಗಿ ನಾವು ಪ್ರಚಾರ ಮಾಡಬೇಕು ಅಂಡ್ ಯಾರಿಗೆ ನಾವು ವೋಟ್ ಹಾಕಬೇಕು ಅನ್ನುವಂಥದ್ದು. ಕರಾವಳಿ ಲೋಕಕದನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ಕರಾವಳಿ ಲೋಕಕದನ ಅನ್ನುವಂತಹ ಟೈಟಲ್ ನಾವು ಕೊಟ್ಟಿದ್ವಿ. ಕರಾವಳಿಯಲ್ಲಿ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ದಿನಗಣನೆ ಪ್ರಾರಂಭವಾಗಿದೆ. ನಮ್ಮ ರಾಜ್ಯಾದ್ಯಂತ, ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಲೋಕಸಭಾ ಕ್ಷೇತ್ರದ ಚುನಾವಣೆ ಅಂತ ಹೇಳುವಾಗ ಅದು ಪ್ರಜಾಪ್ರಭುತ್ವದ ಹಬ್ಬ ಅನ್ನುವಂತಹ ಮಾತುಗಳು. ಆದ್ರೆ ಎಲ್ಲೋ ಒಂದ್ ಕಡೆ ಈ ಪ್ರಜಾಪ್ರಭುತ್ವ ಹಬ್ಬ ಅನ್ನುವಂಥದ್ದು ನೀತಿ ಸಂಹಿತೆ ಅನ್ನುವಂಥ ಅಡಿಯಲ್ಲಿ ಎಲ್ಲೋ ಒಂದ್ ಕಡೆ ಜನರು ಭಯಭೀತರಾಗಿದ್ದಾರೆ ಅನ್ನುವಂಥದ್ದು ಇನ್ನೊಂದು ವಿಷಯ. ಅದನ್ನೆಲ್ಲ ಬಿಟ್ಟಾಕಿ ಆದ್ರೂ ಕೂಡ ಜನರು ಆಗಿರ್ಬೋದು ಅಥವಾ ಕಾರ್ಯಕರ್ತರಾಗಿರ್ಬೋದು, ಯಾರು ನಮ್ಮ ಅಭ್ಯರ್ಥಿ, ಯಾರಿಗೆ ನಾವು ವೋಟ್ ಹಾಕಬೇಕು, ಯಾವ ಪಕ್ಷವನ್ನು ನಾವು ಗೆಲ್ಲಿಸಬೇಕು ಅನ್ನುವಂಥದ್ದು ಎಲ್ಲವೂ ಕೂಡ ಪ್ರಚಾರ ಆಗ್ತಾ ಇದೆ. ಅದರಲ್ಲೂ ಕೂಡ ನಮ್ಮ ಕರಾವಳಿ ಮಟ್ಟಿಗೆ ಹೇಳಬೇಕಾದ್ರೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂತದ್ದು ಎರಡು ರಾಷ್ಟ್ರೀಯ ಪಕ್ಷಗಳು ಬಿಜೆಪಿ ಮತ್ತು ಕಾಂಗ್ರೆಸ್ನ ನೆಕ್ ಟು ನೆಕ್ ಫೈಟ್ ಇದೆ. ತುಂಬಾನೇ ದೊಡ್ಡ ಮಟ್ಟದಲ್ಲಿ ಫೈಟ್ ಇದೆ ಅನ್ನುವಂಥದ್ದು. ಅದರಲ್ಲೂ ಕೂಡ 9 ಬಾರಿ ಗೆದ್ದಂತಹ ಕಾಂಗ್ರೆಸ್ 1991ರಿಂದ ಸೋಲುತ್ತಾ ಬಂದಿದೆ. ಈ ಕ್ಷೇತ್ರದಲ್ಲಿ 7 ಬಾರಿ ಸತತವಾಗಿ ಬಿಜೆಪಿ ಜಯಗಳಿಸ್ತಾ ಇದೆ. ಅದರಲ್ಲೂ ಕೂಡ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಕೂಡ ಬಂದಿತ್ತು, ಕಾಂಗ್ರೆಸ್ಗೆ ಹೀನಾಯ ಸೋಲಾಗಿದೆ. ಆದ್ರೆ ಏನೇ ಆಗ್ಲಿ, ಈ ಬಾರಿ ಎಷ್ಟೇ ಕಷ್ಟ ಆದ್ರೂ ಕೂಡ ನಾವು ಜಯಗಳಿಸಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಕಾಂಗ್ರೆಸ್ ಚುನಾವಣಾ ಕಣಕ್ಕಿಳಿದಿದೆ. ಅದರಲ್ಲೂ ಕೂಡ ಏನಾಗ್ತಾ ಇದೆ ನಮ್ಮ ಕರಾವಳಿ ಅಂತ ಹೇಳುವಾಗ, ಅದರಲ್ಲೂ ಕೂಡ ಚುನಾವಣೆ ವಿಷಯ ಬಂದಾಗ ಸ್ವಲ್ಪ ಕಲರ್ಫುಲ್ ಆಗಿರುತ್ತೆ, ಯಾವುದೋ ಒಂದು ವಿಷಯ ಬರುತ್ತೆ ಅನ್ನುವಂತಹ ಮಾತುಗಳು. ಅದರಲ್ಲೂ ಕೂಡ ನಮ್ಮ ಕರಾವಳಿಯ ಬಗ್ಗೆ, ಚುನಾವಣೆಯ ಲೋಕಸಭಾ ಚುನಾವಣೆ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಚುನಾವಣಾ ಅಖಾಡ ಸಿದ್ಧಗೊಂಡಿದೆ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಪ್ರಚಾರದ ಅಬ್ಬರ ದಿನದಿಂದ ದಿನಕ್ಕೆ ರಂಗೇರತೊಡಗಿದೆ. ಕಳೆದ 7 ಚುನಾವಣೆಗಳಲ್ಲಿ ಗೆಲುವು ಮರೀಚಿಕೆಯಾಗಿರುವ ಕಾಂಗ್ರೆಸ್ ಈ ಬಾರಿ ಕ್ಷೇತ್ರವನ್ನ ಮತ್ತೆ ವಶಕ್ಕೆ ಪಡೆಯಲು ಕಸರತ್ತು ಆರಂಭಿಸಿದೆ. ಬಿಜೆಪಿಯ ಭದ್ರಕೋಟೆಯನ್ನ ಛಿದ್ರಗೊಳಿಸಲು ಸಮರ್ಥ ಅಭ್ಯರ್ಥಿಯ ಆಯ್ಕೆಯ ಕಸರತ್ತು ನಡೆಸುತ್ತಿದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಸೋಲು ಕಂಡಿಲ್ಲ. ಈ ಬಾರಿಯೂ ತನ್ನ ಗೆಲುವಿನ ನಾಗಾಲೋಟವನ್ನು ಮುಂದುವರಿಸುವ ಇರಾದೆಯಲ್ಲಿದೆ. ಈ ಹಿನ್ನೆಲೆಯಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರನ್ನೇ 3ನೇ ಬಾರಿ ಕಣಕ್ಕಿಳಿಸಲು ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಪಕ್ಷದ ಮೂಲಗಳು ಹೇಳಿವೆ. ಚುನಾವಣೆಯ ಹೊಸ್ತಿಲಲ್ಲಿ ಹಾಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಪಕ್ಷದಲ್ಲೇ ಅಸಮಾಧಾನ ಬಹಿರಂಗವಾಗಿದ್ರೂ ಅದನ್ನು ಶಮನಗೊಳಿಸಿ ನಳಿನ್ ಅವರನ್ನೇ ಕಣಕ್ಕಿಳಿಸಲು ಪಕ್ಷದ ವರಿಷ್ಠರು ತೀರ್ಮಾನಿಸಿದ್ದಾರೆ ಎಂದು ಹೇಳಲಾಗಿದೆ. ಆದ್ರೆ ಇದರ ನಡುವೆ ಕಾಂಗ್ರೆಸ್ ಈ ಬಾರಿ ಕ್ಷೇತ್ರವನ್ನ ಮತ್ತೆ ವಶಕ್ಕೆ ಪಡೆಯಲು ಕಸರತ್ತು ಆರಂಭಿಸಿದ್ದು, ನಿರಂತರ ಗೆಲುವಿನ ಮೂಲಕ ಬಲವಾಗಿ ಬೇರೂರಿರುವ ಬಿಜೆಪಿಯನ್ನು ಮಣಿಸಲು ಬಲಿಷ್ಠ ಅಭ್ಯರ್ಥಿಗಾಗಿ ಅಳೆದು ಕಳೆದು ಲೆಕ್ಕಾಚಾರ ಹಾಕ್ತಿದೆ. 1950ರಿಂದ ಸತತವಾಗಿ 9 ಬಾರಿ ಕಾಂಗ್ರೆಸ್ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದೆ. ಆದ್ರೆ 1991ರ ಚುನಾವಣೆಯಲ್ಲಿ ಕರಾವಳಿ ರಾಜಕೀಯದ ಚಿತ್ರಣವೇ ಬದಲಾಯಿತು. 1991ರಿಂದ ಸತತವಾಗಿ ಬಿಜೆಪಿ 7 ಬಾರಿ ಈ ಕ್ಷೇತ್ರವನ್ನ ಗೆಲ್ಲುತ್ತಾ ಬಂದಿದೆ. ಇದು ಪ್ರಸ್ತುತ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ 2 ರಾಷ್ಟ್ರೀಯ ಪಕ್ಷಗಳ ಸಾಧನೆ. ಕಳೆದ 16 ಚುನಾವಣೆಗಳಲ್ಲಿ ಕಾಂಗ್ರೆಸ್, ಬಿಜೆಪಿ ಹೊರತಾಗಿ ಅನ್ಯ ಪಕ್ಷಗಳಿಗೆ ಈ ಕ್ಷೇತ್ರದಿಂದ ಆಯ್ಕೆ ಸಾಧ್ಯವಾಗಿಲ್ಲ. ದಕ್ಷಿಣ ಕನ್ನಡ ಕ್ಷೇತ್ರದಿಂದ ಸ್ಪರ್ಧಿಸಲು ಮಾಜಿ ಸಚಿವ ರಮನಾಥ್ ರೈ ಭಾರಿ ಉತ್ಸುಕರಾಗಿದ್ದಾರೆ. ದೆಹಲಿ ಮಟ್ಟದಲ್ಲಿ ಟಿಕೆಟ್ಗಾಗಿ ಲಾಬಿ ನಡೆಸಿದ್ದಾರೆ. ಜಿಲ್ಲೆಯಲ್ಲಿ ಕಾರ್ಯಕರ್ತರಲ್ಲಿ ಹೆಚ್ಚು ಪಾಪ್ಯುಲರ್ ಅಂದ್ರೆ ರಮನಾಥ್ ರೈ. ಈ ಕ್ಷೇತ್ರದಿಂದ ಸ್ಪರ್ಧಿಸಲು ರಾಜ್ಯಸಭಾ ಸದಸ್ಯ ಬಿಕೆ ಹರಿಪ್ರಸಾದ್ ಕೂಡ ಉತ್ಸುಕರಾಗಿದ್ದಾರೆ. ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಈ ಇಬ್ಬರ ಹೆಸರು ಮುಂಚೂಣಿಯಲ್ಲಿದೆ. ಆದರೆ ಬಿಕೆ ಹರಿಪ್ರಸಾದ್ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಅಷ್ಟೊಂದು ಒಡನಾಟವಿಲ್ಲ. ಈ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಕಾಂಗ್ರೆಸ್ ಅಭ್ಯರ್ಥಿಯ ಆಯ್ಕೆಯಾಗಲಿದೆ. ರಾಜೇಂದ್ರ ಕುಮಾರ್ ಹೆಸರು ಶಿಫಾರಸು ಅಲ್ಲದೆ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ, ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಮಿಥುನ್ ರೈ, ಕಾಂಗ್ರೆಸ್ ಹಿರಿಯ ಮುಖಂಡ ಬಿ ಜನಾರ್ದನ್ ಪೂಜಾರಿ ಅವರ ಹೆಸರು ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯಲ್ಲಿದೆ ಎಂದು ಹೇಳಲಾಗಿದೆ. ಅಚ್ಚರಿಯ ಬೆಳವಣಿಗೆಯೊಂದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಅಧ್ಯಕ್ಷ ಎಂಎನ್ ರಾಜೇಂದ್ರ ಕುಮಾರ್ ಅವರ ಹೆಸರನ್ನ ಪಕ್ಷದ ರಾಜ್ಯ ಘಟಕದಿಂದ ಶಿಫಾರಸು ಮಾಡಲಾಗಿದೆ ಎಂದು ಪಕ್ಷದ ಮೂಲಗಳು ತಿಳಿಸಿವೆ. ಕಾಂಗ್ರೆಸ್ ಪಕ್ಷದ ಮೂಲಗಳ ಪ್ರಕಾರ ರಮಾನಾಥ್ ರೈ ಅವರಿಗೆ ಟಿಕೆಟ್ ದೊರಕುವುದು ಬಹುತೇಕ ಖಚಿತ ಎಂದು ಹೇಳಲಾಗಿದೆ.
ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಹೀನಾಯವಾಗಿ ಸೋಲು ಕಂಡಿರುವ ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ಗೆಲುವಿನ ಮೂಲಕ ಚೇತರಿಕೆ ಕಾಣುವ ಬಯಕೆಯಲ್ಲಿದೆ. 1991ರಿಂದ ಕೈಯಿಂದ ತಪ್ಪಿ ಹೋಗಿರುವ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಈ ಬಾರಿ ಕಾಂಗ್ರೆಸ್ ಪಾಲಿಗೆ ಪ್ರತಿಷ್ಠೆಯ ಕಣವಾಗಿದೆ. ತಂತ್ರ ರೂಪಿಸುತ್ತಿರುವ ಕಾಂಗ್ರೆಸ್ ಚುನಾವಣೆಯ ಹೊಸ್ತಿಲಲ್ಲಿ ಹಾಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಜಿಲ್ಲೆಯಲ್ಲಿ ಅಸಮಾಧಾನದ ಮಾತುಗಳು ಕೇಳಿಬರ್ತಿವೆ. ಅಭಿವೃದ್ಧಿ ಕಾಮಗಾರಿಗಳ ಅನುಷ್ಠಾನದಲ್ಲಿ ವಿಳಂಬ ಸೇರಿದಂತೆ ಹಲವು ವಿಚಾರಗಳಲ್ಲಿ ಬಿಜೆಪಿ ಪಾಳೆಯದಲ್ಲೇ ನಳಿನ್ ವಿರುದ್ಧ ಅಸಮಾಧಾನವಿದೆ. ಇದರ ಲಾಭ ಪಡೆಯಲು ಕಾಂಗ್ರೆಸ್ ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಬಲ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ಗೆಲುವನ್ನು ಬಿಜೆಪಿಯಿಂದ ಕಸಿದುಕೊಳ್ಳಲು ಕಾಂಗ್ರೆಸ್ ತಂತ್ರ ರೂಪಿಸುತ್ತಿದೆ. ಇನ್ನು ಜೆಡಿಎಸ್ ಜಾತ್ಯತೀತ ಪಕ್ಷವಾಗಿದ್ದು ಕಳೆದ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ಪರ್ಧಿಸಿದ 5 ಕ್ಷೇತ್ರದಲ್ಲಿ ದೊರೆತದ್ದು ಕೇವಲ 9,000 ಮತಗಳು. ಮಂಗಳೂರು ಹೊರತಾಗಿ ಉಳಿದ ಕ್ಷೇತ್ರಗಳಲ್ಲಿ ಕಳೆದ ಬಾರಿಗಿಂತ ಕಡಿಮೆ ಮತ. ರಾಜ್ಯ ರಾಜಕೀಯದಲ್ಲಿ ನಿರ್ಣಾಯಕ ಸ್ಥಾನ ಪಡೆದು ಅಧಿಕಾರ ಪಡೆಯಲು ಯತ್ನಿಸುತ್ತಿದೆ. ನಮ್ಮ ಕುಡ್ಲ ನ್ಯೂಸ್ 24x7. ಎಸ್ ವೀಕ್ಷಕರೇ, ಇದು ನಮ್ಮ ಸದ್ಯದ ಕರಾವಳಿಯ ಲೋಕ ಕದನದ ಕಂಪ್ಲೀಟ್ ಡೀಟೇಲ್ಸ್. ಅದರಲ್ಲೂ ಕೂಡ ಕಾಂಗ್ರೆಸ್ ನಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ರೆ. ಬಿಜೆಪಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಹಾಲಿ ಸಂಸದರಿಗೂ ಕೂಡ ಟಿಕೆಟ್ ನಾವು ಕೊಡ್ತೇವೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ನಮ್ಮ ಬಿಜೆಪಿಯಲ್ಲಿ ಹೇಳ್ಬೋದು ಪರ ವಿರೋಧ ಚರ್ಚೆಗಳು ಕೇಳಿ ಬರ್ತಾ ಇದೆ. ಸೊ ಪಕ್ಷದಲ್ಲೇ ಅನೇಕ ಜನರು ಹೇಳ್ತಾ ಇದ್ರೆ ಈ ಸಂಸದರು ಬೇಡ ಅನ್ನುವಂತಹ ಮಾತುಗಳು, ನಮಗೆ ಸಂಸದರು ಬದಲಾಗಬೇಕು ಅನ್ನುವಂತಹ ಮಾತುಗಳು, ಅದರಲ್ಲೂ ಕೂಡ ಅಭಿವೃದ್ಧಿ ಮಾಡಿಲ್ಲ ಅನ್ನುವಂತಹ ಆರೋಪಗಳು ಒಂದ್ ಕಡೆ. ಅದೇ ರೀತಿ ಕಾಂಗ್ರೆಸ್ ನಲ್ಲಿ ನಾವು ವಿಧಾನಸಭಾ ಕ್ಷೇತ್ರದಲ್ಲಿ ಹೀನಾಯವಾಗಿ ಸೋತಿದ್ದೇವೆ, ಈ ಬಾರಿ ಏನಾದ್ರೂ ಕೂಡ ಜಯಗಳಿಸಬೇಕು, ಅದರಲ್ಲೂ ಕೂಡ ಸತತವಾಗಿ 7 ಬಾರಿ ಬಿಜೆಪಿ ಜಯಗಳಿಸ್ತಾ ಇದೆ ಅನ್ನುವಂತಹ ಮಾತುಗಳು, ನಾವು ಈ ಬಾರಿ ಜಯಗಳಿಸ್ತೇವೆ. ಅದೇ ರೀತಿ ಕಾಂಗ್ರೆಸ್ ಇತ್ತೀಚೆಗಷ್ಟೇ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದೆ. ಅದರಲ್ಲಿ ನೋಡಬೇಕಾದ್ರೆ ಮೊದಲನೇದಾಗಿ ರಮನಾಥ್ ರೈ ಅವರು ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯಲ್ಲಿದ್ದಾರೆ. ಅದೇ ರೀತಿ ವಿಜುವಲ್ಸ್ ಬರ್ತಾ ಇದೆ, ಯಾರು ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯಲ್ಲಿದ್ದಾರೆ ಅನ್ನುವಂಥದ್ದು. ಕಾಂಗ್ರೆಸ್ನ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಹೀಗಿದೆ. ರಮನಾಥ್ ರೈ ಅವರು ಮಾಜಿ ಸಚಿವರು, ನಮ್ಮ ಬಂಟ್ವಾಳ ಕ್ಷೇತ್ರದಿಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ರು. ಆದ್ರೂ ಕೂಡ BK ಹರಿಪ್ರಸಾದ್ ಅವರಿದ್ದಾರೆ. ಅದೇ ರೀತಿ ಐಮನ್ ಡಿಸೋಜ್ ಅವರಿದ್ದಾರೆ. ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿ ಹಾಗೂ ವಿಧಾನ ಪರಿಷತ್ ಸದಸ್ಯ. ಅದೇ ರೀತಿ ಮೊಯ್ದೀನ್ ಬಾವ್ ಅವರು ಮಾಜಿ ಶಾಸಕರು, ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ರು. ಆದ್ರೆ ಇವರ ಹೆಸರು ಕೇಳಿ ಬರ್ತಾ ಇದೆ ಈ ಬಾರಿಯ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ. ಆದ್ರೆ ರಮನಾಥ್ ರೈ ಅವರ ಬಗ್ಗೆ ಹೇಳಬೇಕಾದ್ರೆ ಚಿರಪರಿಚಿತವಾಗಿರುವಂತಹ ಹೆಸರು. ಅದೇ ರೀತಿ ವಿನಯ್ ಕುಮಾರ್ ಸೊರಕೆ ಅವರು. ಇದು ಕಾಂಗ್ರೆಸ್ ಬಿಡುಗಡೆ ಮಾಡಿರುವಂತಹ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ಗಣ್ಯ ವ್ಯಕ್ತಿಗಳು. ಸೊ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು. ಬಿಫೋರ್ ದಟ್, ನಮ್ಮ ಭಾರತೀಯ ಜನತಾ ಪಾರ್ಟಿ ಬಿಜೆಪಿಯಲ್ಲಿ ಕೇಳಿ ಬರ್ತಾ ಇರುವಂತಹ ಅಭ್ಯರ್ಥಿ ಅಂತ ಹೇಳಿದ್ರೆ ಒಬ್ಬರೇ ಒಬ್ರು, ಅಂದ್ರೆ ಹಾಲಿ ಸಂಸದರಿಗೆ ಟಿಕೆಟ್ ಕೊಡ್ತೇವೆ ಅನ್ನುವಂತಹ ಮಾತುಗಳು. ಇಟ್ಸ್ ನನ್ ಅದರ್ ದೆನ್ ನಳಿನ್ ಕುಮಾರ್ ಕಟೀಲ್ ಅವರು. ಅದೇ ರೀತಿ ಗಣ್ಯ ವ್ಯಕ್ತಿಗಳಿದ್ದಾರೆ. ಸೊ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು. ಮೊದಲದಾಗಿ ಸತೀಶ್ ಪ್ರಭು ಅವರು, ಬಿಜೆಪಿ ವಕ್ತಾರರು, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ UH ಖಾಲಿದ್ ಅವರು, ಕಾಂಗ್ರೆಸ್ ವಕ್ತಾರರು, ಕಾರ್ಯಕ್ರಮಕ್ಕೆ ಸ್ವಾಗತ. ಮಧುಸೂದನ್ ಗೌಡ, JDS ಜಿಲ್ಲಾ ಮಹಾಪ್ರಧಾನ ಕಾರ್ಯದರ್ಶಿ, ಕಾರ್ಯಕ್ರಮಕ್ಕೆ ಸ್ವಾಗತ. 3 ಗಣ್ಯ ವ್ಯಕ್ತಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಸೊ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿ ಆಯ್ತು. ಅದರಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಬಿಜೆಪಿಯಲ್ಲಿ ಅಭ್ಯರ್ಥಿ ಇವರೇ ಇದ್ದಾರೆ, ಆದ್ರೆ ಕಾಂಗ್ರೆಸ್ ನಲ್ಲಿ ಅಭ್ಯರ್ಥಿ ಇನ್ನೂ ಕೂಡ ಡಿಸೈಡ್ ಆಗಿಲ್ಲ ಅನ್ನುವಂತಹ ಮಾತುಗಳು. ಡೈರೆಕ್ಟ್ ಆಗಿ ಕೇಳಬೇಕು, ಮೊದಲೇದಾಗಿ ಏನ್ ಓಡ್ತಾ ಇದೆ ಸತೀಶ್ ಪ್ರಭು ಅವರು, ಬಿಜೆಪಿ ಜಿಲ್ಲಾ ವಕ್ತಾರರು, ಏನು ಹೇಳ್ತೀರಾ ಅಂತ ಹೇಳಿ? ಚುನಾವಣೆಗಳು ಘೋಷಣೆ ಆಗಿದೆ, ದಿನಾಂಕಗಳು ಘೋಷಣೆ ಆಗಿದೆ. ಇನ್ನು ಕೆಲವೇ ದಿವಸಗಳಲ್ಲಿ ಹೈಕಮಾಂಡ್ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಲಿಕ್ಕಿದೆ. ಬಹುಶಃ ದಕ್ಷಿಣ ಕನ್ನಡ ಅಂದರೆ ಮಂಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯ ಹೆಸರು ಪ್ರಥಮ ಪಟ್ಟಿಯಲ್ಲಿ ಬರುವಂತಹ ಸಾಧ್ಯತೆಗಳು ಇದೆ. ಪ್ರಥಮ ಪಟ್ಟಿಯಲ್ಲಿ ಬರಬಹುದು. UH ಖಾಲಿದ್ ಅವರು ಏನ್ ಹೇಳ್ತೀರಾ ಅಂತ ಹೇಳಿ? ಈಗಾಗಲೇ ಚುನಾವಣೆ ದಿನಾಂಕ ಘೋಷಣೆ ಆಗಿದೆ. ಇನ್ನು ಚುನಾವಣಾ ಪ್ರಣಾಳಿಕೆಗಳು ಬರಬೇಕು. ಅದೇ ರೀತಿಯಲ್ಲಿ ಹೈಕಮಾಂಡ್ನ ನಿರ್ಧಾರ ಏನು, ಅವರು ಇನ್ನೂ ಅದರ ಪಟ್ಟಿಯನ್ನು ಅಂತಿಮಗೊಳಿಸಿಲ್ಲ. ಇನ್ನು ಶೀಘ್ರದಲ್ಲೇ ನಮ್ಮ ಅಭ್ಯರ್ಥಿ ಯಾರು ಎಂಬುದನ್ನು ಘೋಷಣೆ ಆಗ್ತದೆ. ಆದ್ರೂ ಕೂಡ ಕಾಂಗ್ರೆಸ್ ಪಕ್ಷ, ಮುಖ್ಯವಾಗಿ ಕಾಂಗ್ರೆಸ್ಸೇ ನಮ್ಮ ಅಭ್ಯರ್ಥಿ ಎಂಬುದಾಗಿ ಆ ನೆಲೆಯಲ್ಲಿ ನಾವು ಚುನಾವಣೆಗೆ ಹೋಗ್ತಾ ಇದ್ದೇವೆ. ಪಕ್ಷವೇ ತಮ್ಮ ಅಭ್ಯರ್ಥಿ ಅನ್ನುವಂತಹ ಮಾತುಗಳು ಅಲ್ವಾ? JDS, ನಮ್ಮ ಕರಾವಳಿ ಭಾಗಕ್ಕೆ ಬಂದ್ರೆ JDS ಅನ್ನುವಂತಹ ಪ್ರಾದೇಶಿಕ ಪಕ್ಷ ಸ್ವಲ್ಪ ಜನಪ್ರಿಯತೆ ಗಳಿಸುವಲ್ಲಿ ಅಥವಾ ಜನರ ಮನ ಗೆಲ್ಲುವಲ್ಲಿ ಸ್ವಲ್ಪ ವಿಫಲವಾಗಿದೆ ಅನ್ನುವಂತಹ ಮಾತುಗಳು. ಅಂಡ್ ಯಾವ ರೀತಿ ನೋಡ್ತೀರಾ, ಸಮ್ಮಿಶ್ರ ಸರ್ಕಾರದ ಚುಕ್ಕಾಣಿ ಹಿಡಿದವರು JDS ಅವರು ಏನ್ ಹೇಳ್ತೀರಾ ಅಂತ ಹೇಳಿ? ಮೊನ್ನೆ ತನ ಪ್ರೆಸ್ ಮೀಟ್ ಕೂಡ ನಡೆಯುತ್ತೆ, ನಾವು ಕೂಡ ಅಭ್ಯರ್ಥಿಗಳಿದ್ದೇವೆ ಅನ್ನುವಂತಹ ಮಾತುಗಳು ಹೇಳ್ತೀರಾ. ಏನ್ ಹೇಳ್ತೀರಾ, ಈ ಬಾರಿಯ ಚುನಾವಣೆಯನ್ನು ಯಾವ ರೀತಿ ಎದುರಿಸ್ತೀರಾ ದಕ್ಷಿಣ ಕನ್ನಡ ಜಿಲ್ಲೆ? ನೋಡಿ, ಕೇಂದ್ರ ಸರ್ಕಾರದ 2019 ಮಹಾ ಚುನಾವಣೆ ಎಂದೇ
ಹೆಸರು ಗಳಿಸಿರುವಂತಹ ಇಂದಿನ ಲೋಕಸಭಾ ಚುನಾವಣೆಯಲ್ಲಿ ಜಿಲ್ಲೆಯ ಮಟ್ಟಿಗೆ ಮತ್ತು ರಾಜ್ಯದ ಮಟ್ಟದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಮತ್ತೆ JDS ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ಈಗಾಗಲೇ ನಾವು ಸೀಟ್ ಹಂಚಿಕೆ ನಡೆಸ್ಕೊಂಡಿದ್ದೇವೆ. ಆದರೂ ನಮ್ಮ ಪಕ್ಷದ ಮತ್ತು ನಮ್ಮ ಕೇಂದ್ರ ಘಟಕದ JDS ಪಕ್ಷದ ರಾಜ್ಯ ಘಟಕದಿಂದ ನಮಗೆ ಕಳಿಸಿರುವಂತಹ ವಿಚಾರವಾಗಿ ನಾವು ನಮ್ಮ ಈ ಪಕ್ಷದಿಂದ 4 ಜನ ಅಭ್ಯರ್ಥಿಗಳನ್ನು ನಾವು ಕಳಿಸಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಾವು ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮತ್ತು JDS ಮೈತ್ರಿಯಾಗಿ ಚುನಾವಣೆ ನಡೆಸಿರೋ ಹಿನ್ನೆಲೆಯಲ್ಲಿ ನಮ್ಮ ವರಿಷ್ಠರು ಯಾವ ತೀರ್ಮಾನವನ್ನು ಕೈಗೊಳ್ತಾರೆ ಆ ತೀರ್ಮಾನಕ್ಕೆ ನಾವು ಇಲ್ಲಿ ಬದ್ಧವಾಗಿದ್ದೇವೆ. ಒಂದು ತದನಂತರ ನಾವು ಇಲ್ಲಿ ಇಲ್ಲ JDS ಪಕ್ಷದಿಂದನೇ ಅಭ್ಯರ್ಥಿಯನ್ನು ಹಾಕ್ಬೇಕು ಅಂತ ಏನಾದ್ರೂ ಕೂಡ ವರಿಷ್ಠ ಚಿಂತನೆ ನಡೆಸಿದ ಸಂದರ್ಭದಲ್ಲಿ ನಾವು ಈಗಾಗಲೇ ಕಳಿಸಿರುವಂತಹ 4 ಜನ ಅಭ್ಯರ್ಥಿಗಳಲ್ಲಿ ಒಬ್ಬ ಅಭ್ಯರ್ಥಿ ಆಗಿರೋದ್ರಲ್ಲಿ ಖಚಿತ ಅಂತ ನಾನು ಹೇಳ್ತೇನೆ. ಆದ್ರೆ ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ಕಣದಿಂದ ಹಿಂದೆ ಸರಿಯುವಂತಹ ಲಕ್ಷಣಗಳಿಲ್ಲ. ಯಾಕೆಂದ್ರೆ ಇದಕ್ಕಿಂತ ಮುಂಚೆ ನಾವು ಅಂಗ ಪಕ್ಷಗಳ CPM ಆಗಿರ್ಬೋದು, ಬೇರೆ ಬೇರೆ ಪಕ್ಷಗಳೊಟ್ಟಿಗೆ ನಾವು ಚುನಾವಣೆ ಎದುರಿಸಿದ್ದೇವೆ. ಇವತ್ತು ಕೂಡ ವರಿಷ್ಠರು ಏನು ನಿರ್ಧಾರವನ್ನು ಕೈಗೊಳ್ತಾರೆ ಆ ನಿರ್ಧಾರಕ್ಕೆ ನಾವು ಬದ್ಧರಾಗಿದ್ದೇವೆ ಮತ್ತು ಕಾಂಗ್ರೆಸ್ ಪಕ್ಷದವರು ಕೂಡ ಬದ್ಧರಾಗಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಓಕೆ ಎಸ್, ಡೈರೆಕ್ಟ್ ಆಗಿ ಬಿಜೆಪಿ ಅವರಲ್ಲಿ ಕೇಳಬೇಕು ಒಂದು ಮಾತು. ಈ ಬಾರಿಯ ಚುನಾವಣೆ MP ಯಾರಿದ್ದಾರೆ ಹಾಲಿ ಸಂಸದರಿಗೆ ಮಣೆ ಹಾಕ್ತಾರೆ ಅನ್ನುವಂತಹ ಮಾತುಗಳು ಹೇಗೆ ನೋಡ್ತೀರಾ ಅಂತ ಹೇಳಿ? ಹೈಕಮಾಂಡ್ ಇನ್ನೂ ನಿರ್ಧಾರಗಳನ್ನು ಮಾಡಲಿಲ್ಲ. ಆದರೆ ಹಾಲಿ ಸಂಸದರಿಗೆ ಮತ್ತೆ ಟಿಕೆಟ್ ಕೊಡುವಂತಹ ಮಾತುಗಳ ಬಗ್ಗೆ ಕೂಡ ಚರ್ಚೆಗಳು ಆಗ್ತಾ ಇದೆ. ಆದ್ದರಿಂದ ಹೆಚ್ಚಿನ ಅವಕಾಶಗಳು ಹಾಲಿ ಸಂಸದರಿಗೆ ಇರುವುದರಿಂದ ಖಂಡಿತವಾಗಿಯೂ ಹೆಸರುಗಳು ಒಂದೆರಡು ದಿವಸಗಳಲ್ಲಿ, ಇನ್ನು ಕೆಲವೇ ದಿವಸಗಳಲ್ಲಿ ನಮಗೆ ಗೊತ್ತಾಗ್ತಾ ಇರುವುದರಿಂದ ಮತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮೊದಲಿನಿಂದಲೂ ವ್ಯಕ್ತಿಗೆ ಪ್ರಾಮುಖ್ಯತೆ ಕಡಿಮೆ ಇರುವಂತಹದ್ದು. ಆದ್ದರಿಂದ ಈಗಾಗಲೇ ಆ ಒಂದು ಪಕ್ಷಕ್ಕೆ ಮತದಾರರನ್ನು ಭೇಟಿಯಾಗುವಂಥ ಪ್ರಕ್ರಿಯೆಗಳು ಏನಿದೆ ಅದಕ್ಕೆ ಚುನಾವಣಾ ಸಂದರ್ಭದಲ್ಲಿ ಮಾಡಬೇಕಾದಂಥ ಪೂರ್ವ ಸಿದ್ಧತೆಗಳು ಯಾವುದಿದೆ ಅದು ಈಗಾಗಲೇ ಕೆಲಸ ಕಾರ್ಯಗಳು ಪ್ರಾರಂಭವಾಗಿದೆ. ಬೂತ್ ಮಟ್ಟದಲ್ಲಿವರೆಗೂ ನಾವು ಕೆಲಸಗಳನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಆದ್ದರಿಂದ ಅಭ್ಯರ್ಥಿಗಳು ಯಾರು ಅನ್ನುವಂಥ ನಿರ್ಧಾರ ಆಗಬೇಕಾದ್ರೂ ಸಹ ಚುನಾವಣೆಯ ದೃಷ್ಟಿಯಲ್ಲಿಟ್ಕೊಂಡು ಕೆಲಸಗಳು ಪ್ರಾರಂಭ ಆಗಿದೆ. ಬಹುತೇಕ ಫಿಕ್ಸ್ ಅಂತ ಹೇಳಿ ಹಾಲಿ ಸಂಸದರಿಗೆ ಫಿಕ್ಸ್ ಆಗಬಹುದು. ಯಾಕಂತ ಹೇಳಿದ್ರೆ ಹಾಲಿ ಸಂಸದರಿಗೆ ಟಿಕೆಟ್ ಕೊಡುವಂತಹದ್ದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರೋದ್ರಿಂದ ಮತ್ತು ಕಾರ್ಯಕರ್ತರು ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳಿಲ್ಲ ಇದರ ಬಗ್ಗೆ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಕಾರ್ಯಕರ್ತ ಕೂಡ ನಾನೇ ಇಲ್ಲಿಯ MP ಅನ್ನುವ ಭಾವನೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರೋದ್ರಿಂದ ಈಗಾಗಲೇ ನಾವು ಮತದಾರರಲ್ಲಿ ಹೋಗುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ. ಯಾರು ಅಭ್ಯರ್ಥಿ ಅಂತೇಳಿ ಘೋಷಣೆ ಆದ ನಂತರ ನಾವು ಅಭ್ಯರ್ಥಿಯ ಪರವಾಗಿ ಮತಯಾಚನೆಗಳನ್ನು ಮಾಡ್ಲಿಕ್ಕಿದ್ದೇವೆ. ಓಕೆ, ಕಾರ್ಯಕರ್ತರು ಫಿಕ್ಸ್ ಆಗಿದ್ದಾರೆ, ನಾನೇ MP ಅನ್ನುವಂಥದ್ದು ಆ ರೀತಿ ಕೆಲಸ ಮಾಡ್ತಾರೆ. ಖಂಡಿತವಾಗಿ ಪ್ರತಿಯೊಬ್ಬ ಕೂಡ ಈ ಕ್ಷೇತ್ರ ನನ್ನದು ಮತ್ತು ನಾನು ಇಲ್ಲಿ ಕೆಲಸ ಮಾಡಬೇಕು, ನಾನೇ ಇಲ್ಲಿ MP ಆದ್ರೆ ಯಾವ ರೀತಿಯಲ್ಲಿ ಉತ್ಸುಕತೆಯಿಂದ ಕೆಲಸ ಮಾಡ್ತಾರೆ ಅಲ್ಲೇ ಅಷ್ಟೇ ಉತ್ಸುಕತೆಯಿಂದ ಪ್ರತಿಯೊಬ್ಬ ಕಾರ್ಯಕರ್ತ ಇದ್ದಾರೆ. ಓಕೆ, UH ಖಾಲಿದ್ ಅವರ ಹತ್ರ ಡೈರೆಕ್ಟ್ ಆಗಿ ಕೇಳಬೇಕು. ಎಲ್ಲೋ ಒಂದ್ ಕಡೆ ಬಿಜೆಪಿ ಅವರಿಗೆ ರಾಷ್ಟ್ರೀಯ ಪಕ್ಷ ಆಡಳಿತದಲ್ಲಿದ್ದಾರೆ, ಅವರಿಗೆ ಗೊತ್ತಿದೆ ಯಾರು ಕ್ಯಾಂಡಿಡೇಟ್, ನಾವು ಹೋಗ್ತಾ ಇರುವಂತಹ ದಾರಿ ಏನು ಅಂತ ಗೊತ್ತಿದೆ. ಆದ್ರೆ ಕಾಂಗ್ರೆಸ್ ನಲ್ಲಿ ಇನ್ನೂ ಕೂಡ ಅಭ್ಯರ್ಥಿ ಡಿಸೈಡ್ ಆಗಿಲ್ಲ. ಅಂದ್ರೆ 7-8 ಜನರ ಹೆಸರು ಕೇಳಿ ಬರ್ತಾ ಇದೆ, ಕೆಲವೊಂದ್ಸಲ 9-10 ಜನರ ಹೆಸರು ಕೇಳಿ ಬರ್ತಾ ಇದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ತಮ್ಮಲ್ಲೇ ಗೊಂದಲ ಇದೆ, ಯಾರು ಅಭ್ಯರ್ಥಿ ಅನ್ನುವಂಥದ್ದು ಇನ್ನೂ ಕೂಡ ಡಿಸೈಡ್ ಆಗಿಲ್ಲ. ಗೊಂದಲ ಇರುವಂತದ್ದು ಯಾವತ್ತು ಕೂಡ ಒಳ್ಳೇದಾಗುತ್ತಾ? ಎಲ್ಲೋ ಒಂದ್ ಕಡೆ ಸೋಲು ಕಟ್ಟಿಟ್ಟ ಬುತ್ತಿ ಅಲ್ವಾ? ಪಕ್ಷದಲ್ಲಿ ಹೇಳುವುದಾದ್ರೆ ಪಕ್ಷದಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ. ಓಕೆ, ಯಾಕೆಂದ್ರೆ ಒಬ್ರು ಟಿಕೆಟ್ ಕೇಳುವಂತದ್ದು ಅದು ಸರ್ವೇ ಸಾಮಾನ್ಯವಾದ. ಸರಿ, ಕಾಂಗ್ರೆಸ್ನಲ್ಲಿ ಅನೇಕ ನಾಯಕರಿದ್ದಾರೆ, ಎಲ್ರಿಗೂ ಅರ್ಹತೆ ಇದೆ. ಇವಾಗಲೇ ನಾವು ನೋಡಿದೆವು, ರಮಣತ್ರೈಗಳು, ರಾಜೇಂದ್ರ ಕುಮಾರ್ ರವರು, ಐವನ್ ಡಿಸೋಜರವರು, ಮಿಥುನ್ ರೈಗಳು, ವಿನಯ್ ಕುಮಾರ್ ಸೊರಕೆ ಅವರು, ಹರಿಪ್ರಸಾದ್ರು, ಇವರು ಯಾರು ಯಾವುದೇ ನಾಯಕರಿಗೆ ಕಡಿಮೆ ಅಲ್ಲ. ಪ್ರತಿಯೊಬ್ಬರಿಗೂ ಅರ್ಹತೆ ಇದೆ. ಪ್ರತಿಯೊಬ್ಬರು ಸಾಧಕರು ಕೂಡ. ಮಿಥುನ್ ರೈಗಳು ಕೂಡ ಒಂದು ಯುವ ಶಕ್ತಿಯಾಗಿದ್ದಾರೆ. ಉಳಿದವರೆಲ್ಲ ಸ್ವಲ್ಪ ಹಿರಿಯರು, ಒಳ್ಳೆ ಸೇವೆ ಮಾಡಿದವರಿದ್ದಾರೆ. ಆದ್ರಿಂದ ಹೈಕಮಾಂಡ್ ಯಾವ ನಿರ್ಧಾರ ತಗೊಳ್ತದೆ ಅದಕ್ಕೆ ನಾವು ಪಕ್ಷದ ಕಾರ್ಯಕರ್ತರು ಬದ್ಧರಾಗಿದ್ದೇವೆ. ಆದ್ದರಿಂದ ಅಲ್ಲಿವರೆಗೂ ಕೂಡ ನಾವು ಕಾಂಗ್ರೆಸ್ ಪಕ್ಷವೇ ನಮ್ಮ ಅಭ್ಯರ್ಥಿ, ನಾವೇ MP ಹಾಗೆ, ನಾವೇ ನಾಯಕರ ಹಾಗೆ ನಾವು ಕಾರ್ಯಕರ್ತರನ್ನ ಎಲ್ಲರನ್ನ ಹುರಿದುಂಬಿಸಿಕೊಂಡು ಒಗ್ಗೂಡಿಸಿಕೊಂಡು ಯಾವುದೇ ಭಿನ್ನಮತ ಇಲ್ಲದೆ ನಾವು ಚುನಾವಣೆಗೆ ಹೋಗಲು ಸಿದ್ಧರಾಗಿದ್ದೇವೆ.
ಓಕೆ ಓಕೆ ಕಾಂಗ್ರೆಸ್ ಬಿಡುಗಡೆ ಮಾಡಿದಂತಹ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಯಾರು ರಮಣತ್ರಯ ಅವರಿದ್ದಾರೆ, ವಿನಯ್ ಕುಮಾರ್ ಸೊರಕೆ ಅವರಿದ್ದಾರೆ, ಬಿ.ಕೆ. ಹರಿಪ್ರಸಾದ್ ಇದ್ದಾರೆ, ಐವನ್ ಡಿಸೋಜ, ಮೊಯ್ದೀನ್ ಬಾವ ಇದ್ದಾರೆ. ತಾವು ಹೇಳಿದಂತಹ ಮಿಥುನ್ ರಾಯ್ ಅವರ ಹೆಸರು ಅಲ್ಲಿ ಉಲ್ಲೇಖ ಆಗಿಲ್ಲ. ಏನ್ ಸಂದೇಶ ಕೊಡುತ್ತೆ ಅಂದ್ರೆ ಜಿಲ್ಲಾ ಯೂತ್ ಅಧ್ಯಕ್ಷರಾಗಿದ್ದಾರೆ, ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ರು, ಕೇಳಿ ಬರ್ತಾ ಇತ್ತು ಅವರ ಹೆಸರು, ಆದ್ರೆ ಸುದ್ದಿ ಇಲ್ಲ ಈ ಬಾರಿ. ಅಂತಿಮ ಘಟ್ಟದಲ್ಲಿ ಏನ್ ನಡೀತಿದೆ ಅಂತ ಯಾರಿಗೂ ಹೇಳಲಿಕ್ಕಾಗಲ್ಲ. ಓಕೆ, ಮಾನ್ಯ ರಾಹುಲ್ ಗಾಂಧಿ ಅವರೇ ಸ್ವತಃ ಒಂದು ಯುವ ಶಕ್ತಿಗೆ ಹೆಚ್ಚಿನ ಒತ್ತು ಕೊಡುವ ದೃಷ್ಟಿಯಿಂದ ನಾಳೆ ಮಿಥುನ್ ರೈಗಳಿಗೂ ಟಿಕೆಟ್ ಕೊಟ್ಟಿರೋದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಆದ್ರೂ ಕೂಡ ಉಳಿದವರಿಗೆ ಕೂಡ ಟಿಕೆಟ್ ಸಿಕ್ಕಿದ್ರಲ್ಲಿ ಕೂಡ ನಾವು ಅದನ್ನು ಸ್ವಾಗತಿಸ್ತೇವೆ. ಇಲ್ಲಿ ಯಾವುದೇ ರೀತಿಯ ಭಿನ್ನಮತ ಇಲ್ಲ, ಗೊಂದಲಕ್ಕೆ ಅವಕಾಶವೇ ಇಲ್ಲ. ಪ್ರತಿಯೊಬ್ಬ ನಾಯಕರು ಕೂಡ ಹೇಳ್ತಾ ಇದ್ದಾರೆ, ಯಾರಿಗೂ ಕೂಡ ಟಿಕೆಟ್ ಕೊಟ್ಟರು ಕೂಡ ನಾವೆಲ್ಲ ಪಕ್ಷಕ್ಕೋಸ್ಕರ ದುಡಿತೇವೆ, ನಮ್ಗೆ ಪಕ್ಷ ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ ಅನ್ನೋ ಒಂದು ಧೋರಣೆಯಿಂದ ಎಲ್ಲರೂ ನಾವು ಒಗ್ಗೂಡಿಕೊಂಡು ಹೋಗುವಂತಹ ಒಂದು ಸಂಪ್ರದಾಯವನ್ನು ಬೆಳೆಸ್ಕೊಂಡು ಬಂದಿದ್ದೇವೆ. ಅದೇ ರೀತಿ ಮುಂದುವರಿ. ಓಕೆ, ಎಲ್ಲೋ ಒಂದ್ ಕಡೆ ರಾಮನಾಥ್ ರಾಯ್ ಅವರಾಗಿರ್ಬೋದು, ಮೆನ್ಷನ್ ಆಗಿರುವಂತಹ ಮೊಯ್ದೀನ್ ಬಾವ ಆಗಿರ್ಬೋದು, ಕಳೆದ ಬಾರಿ ಎಲೆಕ್ಷನ್ ಅಲ್ಲಿ ಸೋತಿದ್ದಾರೆ, ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಸೋತಿದ್ದಾರೆ. ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ? ಒನ್ಸ್ ಅಗೇನ್ ನಂಬಿಕೆ ಇಡಬಹುದಾ, ಜಯ ಗಳಿಸ್ತಾರಾ ಇಲ್ವಾ ಅನ್ನುವಂಥದ್ದು? ನೋಡಿ, ವಿಧಾನಸಭಾ ಚುನಾವಣೆಯ ಒಂದು ದೃಷ್ಟಿಕೋನವೇ ಬೇರೆ, ಎಸ್, ಲೋಕಸಭಾ ಚುನಾವಣೆ ದೃಷ್ಟಿಕೋನ ಬೇರೆ. ಎಸ್, ಆದ್ರೂ ಕೂಡ ವಿಧಾನಸಭೆಯ ಚುನಾವಣೆ ಫಲಿತಾಂಶದ ನಂತರ ಇವಾಗಲೇ ಮತದಾರರಲ್ಲಿ ಒಂದು ರೀತಿಯ ಬದಲಾವಣೆಯ ಗಾಳಿ ಹೊರಹೊಮ್ಮಿದೆ. ಯಾಕಂತ ಹೇಳಿದ್ರೆ ಇವಾಗ ಮೋದಿಯವರ ಸರ್ಕಾರದಲ್ಲಿ ಆಗಲಿ ಅಥವಾ ಇವಾಗ ನಮ್ಮ ಚುನಾಯಿತ ಪ್ರತಿನಿಧಿಗಳು ಯಾರು ಬಿಜೆಪಿ ನಾಯಕರಿದ್ದಾರೆ, ಅವರಿಗಿಂತ ಹೆಚ್ಚಾಗಿ ನಮ್ಮ ಇಲ್ಲಿಯ ಕಾರ್ಯಕರ್ತರು ಅಥವಾ ಮತದಾರರು ಇಲ್ಲಿ ಸೋತಿರ್ತಕ್ಕಂತಹ ನಮ್ಮ ಅಭ್ಯರ್ಥಿಗಳ ಹತ್ರನೇ ಬಂದು ಕೆಲವು ಕೆಲಸ ಕಾರ್ಯಗಳನ್ನು ಇವಾಗಲೂ ಮಾಡಿಸ್ತಾ ಇದ್ದಾರೆ. ಅಂತಹ ಒಂದು ಜನಪ್ರಿಯತೆ ಇವತ್ತಿಗೂ ಇದೆ. ಒಂದು ರೀತಿಯಲ್ಲಿ ಸಿದ್ದರಾಮಯ್ಯರ ಸರ್ಕಾರ ಒಳ್ಳೆಯ ಒಂದು ಜನಪರ ಯೋಜನೆಯನ್ನು ಮಾಡಿದೆ. ಆದ್ರಿಂದ ನಾವು ಇವರನ್ನೇ ಬೆಂಬಲಿಸಬೇಕು ಅನ್ನೋ ಒಂದು ಅವರಲ್ಲಿ ಆ ಒಂದು ಪ್ರಜ್ಞೆ ಮೂಡ್ತಾ ಬಂದಿದೆ. ಆ ದೃಷ್ಟಿಯಿಂದ ಈ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ಗೆ ಬಹಳಷ್ಟು ಅವಕಾಶ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಎಸ್ ಸರ್. ಒಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಸರ್, ತಮ್ಮ ಹೆಸರು? ಹಲೋ, ಚಂದ್ರಸ್ ಅಂತ ಹೇಳಿ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬಂಟ್ವಾಳದಿಂದ. ಓಕೆ ಸರ್, ಎಸ್ ಮಾತಾಡಿ ಸರ್, ಏನ್ ಹೇಳ್ತೀರಾ ಅಂತ ಹೇಳಿ ಲೋಕಸಭಾ ಚುನಾವಣೆಯ ಬಗ್ಗೆ ಕೇಳ್ತಾ ಇದ್ದೀನಿ. ಹಲೋ. ಹಲೋ ಸರ್, ಮಾತಾಡಿ. ನಾನು ಲೋಕಸಭಾ ಚುನಾವಣೆ ಬಗ್ಗೆ ಬಿಜೆಪಿ ವಕ್ತಾರರಿಗೆ ಕೇಳ್ತಾ ಇದ್ದೀನಿ. ಸರಿ. ಸತ್ಯಜಿತ್ ಶಿವತ್ಕಲ್ ಅವರಿಗೆ ಮೊನ್ನೆ ಇದು ಲೋಕಸಭಾ ಎಲೆಕ್ಷನ್ಗೆ ಇದು ಕೊಡುದಿಲ್ಲ ಅಂತ ಹೇಳ್ತಾರೆ ಅವರು. ನಳಿನ್ ಕುಮಾರಿಗೆ ಅಂತ ಹೇಳ್ತಾರೆ, ಅದು ಯಾಕೆ ಅದು ಅಂತ ಹೇಳುದು. ಓಕೆ ಓಕೆ ಓಕೆ, ಇದು ನಿಮ್ಮ ಪ್ರಶ್ನೆ? ಅದೇ ಪ್ರಶ್ನೆ ನಮ್ದು. ಅದು ನೋಡಿ, ಅಲ್ಲಿ ಅವರು ಜಾತಿವಾದ ಹೇಳ್ತಿದ್ದಾರೆ, ಬಂಟ ಸಮುದಾಯ ಮಟ್ಟ ಬಿಲ್ಲ ಸಮುದಾಯ ಅಂತ ಹೇಳಿ ಅದಕ್ಕೆ ಅವರು ಒಪ್ಪುದಿಲ್ಲ ಬಿಜೆಪಿ ಅವರು. ಸರಿ 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 ಸರ್, ಓಕೆ, ಥ್ಯಾಂಕ್ ಯು. ಓಕೆ, ಸತೀಶ್ ಬಾಬು ಅವ್ರಿಗೆ ಏನ್ ಹೇಳ್ತೀರಾ ಅನ್ನುವಂಥದ್ದು, ಇದು ನಮ್ಮ ಕರಾವಳಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಲ್ಲಿ ಆಗ್ತಾ ಇರುವಂತಹ ವಿಷಯ. ಏನು ಪಕ್ಷ ಬೇಕು ಅಂದ್ರೆ ಪ್ರಧಾನಿ ಅನ್ನುವಂತಹ ಕ್ಯಾಂಡಿಡೇಟ್ ಬೇಕು, ಆದ್ರೆ ಎಲ್ಲೋ ಒಂದ್ ಕಡೆ ಚೇಂಜ್ ಆಗ್ಬೇಕು, ಬದಲಾವಣೆ ಆಗ್ಬೇಕು ಅನ್ನುವಂತಹ ಮಾತುಗಳು ಕೇಳ್ಬೇಕಂತಿದ್ದೆ ಈ ಪ್ರಶ್ನೆ. ಎಸ್, ರಾಜಕೀಯ ರಂಗದಲ್ಲಿ ಸಹಜವಾಗಿರುವಂತಹದ್ದು ಮತ್ತು 2 ಅವಧಿಗಳನ್ನ ನಳಿನ್ ಕುಮಾರ್ ಕಟೀಲ್ ಅವರು ಆಗಿರೋದ್ರಿಂದ ಸಹಜವಾಗಿ ಈ ರೀತಿಯ ಮಾತುಗಳು ಬರುವಂಥದ್ದು ಪ್ರಕೃತಿ ಸಹಜವಾಗಿರುವಂಥದ್ದು. ಆದರೆ ಹೈಕಮಾಂಡ್ ಇದರ ಬಗ್ಗೆ ನಿರ್ಧಾರವನ್ನು ಮಾಡಬೇಕಾದ ಅನೇಕ ಅರ್ಹ ಅಭ್ಯರ್ಥಿಗಳು ಸಮರ್ಥರು ಭಾರತೀಯ ಜನತಾ ಪಾರ್ಟಿಯಲ್ಲಿದ್ದಾರೆ. ಪ್ರತಿಯೊಬ್ಬರು ತನ್ನ ಹುದ್ದೆಯನ್ನ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿರ್ವಹಣೆ ಮಾಡಿಕೊಂಡು ತಾನು ಇನ್ನೂ ಸಮರ್ಥವಾಗಿ ನಿಭಾಯಿಸಬಲ್ಲೆ ಅನ್ನುವಂಥ ಸಾಮರ್ಥ್ಯ ಇರುವವರು ಇದ್ದಾರೆ. ಸತ್ಯಜಿತ್ ಶಿವತ್ಕಲ್ ಕೂಡ ಅಷ್ಟೇ ಸಾಮರ್ಥ್ಯ ಇರುವವರೇ, ಆದರೆ ಒಬ್ಬರಿಗೆ ಮಾತ್ರ ಕೊಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಆದ್ದರಿಂದ ಹೈಕಮಾಂಡ್ ಇದೆಲ್ಲವನ್ನ ಪರಿಗಣನೆ ಮಾಡಿಕೊಂಡು ಅಂತಿಮವಾಗಿ ಅಭ್ಯರ್ಥಿ ಹೆಸರುಗಳನ್ನು ಪ್ರಕಟ ಮಾಡಲಿಕ್ಕಿದೆ. ಓಕೆ, ಒಂದ್ ಕಡೆ ಕಾರ್ಯಕರ್ತರಿಂದಲೇ ಒಂದು ಅಭಿಯಾನ ನಡೀತಾ ಇದೆ, ಕಾರ್ಯಕರ್ತರ ಈ ರೀತಿ ಹೇಳ್ತಾ ಇದ್ದಾರೆ, ಏನ್ ಹೇಳ್ತೀರಾ ಅಂತ ಹೇಳಿ. ನಾವು ತಮ್ಮ ಪಕ್ಷದಲ್ಲೇ ಸ್ವಪಕ್ಷದಲ್ಲೇ ಒಂದು ಏನೋ ವಿರುದ್ಧವಾಗಿರುವಂತಹ ಗುಂಪಿದೆ, ಡಿಫ್ರೆಂಟ್ ಆಗಿರುವಂತಹ ಒಂದು ಆಂಗಲ್ ಇಂದ ನೋಡುವಂತ ಜನರಿದ್ದಾರೆ. ಯಾವ ರೀತಿ ನೋಡ್ತೀರಾ, ಇದು ಎಲ್ಲೋ ಒಂದು ಕಡೆ ಡಿಫೆಕ್ಟ್ ಆಗ್ಬೋದಾ ಅಂತ ಹೇಳಿ? ಇಲ್ಲ, ಪ್ರತಿಯೊಬ್ಬರಿಗೆ ಅವರ ಅಭಿಪ್ರಾಯವನ್ನು ವ್ಯಕ್ತ ಮಾಡುವಂತ ಅಧಿಕಾರಗಳು ಇರ್ತದೆ. ಓಕೆ, ಅವರ ಹಕ್ಕನ್ನು ಅವರು ಚಲಾಯಿಸ್ತಾರೆ, ಅವರ ಅಭಿಪ್ರಾಯವನ್ನು ಹೇಳುವಂತಹದ್ದು. ಸಹಜವಾಗಿ ಅವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಎಲ್ಲಿಯವರೆಗೆ ಪಕ್ಷದ ಅಧಿಕೃತ ಅಭ್ಯರ್ಥಿಯ ಹೆಸರು ಪ್ರಕಟ ಆಗುವುದಿಲ್ಲವೋ ಅಲ್ಲಿಯವರೆಗೆ ಪ್ರತಿಯೊಬ್ಬರಿಗೂ ತನ್ನ ಹೆಸರು ಕೂಡ ಬಂದರೆ ಚೆನ್ನಾಗಿತ್ತು ಅನ್ನುವಂಥದ್ದು ಸಹಜವಾಗಿ ಇರುವಂತಹದ್ದು. ಆದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗ್ತದೆ ಅಂತ ಹೇಳಿದರೆ, ಏನು ಪಕ್ಷದಿಂದ ಅಧಿಕೃತ ಅಭ್ಯರ್ಥಿ ಪ್ರಕಟ ಆಗಿದ್ದಾರೆ
ಅವರಿಗೆ ಪೂರಕವಾಗಿ ಕೆಲಸ ಮಾಡಿ ಹೋಗುವಂಥದ್ದು ಸಹಜವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಭಾರತೀಯ ಜನತಾ ಪಾರ್ಟಿ ನಡೆದುಕೊಂಡು ಬಂದಿರುವಂಥದ್ದು. ಆದ್ದರಿಂದ ಯಾರಿಗೆ ಇದು ಟಿಕೆಟ್ ಸಿಗಲಿಲ್ಲ ಅವರು ಅನರ್ಹರೇ ಅಂತೇಳಿ ಅಥವಾ ಅಸಮರ್ಥರು ಅಂತೇಳಿ ಅರ್ಥ ಬರೋದಿಲ್ಲ. ಆದರೆ ಹೈಕಮಾಂಡ್ ಎಲ್ಲ ಆ್ಯಂಗಲ್ಗಳಿಂದಲೂ ಯೋಚನೆಗಳನ್ನು ಮಾಡಿ ಸಮರ್ಥರಿಗೆ ಟಿಕೆಟ್ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಓಕೆ 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 ಎಸ್ ಮಧುಸೂದನ್ ಗೌಡ ಅವರು, ಒಂದ್ ಕಡೆ ಕರಾವಳಿ ಅಂತ ಹೇಳುವಾಗ ಬಿಜೆಪಿ ಮತ್ತು ಕಾಂಗ್ರೆಸ್ ನೆಕ್ ಟು ನೆಕ್ ಫೈಟ್, ಮೇನ್ ಪಕ್ಷ ಅಂತ ಹೇಳುವಾಗ ಇದೆರಡು ಬರುತ್ತೆ ಅನ್ನುವಂಥ ಮಾತುಗಳು. ಅಂದ್ರೆ ಜೆಡಿಎಸ್ ಯಾಕೆ ಕರಾವಳಿಯಲ್ಲಿ ಕಾಣಲಿಕ್ಕೆ ಸಿಗಲ್ವಾ, ಯಾವ ರೀತಿ ಅಂತ ಹೇಳಿ ಏನ್ ಸಮಸ್ಯೆ ಆಗಿದೆ ನೋಡಿ? ಇವತ್ತು JDS ಪಕ್ಷ ಕೆಲವು ರಾಷ್ಟ್ರೀಯ ಪಕ್ಷಗಳು ಹೇಳುವಂತ ಹಾಗೆ ಅದು ಕೆಲವು ಮೈಸೂರು ಭಾಗಕ್ಕೆ ಸೀಮಿತವಾಗಿದೆ ಅಂತ ವಿಚಾರಗಳು ನಾವೆಲ್ಲ ಕೇಳ್ತೇವೆ. ಆದ್ರೆ ಕಳೆದ ಬಾರಿ ನಡೆದಂತಹ ನೈಋತ್ಯ ಶಿಕ್ಷಕರ ಕ್ಷೇತ್ರ ಚುನಾವಣೆಯಲ್ಲಿ ಯಾವುದು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ 2 ಬಾರಿ ಗೆದ್ದಂತಹ ಕ್ಷೇತ್ರದಲ್ಲೂ ಕೂಡ JDS ತನ್ನದೇ ಆದಂತಹ ಒಂದು ಗೆಲುವನ್ನು ಕಂಡಿದೆ. ಅದು ಯಾಕೆ ಕಂಡಿದೆ ಅಂತ ಹೇಳಿದ್ರೆ ಪ್ರಜ್ಞಾವಂತ ಶಿಕ್ಷಕರು ಕೊಟ್ಟಿರುವಂತಹ ಮತಗಳಿಂದ ಗೆದ್ದಿರುವಂಥದ್ದು. ಅದೇ ರೀತಿ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಕಳೆದ ಬಾರಿ 2 ಇದ್ದಂಥದ್ದು. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ದಿನಕರ್ ಶೆಟ್ಟಿ ಆಗಿರ್ಬೋದು, ಸುನೀಲ್ ಹೆಗ್ಡೆ ಆಗಿರ್ಬೋದು, ಎಲ್ಲರೂ ಕೂಡ ಇದ್ದಂಥದ್ದು. ಮತ್ತೆ ದಕ್ಷಿಣ ಕನ್ನಡ ಮತ್ತೆ ಉಡುಪಿಯಲ್ಲೂ ಕೂಡ ಅನೇಕ ನಾಯಕರುಗಳು ಇಲ್ಲಿ ಕಂಡಿರುವಂಥದ್ದು. ಆದ್ರೆ ಕೆಲವೊಂದು ವಿಚಾರವಾಗಿ ನಮ್ಮಲ್ಲೂ ಕೂಡ ಆದಂತ ಕೆಲವು ಬದಲಾವಣೆಗಳಿಂದ ಇಲ್ಲಿ ಪಕ್ಷ ಹಿಂದೆ ಬಿದ್ದಿದ್ರೂ ಕೂಡ ನಮ್ಮದೇ ವೋಟ್ ಬ್ಯಾಂಕ್ ಮತ್ತು ನಮ್ಮದೇ ಆದಂತಹ ಸಾಮರ್ಥ್ಯವು ಕೂಡ ನಮ್ಮ ಪಕ್ಷ ಈ ಜಿಲ್ಲೆಯಲ್ಲಿ ಉಳಿಸ್ಕೊಂಡಿದೆ. ಆದ್ರೆ ಈಗಿನ ಲೋಕಸಭಾ ಚುನಾವಣೆಯ ಘಟ್ಟದಲ್ಲಿ ನಾವು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ JDS ಸಮ್ಮಿಶ್ರ ಆಗಿರೋದ್ರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿಗೆ ಬಿಟ್ಟುಕೊಟ್ಟು ಉಡುಪಿ ಮತ್ತೆ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ JDS ಕೇಳುವಂತಹ ವಿವರಣೆ ನೀವೆಲ್ಲ ನೋಡಿದ್ದೀರಾ. ಆ ನಿಟ್ಟಿನಲ್ಲಿ ಯಾವುದೇ ಸಾಧಾರಣವಾಗಿ ಇವಾಗ ಪಕ್ಷ ನಮ್ಮ ಇದೆ ಬಲವೇ ಇಲ್ಲ ಅಂತ ಹೇಳುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷವಾಗಿ ನಮಗೆ ಬಿಟ್ಕೊಂಡು ಕೊಡ್ಬೇಕಾದ್ರೆ ಅದು ಕೂಡ ಆಲೋಚನೆ ಮಾಡುವಂತದ್ದು. ಆದ್ರೆ ಅವರು ಕೂಡ ಗೊತ್ತಿರ್ಬೋದು. ಮತ್ತೆ ಈಗಾಗಲೇ ಬಿಜೆಪಿ ಅವ್ರಿಗೂ ಮನವರಿಕೆ ಆಗಿದೆ. ಯಾಕೆಂದ್ರೆ JDS ಕೂಡ ಕರಾವಳಿ ಭಾಗದಲ್ಲಿ ಉಡುಪಿ ಮತ್ತೆ ಚಿಕ್ಕಮಗಳೂರು ಭಾಗದಲ್ಲಿ ಬಲಿಷ್ಠವಾಗಿದೆ. ಅದರಿಂದ ಏನು ಉಡುಪಿ ಭಾಗದಲ್ಲಿ ನಾವು ಕೇಳ್ತಾ ಇದೀವಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರಿಷ್ಠರ ಮಟ್ಟನ ನಾನು ಹೇಳ್ತಿರೋಂಥದ್ದು ಉಡುಪಿ ಅವರಿಗೆ ಕೊಟ್ಟು ಮತ್ತೆ ನಾವು ದಕ್ಷಿಣ ಕನ್ನಡ ಜಿಲ್ಲೆ ನಾವು ತಗೋಬೇಕು ಅಂತ ಹೇಳ್ತಾ ಇದ್ದೇವೆ. ನಮ್ದು ಬಲಿಷ್ಠವಾಗಿಲ್ಲ ಅಂತ ಯಾಕೆ, ನಾವು ಕೂಡ ಮಾನವರ ಪಾಲಿಕೆಯಲ್ಲಿ 7-8 ವರ್ಷದ ಹಿಂಭಾಗ ನಾವು ಕೂಡ ಅಧಿಕಾರ ಮಾಡಿದ್ದೇವೆ. ಜಿಲ್ಲಾ ಪಂಚಾಯತಿಯಲ್ಲಿ ಅಧಿಕಾರ ಮಾಡಿದ್ದೇವೆ, ತಾಲೂಕ್ ಪಂಚಾಯತಿಯಲ್ಲಿ ಅಧಿಕಾರ ಮಾಡಿದ್ದೇವೆ. ಮತ್ತೆ ಈಗ ಕೂಡ ಉಳ್ಳಾಳದಲ್ಲೂ ಕೂಡ ನಮ್ಮದೇ ಸಮ್ಮಿಶ್ರ ಇದ್ರು ಕೂಡ ನಾವು ಕೂಡ ಅಲ್ಲಿ ಬಹುಮುಖ್ಯವಾದಂತಹ ಪಾತ್ರ ವಹಿಸಿದೆ. ಹಾಗೆ ನಮ್ದು ಕೂಡ ಪಾರ್ಟಿ ಡೆವಲಪ್ಮೆಂಟ್ ಆಗ್ತಿದೆ. ಇಲ್ಲಿ 2 ರಾಷ್ಟ್ರೀಯ ಪಕ್ಷಗಳು ಮತ್ತೆ ಇಲ್ಲಿನ ವಿಚಾರದಲ್ಲಿ ನಾವು ಸ್ವಲ್ಪ ಹಿಂದೆ ಬಿದ್ದಿರಬಹುದು. ಆದ್ರೆ ಪಕ್ಷದ ಸಂಘಟನೆ ವಿಚಾರದಲ್ಲೂ ಕೂಡ ನಾವು ಇಲ್ಲಿ ಸ್ಪಷ್ಟವಾಗಿದ್ದೇವೆ ಅಂತ ನಾನು ಹೇಳ್ತೇನೆ. ಪಕ್ಷ ಸಂಘಟನೆ ವಿಚಾರದಲ್ಲಿ ಅಥವಾ ಇನ್ನಿತರ ವಿಚಾರಗಳಲ್ಲಿ ಇಲ್ಲ ಪಕ್ಷ ಸಂಘಟನೆ ವಿಚಾರದಲ್ಲಿ ಸ್ವಲ್ಪ ನಾವು ಎಡವಿರಬಹುದು ಅಷ್ಟೇನೆ. ಆದ್ರೆ ಬೇರೆ ವಿಚಾರಗಳಲ್ಲೂ ಕೂಡ ನಾವು ಗಟ್ಟಿಯಾಗಿದ್ದೇವೆ. ಮತ್ತೆ ರಾಷ್ಟ್ರೀಯ ಪಕ್ಷಗಳಿಗೆ ಮತ್ತು ಇಲ್ಲಿನ ಪ್ರಾದೇಶಿಕ ಪಕ್ಷಗಳ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಂತಹ ಒಂದು ಇಲ್ಲಿ ಸ್ಥಾನವನ್ನು ಗಳಿಸುವಂತಹ ಶಕ್ತಿ JDS ಇದೆ ಅಂತ ನಾನು ಹೇಳ್ತೇನೆ. ಓಕೆ, ಬಿಟ್ಟು ಕೊಡ್ತೀರಾ ಹಾಗಾದ್ರೆ ಈ ಬಾರಿ ಕಾಂಗ್ರೆಸ್ ಅವರಿಗೆ? ಅಲ್ಲ, ವರಿಷ್ಠರು ಯಾವ ನಿರ್ಧಾರ ತಗೋದಕ್ಕೆ ನಾವು ಬದ್ಧವಾಗಿದ್ದೇವೆ. ಯಾಕೆಂದ್ರೆ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಇದೆ, ಕೇಂದ್ರದಲ್ಲಿ HD ದೇವೇಗೌಡರು ಪ್ರಧಾನಿ ಆಗ್ಬೇಕು ಅಂತ ಇದ್ದೇವೆ. ಆ ನಿಟ್ಟಿನಲ್ಲಿ ಬಿಟ್ಕೊಂಡು ಕೊಡ್ಬೇಕಾಗ್ತದಲ್ಲ. ಓಕೆ ಮೈತ್ರಿ ಸರ್ಕಾರ ಅಲ್ವಾ? ಎಲ್ಲಿ ಮೈತ್ರಿ ಸರ್ಕಾರ ಮುಂದುವರಿಸ್ತೀರಾ? ಹೌದು, ಮುಂದುವರಿಸ್ತೇವೆ. ಸರಿ ಡೈರೆಕ್ಟ್ ಆಗಿ ಕೇಳಬೇಕು ನಮ್ಮ ಬಿಜೆಪಿ ಅವರ ಹತ್ರ. ಒಂದು ಚುನಾವಣೆ ಬರ್ತಾ ಇದೆ, ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ ಇನ್ನು ಮುಂದಿನ ತಿಂಗಳು, 2 ತಿಂಗಳು ಬಾಕಿ ಇದೆ. ಅದರಲ್ಲೂ ಕೂಡ ಈ ಒಂದು 5 ವರ್ಷ ಅಥವಾ ಒಂದು 10 ವರ್ಷ ಯಾವ ರೀತಿ ಅವಲೋಕನ ಮಾಡ್ತೀರಾ ತಾವುಗಳು? ನೀತಿ ಸಂಹಿತೆ ಜಾರಿಯಲ್ಲಿದೆ ಈಗ, ಸೊ ಅದಕ್ಕೋಸ್ಕರ ಸೆನ್ಸಿಟಿವ್ ವಿಷಯ ಅನ್ನುವಂತಹ ಮಾತುಗಳು. ಆದ್ರೆ ಒಂದು 10 ವರ್ಷಗಳು ಯಾವ ರೀತಿ ತಾವು ಅವಲೋಕನ ಮಾಡ್ತೀರಾ? ಮಾಡಿರುವಂತಹ ಸಾಧನೆಗಳು ಏನ್ ಮಾಡಿದೀರಾ ಅಂತ ಹೇಳಿ, ಖುಷಿ ಇದೆಯಾ, ನೆಮ್ಮದಿ ಇದೆಯಾ, ಜನತೆಗೆ ಕೊಟ್ಟಿದ್ದೀರಾ, ಯಾವ ರೀತಿ? ಖಂಡಿತವಾಗಿ 7 ದಶಕಗಳ ಹಿಂದೆ ಯಾವ ರೀತಿಯಲ್ಲಿ ಅಧಿಕಾರ ನಡೆಸಿರುವಂತಹ ಮುಂದೆ ಮಾಡಿರುವಂತಹದ್ದು ಮತ್ತು ಕಳೆದ 5 ವರ್ಷಗಳಲ್ಲಿ ಆಗಿರುವಂತಹ ಬದಲಾವಣೆಗಳು ಇವತ್ತು ಖಂಡಿತವಾಗಿ ದೇಶದಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಪ್ರತಿಯೊಂದು ರಂಗದಲ್ಲಿ ಇರ್ಬೋದು, ಶೈಕ್ಷಣಿಕ ರಂಗದಲ್ಲಿ ಇರ್ಬೋದು, ವ್ಯಾವಹಾರಿಕ ವಾಣಿಜ್ಯಿಕ ರಂಗದಲ್ಲಿ ಇರುವಂತಹದ್ದು ಅಥವಾ ರಾಜಕೀಯ ರಂಗದಲ್ಲಿ ಇರುವಂತಹದ್ದು, ಈ ರೀತಿ ಪ್ರತಿಯೊಂದು ರಕ್ಷಣಾ ಕ್ಷೇತ್ರದಲ್ಲಿ ಕೂಡ ಹೌದು, ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೀವಿ. ಇವತ್ತು ಜನಸಾಮಾನ್ಯರಿಗೆ ಆ ಅಧಿಕಾರದ ಏನು ಸಮರಸತೆ ಇದೆ, ಇದು ಸಾಮಾನ್ಯ ಜನರಿಗೂ ತಲುಪಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಸ್ವಚ್ಛತೆ ಅಭಿಯಾನಗಳು ಇರ್ಬೋದು, ಇವತ್ತು ಸಾಮಾನ್ಯ ಜನರಿಗೂ ಕೂಡ ಇದು ರೀಚ್ ಆಗಿರುವಂಥದ್ದು ಮತ್ತು ಅವರಿಂದ ಪ್ರತಿಕ್ರಿಯೆಗಳು ಬಂದಿರುವಂಥದ್ದು. ಇವೆಲ್ಲವನ್ನು ಗಮನಿಸಿದಾಗ ಮುಂದಿನ ದಿನಗಳಲ್ಲಿ ಅನಿವಾರ್ಯ ಮತ್ತು
ಅಗತ್ಯತೆಯನ್ನು ಕೂಡ ಜನ ಮನಗಂಡಿದ್ದಾರೆ. ಆದ್ರಿಂದ ಮತ್ತೆ ಭಾರತೀಯ ಜನತಾ ಪಾರ್ಟಿಯನ್ನು ಆಯ್ಕೆ ಮಾಡ್ತಾರೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಅಭಿವೃದ್ಧಿ ಮಾಡಿದೀರಾ ಇನ್ನು ಮುಂದಕ್ಕೆ ಕೂಡ ನೋಡ್ತೀರಾ? ಖಂಡಿತವಾಗಿಯೂ ಎಲ್ಲಾ ಕ್ಷೇತ್ರಗಳಲ್ಲೂ ಬದಲಾವಣೆಯನ್ನು ಜನ ಗಮನಿಸಿದ್ದಾರೆ. ಪ್ರತಿಯೊಂದು ರೈಲ್ವೆ ಕ್ಷೇತ್ರಗಳು ಇರಬಹುದು, ರಕ್ಷಣಾ ಕ್ಷೇತ್ರ ಇರಬಹುದು, ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಬದಲಾವಣೆ ಜನತೆ ಗುರುತಿಸಿದ್ದಾರೆ. ಸರಿ ಸರಿ, ನಮ್ಮ ಕರಾವಳಿಯ ಮಟ್ಟಿಗೆ ನಾವು ಹೇಳಬೇಕಾದ್ರೆ ಮಾತಾಡಬೇಕಾದ್ರೆ ಅಂತ ಹೇಳಿದ್ರೆ ಕರಾವಳಿಯನ್ನು ಇಡೀ ದೇಶದಿಂದ ಹೊರತುಪಡಿಸಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. Okay. ಇದು ಕರಾವಳಿ ಭಾಗದಲ್ಲೂ ಅಷ್ಟೇ. ಈ ರಸ್ತೆಗಳನ್ನು ಮಾಡುವಾಗ ಅಭಿವೃದ್ಧಿ ಆಗಿರುವಂಥದ್ದು ಇರ್ಬೋದು, ಅಥವಾ ಹೊಸ ಯೋಜನೆಗಳನ್ನು ತರುವಂಥದ್ದು, ಇಲ್ಲಿ ಹೆಚ್ಚಿನ ರೈಲುಗಳ ಓಡಾಟದ ಬಗ್ಗೆ ಮಾಡಿರುವಂಥದ್ದು ಇರ್ಬೋದು, ರೈಲ್ವೆ ಹಳಿಗಳನ್ನು ದ್ವಿಗುಣಗೊಳಿಸುವಂಥದ್ದು ಇರ್ಬೋದು. ಈ ರೀತಿ ಪ್ರತಿಯೊಂದು ರಂಗದಲ್ಲೂ ಕೂಡ ಆಗಿರುವಂತಹ ಬದಲಾವಣೆಗಳು. ಇವತ್ತು ರೈಲ್ವೆಯಲ್ಲಿ ಕೂಡ ಅನೇಕ ಸುಧಾರಣೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಈ ಹಿಂದೆ ಘೋಷಣೆಗಳು ಮಾತ್ರ ಇದ್ದರೆ ಇವತ್ತು ಅನುಷ್ಠಾನದ ಬಗ್ಗೆ ಮತ್ತು ಇರುವ ರೈಲುಗಳನ್ನು ಉನ್ನತ ದರ್ಜೆಗೆ ಏರಿಸುವಂಥದ್ದು, ಈ ರೀತಿ ಯೋಜನೆಗಳನ್ನು ಆಗುವಂಥದ್ದು, ಈ ರೀತಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ಬದಲಾವಣೆ ಜನ ಗುರುತಿಸಿದ್ದಾರೆ. ಆದ್ದರಿಂದ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಪರಿವರ್ತನೆಯನ್ನು ಕಾಣಬೇಕಾದರೆ, ಅಭಿವೃದ್ಧಿಯನ್ನು ಕಾಣಬೇಕಾದರೆ ಮತ್ತೆ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರವನ್ನ ಜನತೆ ಅಗತ್ಯತೆಯನ್ನು ಮನಗಂಡಿದ್ದಾರೆ. ಓಕೆ, UH ಖಾಲಿದ್ ಅವರು ಏನು ಹೇಳ್ತೀರಾ ಅಂತ ಹೇಳಿ, ಒಂದು 5 ವರ್ಷದ, ಒಂದು 10 ವರ್ಷದ ಕಂಟಿನ್ಯೂಸ್ ಆಗಿ ಸೋಲ್ತಾ ಇರುವಂತಹ ಕ್ಷೇತ್ರ ಕಾಂಗ್ರೆಸ್ ಅನ್ನುವಂಥದ್ದು ಇಲ್ಲ ನಮ್ಮ ಕರಾವಳಿಯಲ್ಲಿ ಅನ್ನುವಂತಹ ಮಾತುಗಳು ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಏನು ಹೇಳ್ತೀರಾ ಅಂತ ಹೇಳಿ, ಈ ಬಾರಿಯ ಒಂದು ಚುನಾವಣೆಯ ಬಗ್ಗೆ, ಅದರಲ್ಲೂ ಕೂಡ ಯಾವ ರೀತಿ ನೋಡ್ತೀರಾ ಪ್ರತಿಪಕ್ಷದ ಒಂದು ಆಡಳಿತವನ್ನು? ಇವಾಗ ಸ್ವಾತಂತ್ರ್ಯ ಸಿಗುವ ಸಂದರ್ಭದಲ್ಲಿ 1947ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತ ಒಂದು ಹಂತ. ಆವಾಗ ಬರೀ ನಮ್ಮ ರಾಷ್ಟ್ರ ಅಂದ್ರೆ ಒಂದು ಚದುರಿ ಬಿದ್ದ ಒಂದು ಗುಡಿಸಲುಗಳ ರಾಷ್ಟ್ರ. ಒಂದು ಗುಂಡು ಸೂಜಿ ಕೂಡ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗ್ತಾ ಇರಲಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರೂರವರು ಕಾಂಗ್ರೆಸ್ ಪಕ್ಷದ ಮುಖಾಂತರ ನೇತೃತ್ವ ವಹಿಸಿ ನಂತರ ಪ್ರಧಾನಿಯಾದವರು ಈ ದೇಶವನ್ನು ಸುಮಾರು 10-16 ವರ್ಷಗಳ ಕಾಲ ಇದನ್ನು ಮುನ್ನಡೆಸಿ, ಆಮೇಲೆ ಇಂದಿರಾ ಗಾಂಧಿ ಅವರು, ಇದೇ ರೀತಿ ನಂತರ ನರಸಿಂಹರಾಯರು, ರಾಜೀವ್ ಗಾಂಧಿ ಅವರು, ಹಾಗೆ ನಮ್ಮ ಮನಮೋಹನ್ ಸಿಂಗ್ರು, ಈ ಎಲ್ಲ ಕಾಂಗ್ರೆಸ್ಸಿಗರ ಆಡಳಿತದಿಂದಾಗಿ ಕಳೆದ ಸುಮಾರು ಒಂದು 50-60 ವರ್ಷಗಳಲ್ಲಿ ಗುಂಡು ಸೂಜಿ ಕೂಡ ತಯಾರಿಸದೆ ಇದ್ದಂತಹ ರಾಷ್ಟ್ರದಲ್ಲಿ ಇವತ್ತು ಹೆಲಿಕಾಪ್ಟರ್ ತಯಾರಾಗ್ತಾ ಇದೆ. ಆ ರೀತಿಯಲ್ಲಿ ಬದಲಾವಣೆಗಳು, ಅಭಿವೃದ್ಧಿಗಳು ಆಗ್ತಾ ಬಂದಿವೆ. ಸರಿ, ಯಾವುದು ಕೂಡ ನಿನ್ನೆ ಮೊನ್ನೆ ಅಥವಾ ಕಳೆದ ವರ್ಷ 5 ವರ್ಷದಲ್ಲಿ ಆದದ್ದಲ್ಲ. ಎಲ್ಲವೂ ಕಾಂಗ್ರೆಸ್ ಸರ್ಕಾರಗಳು ಅದಕ್ಕೆ ಬೇಕಾದಂತಹ ಎಲ್ಲಾ ರೀತಿಯ ಉತ್ತಮವಾದ ಯೋಜನೆಗಳ ಮುಖಾಂತರ ಈ ದೇಶವನ್ನ ಒಂದು ಇಡೀ ವಿಶ್ವದ ಭೂಪಟದಲ್ಲಿ ಗುರುತಿಸುವಷ್ಟು ಪ್ರಯತ್ನವನ್ನ ಮಾಡಿದೆ. ಸೊ ಇದನ್ನ ನಮಗೆ ಇವತ್ತು ಈ ಕಾಲದಲ್ಲಿ ನಮಗೆ ತೋರಿಸಲಿಕ್ಕೆ ಅಗತ್ಯ ಇದೆ. ಮತದಾರರ ಮುಂದೆ ನಾವು ಹೋಗಿ ನಮ್ಮ ದೇಶವನ್ನ ಕಾಂಗ್ರೆಸ್ ಸರ್ಕಾರಗಳು ಯಾವ ರೀತಿಯಲ್ಲಿ ಮೇಲ್ಮಟ್ಟಕ್ಕೆ ಪ್ರಪಂಚದ ಭೂಪಟದಲ್ಲಿ ತೋರಿಸಿವೆ, ಪಂಚವಾರ್ಷಿಕ ಯೋಜನೆಗಳ ಮುಖಾಂತರ ಬೇರೆ ಬೇರೆ ರೀತಿಯಲ್ಲಿ ಒಂದು ಡ್ಯಾಮ್ ಇರ್ಬೋದು, ವಿಜ್ಞಾನ ತಂತ್ರಜ್ಞಾನ, ಶಿಕ್ಷಣ, ಔದ್ಯೋಗಿಕ ಪ್ರತಿಯೊಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಸಾಧನೆಗಳನ್ನ ನಾವು ಜನರಿಗೆ ತೋರಿಸ್ತಾ ಬರ್ತೇವೆ. ಅದರ ಜೊತೆಗೆ ಕಳೆದ 5 ವರ್ಷದ ಹಿಂದೆ ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರುವುದಕ್ಕಿಂತ ಮುಂಚೆ ಅವರು ಏನು ಆಶ್ವಾಸನೆಗಳನ್ನ ನೀಡಿದ್ರು, ಅದು ಎಲ್ಲಿ ಈಡೇರಿಕೆ ಆಗಿದೆ, ಅವರ ವೈಫಲ್ಯವನ್ನು ಕೂಡ ಹೇಳುವಂತಹ ಸಂದರ್ಭ ಇದು ನಮಗೆ ಒದಗಿ ಬಂದಿದೆ. ಓಕೆ ಓಕೆ ಸರ್, ಬರ್ತೇನೆ. ಒಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಮನೋಜ್ ಕುಮಾರ್ ಇಲ್ಲಿ ವಾಮಂಜೂರಿಂದ ಕರೆ ಮಾಡುದು. ಓಕೆ ಸರ್, ಮಾತಾಡಿ, ಏನ್ ಪ್ರಶ್ನೆ ಇದೆ? ಎರಡು ಟರ್ಮ್ ಅಲ್ಲಿ ನಾವು ಬಿಜೆಪಿಯ MP ಯನ್ನು ನೋಡಿದ್ದೇವೆ. ಅಲ್ಲ, ಅವರು ಕೆಲಸ ಮಾಡಿದ್ದಾರೆ, ಸ್ವಲ್ಪ ಕೆಲಸ ಮಾಡಿದ್ದಾರೆ, ಸ್ವಲ್ಪ ಕೆಲಸ ಮಾಡಲಿಲ್ಲ. ಓಕೆ, ಬಟ್ ನಾವು ಕಾಂಗ್ರೆಸ್ನವರ ಹತ್ರ ಈ ಸರ್ತಿ ಏನ್ ರಿಕ್ವೆಸ್ಟ್ ಮಾಡ್ತಾರೆ, ನಾವು ಸ್ವಲ್ಪ ಯೂತ್ ಇದ್ದೇವೆ ಸರ್, ನಾವೊಂದು 30-35 ಇಯರ್ಸ್ ಯೂತ್ ಇದ್ದೇವೆ. ಸರಿ, ಹಾಗಾಗಿ ಈ ಸರ್ತಿ ಕಾಂಗ್ರೆಸ್ನವರ ಹತ್ರ ನಾವು ಕೈ ಮುಗಿದು ಕೇಳುದು, ನಮ್ಮ ಯೂತ್ ಲೀಡರ್, ಡೈನಾಮಿಕ್ ಲೀಡರ್ ನಮ್ದು ಮಿಥುನ್ ರೈ ಅವರಿಗೆ ಒಂದು ಚಾನ್ಸ್ ಕೊಡ್ಬೇಕು. ಬಿಜೆಪಿ ನಮ್ಮ ಈಗಿನ ನಳಿನ್ ಕುಮಾರ್ ಕಟೀಲ್, ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರಿಗೆ ನೆಕ್ ಟು ನೆಕ್ ಫೈಟ್ ಅಂತ ನೀವು ಕೊಡ್ತಾ ಇದ್ದೀರಿ. ಕೊಡ್ಬೇಕಾದ್ರೆ ದ ಓನ್ಲಿ ಪರ್ಸನ್ ಇಸ್ ಮಿಥುನ್ ರೈ. ಅವರಿಗೆ ಒಂದು ಚಾನ್ಸ್ ಕೊಡ್ಬೇಕು. ಯಾಕಂದ್ರೆ ಈಸ್ ಯೂತ್ ಲೀಡರ್. ಈಗ ಇದು ನಮ್ಮದು ಯೂತ್, ನಾವು ಯೂತ್ ಒಂದು ನಮ್ಗೆ ಒಂದು ಸಲ ಚಾನ್ಸ್ ಕೊಡ್ಬೇಕು ಯೂತ್ಗೆ. ಸೊ ನಾನು ಅವರ ಹತ್ರ, ಕಾಂಗ್ರೆಸ್ ಅವರ ಹತ್ರ ಎಲ್ಲ ಅವರದ್ದು ಒಂದು ಇದರ ಹತ್ರ ಇದು ಮಾಡುದು, ನಮ್ಗೆ ಯೂತ್ಗೆ ಒಂದು ಈ ಸರ್ತಿ ಒಂದು ಸಪೋರ್ಟ್ ಮಾಡ್ಬೇಕು. ಮಿಥುನ್ ರೈ ಅವರಿಗೆ ಒಂದು ಚಾನ್ಸ್ ಕೊಡ್ಬೇಕು ಅಂತ. He's a dynamic leader in South Canara. So it's a request, sir. ನೋಡಿ. ಓಕೆ ಸರ್, ಸರಿ, ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ, ಏನ್ ಹೇಳ್ತೀರಿ UH ಖಾಲಿದ್ ಅವರು? ಒಂದು ಯುವಕರಿಗೆ, ಯುವ ಶಕ್ತಿಗೆ ಒಂದು ಬೆಂಬಲ ಕೊಡಬೇಕು, ಮಣೆ ಹಾಕಬೇಕು. ಈಗಾಗಲೇ ನಾನು ಹೇಳಿದೆ, ಮಿಥುನ್ ರೈಗಳು ಒಬ್ಬ ಅತ್ಯುತ್ತಮ ನಾಯಕ, ಯುವ ಶಕ್ತಿ, ಅದರಲ್ಲಿ ಎರಡು ಮಾತಿಲ್ಲ. ಯುವ ಸಂಘಟನೆಯಲ್ಲಿ ಅದರಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಕಾಂಗ್ರೆಸ್ ಅನ್ನ
ಅತ್ಯಂತ ಬಲಿಷ್ಠವಾಗಿ ಬೆಳೆಸಿದಂತಹ ಅತ್ಯುತ್ತಮ ನಾಯಕ. ಸರಿ. ಆದ್ರೆ ಹೈಕಮಾಂಡ್ ನಿರ್ಧಾರ ಮಾತ್ರ ಅಂತಿಮವಾಗಿರ್ತದೆ. ಹೈಕಮಾಂಡ್ ಕೂಡ ಯಾವುದೇ ನಿರ್ಧಾರ ತಗೊಂಡ್ರೂ ಕೂಡ ಮಿಥುನ್ ರೈಗಳು ಅದನ್ನು ಸ್ವಾಗತಿಸ್ತಾರೆ ಅಂತ ಹೇಳಿ ನಮ್ಗೆ ನಂಬಿಕೆ ಇದೆ. ಓಕೆ, ಬಹುತೇಕ ಖಚಿತ ಆಗಿದೆ ರಮನಾಥ್ ರೈ ಅವರಿಗೆ ಟಿಕೆಟ್ ಸಿಗುವಂತಹ ಮಾತುಗಳು, ಏನ್ ಹೇಳ್ತೀರಾ? ರಮನಾಥ್ ರೈ ಅನುಭವ ರಾಜಕಾರಣಿ, ಅನೇಕ ಬಾರಿ ಸಚಿವರಾಗಿದ್ರು, ಶಾಸಕರಾಗಿದ್ರು 6 ಬಾರಿ ಅಲ್ವಾ, ದೊಡ್ಡ ಮಟ್ಟದಲ್ಲಿ ಹೆಸರಾಗಿರುವವರು, ಈ ಸಹಾಯಕ ಗೃಹ ಸಚಿವರಾಗಿದ್ರು. ಸೊ ಅವರನ್ನೆಲ್ಲ ಒಂದ್ ಕಡೆ ಮೂಲೆ ಗುಂಪಾದ್ರೆ ಮೂಲೆ ಗುಂಪು ಮಾಡಿದ್ರೆ ಏನೋ ಒಂದು ಸಮಸ್ಯೆ ಬರ್ಬೋದಾ ಅಂತ ಹೇಳಿ ಅಲ್ವಾ? ಕಾಂಗ್ರೆಸ್ಸಿನಲ್ಲಿ ಯಾವುದೇ ನಾಯಕರನ್ನ ಮೂಲೆ ಗುಂಪು ಮಾಡುವ ಪ್ರಶ್ನೆ ಇಲ್ಲ. ಎಲ್ಲ ನಾಯಕರು ನಮ್ಮವರು ನಮ್ಮ ಜೊತೆಗೆ ಇದ್ದಾರೆ. ಆದ್ರಿಂದ ಇಲ್ಲಿ ಮಂಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ರಮನಾಥ್ ರೈಗಳು ಕೂಡ ಉತ್ತಮ ನಾಯಕರು, ಅಭಿವೃದ್ಧಿಯ ಹರಿಕಾರರು, ಉತ್ತಮ ನೇತೃತ್ವ ನೀಡಿದವರು. ಆ ದೃಷ್ಟಿಯಿಂದ ಅವರಿಗೆ ಟಿಕೆಟ್ ಲಭಿಸಿದ್ರು ಅಥವಾ ಮಿಥುನ್ ರೈಗಳಿಗೆ ಟಿಕೆಟ್ ಲಭಿಸಿದ್ರು ಕೂಡ ಕಾಂಗ್ರೆಸ್ ಈ ಬಾರಿ ಗೆಲ್ಲುವುದಂತೂ ಖಚಿತ. ಓಕೆ ಓಕೆ, ಬರ್ತೇನೆ ಸರ್. ಇನ್ನೊಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ, ಸಚಿನ್ ಬೊಂಪಲ್ ಮಾತಾಡುದು. ಸಚಿನ್ ಅವರು ನಮಸ್ತೆ. ಹೇಳಿ ಸಚಿನ್ ಅವರು, ಏನ್ ಹೇಳ್ತೀರಾ ಅಂತ ಹೇಳಿ. ನನ್ನ ಅನಿಸಿಕೆ ಏನಂದ್ರೆ, ಈ ಬಾರಿ ರಿಸರ್ಚ್ ಪ್ರಕಾರ ನಾನು ಹೇಳುದು, ಈ ಬಾರಿ ಜನಾರ್ದನ್ ಪೂಜಾರಿ ಅವರಿಗೆ ಕೊಟ್ರೇನೆ ಒಳ್ಳೇದಂತ. ಯಾಕೆಂದ್ರೆ ಅವರಿಗೆ ಒಂದು ಅನುಕಂಪದ ಓಟು ಬೀಳುವ ಸಾಧ್ಯತೆ ಇದೆ. ಮತ್ತೆ ಅವರ ಬಾಂಧವ್ಯ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಜೊತೆ ಬಾಂಧವ್ಯ ಕೂಡ ಒಳ್ಳೇದಿದೆ. ಅವರ ಕೂಡ ಅನುಕಂಪದ ಓಟು ಬೀಳುವ ಚಾನ್ಸಸ್ ಇದೆ. ಸೊ 2 ಕಡೆಯಿಂದಲೂ ಕೂಡ ಅನುಕಂಪದ ಓಟು ಬೀಳುವ ಚಾನ್ಸಸ್ ಇದೆ. ಸೊ ಜನಾರ್ದನ್ ಪೂಜಾರಿ ನಿಂತ್ರೆ ಒಳ್ಳೇದಂತ ನನಗೆ ಕಾಣಿಸ್ತಿದೆ ರಿಸರ್ಚ್ ಪ್ರಕಾರ, ಸಂಶೋಧನೆ ಪ್ರಕಾರ. ಮತ್ತೆ ಇನ್ನೊಂದು ಏನಂದ್ರೆ, ರಮನಾಥ್ ರೈಗೆ ಕೊಟ್ರೆ ಮಿಥುನ್ ರೈ ಅವರಿಗೆ ಬೇಜಾರಾಗಬಹುದು, ಐವನ್ ಡಿಸೋಜ ಅವರಿಗೆ ಬೇಜಾರಾಗಬಹುದು, ಅಥವಾ ಬಿ ಕೆ ಹರಿಪ್ರಸಾದ್ ಮತ್ತೆ ಸೊರಕೆ ಅವರಿಗೆ ಬೇಜಾರಾಗಬಹುದು, ಅಥವಾ ಅವರಿಗೆ ಯಾರಿಗಾರದು ಕೊಟ್ರೆ ಇವರಿಗೆ ಬೇಜಾರಾಗಬಹುದು. ಅದರಿಂದ ಜನಾರ್ದನ್ ಪೂಜಾರಿ ಅವರು ನಿಂತ್ರೆ ಇನ್ನು ಈ ಕಡೆಯಿಂದ ಕೂಡ ಅನುಕಂಪದ ಓಟು ಬೀಳುವ ಚಾನ್ಸಸ್ ಇದೆ. 3 ಕಡೆಯಿಂದ ಅನುಕಂಪದ ಓಟು ಬೀಳುವ ಚಾನ್ಸಸ್ ಇದೆ ಅಂತ ನಮ್ದು ಸಂಶೋಧನೆ ಪ್ರಕಾರ, ನಮ್ಮ ಅನಿಸಿಕೆ ಹಾಗೆ ಬರ್ತಾ ಇದೆ. ಸರಿ ಸರಿ ಸರಿ, ತಮ್ಮ ಅಭಿಪ್ರಾಯ ಅಲ್ವಾ? ಥ್ಯಾಂಕ್ ಯು. ಸಂಶೋಧನೆ. ಓಕೆ ಓಕೆ, ಎಲ್ಲೋ ಎಸ್ ಏನ್ ಹೇಳ್ತೀರಾ ಅಂತ ಹೇಳಿ. ಎಲ್ಲೋ ಒಂದ್ ಕಡೆ ಈ ಒಂದು ಮಾತು ಕೇಳುವಾಗ ಅಂದ್ರೆ, ಓಕೆ, ಜನಾರ್ದನ ಪೂಜಾರಿ ಅನ್ನುವಂಥವರು ನಿಜವಾಗ್ಲೂ ಹಿರಿಯ ರಾಜಕಾರಣಿ, ಒಳ್ಳೆ ಕ್ಯಾಂಡಿಡೇಟ್ ಅನ್ನುವಂಥ ಮಾತುಗಳು. ಆದ್ರೆ ಎಲ್ಲೋ ಒಂದ್ ಕಡೆ ಮೊನ್ನೆ ನಡೆದಂತಹ ಕೆಲವು ಸ್ಟೇಟ್ಮೆಂಟ್ಗಳು ಆಗಿರ್ಬೋದು, ಹೇಳಿಕೆಗಳಾಗಿರ್ಬೋದು, ಎಲ್ಲೋ ತದ್ವಿರುದ್ಧವಾಗಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು, ಏನ್ ಹೇಳ್ತೀರಾ? ಆದ್ರೆ ಜನಾರ್ದನ್ ಪೂಜಾರಿ ಅವರು ನಮ್ಮ ಪಕ್ಷದ ಆಸ್ತಿ. ಈ ದೇಶದಲ್ಲಿ ಬ್ಯಾಂಕ್ ಅನ್ನ ಬಡವರ ಪಾಲಿಗೆ ತಂದು ಕೊಟ್ಟವರು ಜನಾರ್ದನ್ ಪೂಜಾರಿ ಅವರು ಮಾತ್ರವಲ್ಲ, ನಮ್ಮ ರಮನಾಥ್ ರೈಗಳ ಹಾಗೆ ಜನಾರ್ದನ್ ಪೂಜಾರಿ ಅವರಿಗೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ಒಂದು ದೊಡ್ಡ ಹೆಸರಿದೆ. ಮಾತ್ರ ಅವರು ರಾಷ್ಟ್ರ ಮಟ್ಟದಲ್ಲಿ ಬೆಳೆದಂತಹ ಒಬ್ಬ ನಾಯಕ. ಅವರ ಮಾತನ್ನು ನಾವು ಅಲ್ಲಗಳೆಯುವಂತಿಲ್ಲ. ಅವರು ಯಾವುದೇ ಸೂಚನೆ ಕೊಟ್ಟರು ಕೂಡ ನಾವು ಅದನ್ನು ಆಶೀರ್ವಾದ ಅಂತ ಹೇಳಿ ನಾವು ಪಾಲಿಸ್ತಾ ಇದ್ದೇವೆ. ವ್ಯಕ್ತಪಡಿಸಿದ್ದಾರೆ, ನಾನು ಕೂಡ ಇದ್ದೇನೆ, ಟಿಕೆಟ್ ಕೊಟ್ರೆ ನಾನು ಸ್ಪರ್ಧೆ ಮಾಡ್ತೇನೆ. ಖಂಡಿತ ಅವರು ಸ್ಪರ್ಧೆ ಮಾಡುವುದಾದ್ರೆ ಇನ್ನಷ್ಟು ಬಹುಮತದಿಂದ ನಮಗೆ ಗೆಲ್ಲಬಹುದು ಎಂಬ ಆತ್ಮವಿಶ್ವಾಸ ನಮ್ಗೆ ಇದೆ. ಆದ್ರಿಂದ ನಾವು ಅದನ್ನು ಕೂಡ ಹೈಕಮಾಂಡ್ ನಿಂದ ಬರುವಂತಹ ವರ್ತಮಾನವನ್ನ ನಾವು ಸ್ವಾಗತಿಸಿ ಸ್ವೀಕಾರ ಮಾಡ್ಲಿಕ್ಕೆ ರೆಡಿ ಆಗಿದೆ. ಖಂಡಿತ ಸಿದ್ಧರಿ. ಓಕೆ, ಇನ್ನೊಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ವಾಲ್ಟರ್ ಅಂತ ಸರ್. ಓಕೆ, ಎಸ್ ವಾಲ್ಟರ್. ನಂಗೆ ಒಂದು ಮಿಥುನ್ ರೈ ಅವರಿಗೆ ಕೊಟ್ರೆ ಒಂದು ಬಿಜೆಪಿ ಅವರು ಓಟು ಕೂಡ ನಮ್ಗೆ ಸಿಗುವ ಚಾನ್ಸ್ ಇದೆ ಸರ್. ಯಾಕಂದ್ರೆ ಯೂತ್ ಅಲ್ಲಿ ತುಂಬಾ ಜನ ಮಿಥುನ್ ರೈ ಅವರು ಇದು ಮಾಡ್ತಾರೆ, ಅವರೇ ಬೇಕಂತ. ಅದರಿಂದ ಒಂದು ಯೂತಿಗೆ ಒಂದು ಚಾನ್ಸ್ ಒಂದು ಕೊಟ್ರೆ ಒಳ್ಳೇದಿರುತ್ತಂತ ನಂದೊಂದು ಅನಿಸಿಕೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ವಾಲ್ಟರ್ ಅವರೇ. ಸೊ ಇದಕ್ಕೆ ಸತೀಶ್ ಪ್ರಭು ಅವರು ಆನ್ಸರ್ ಕೊಡ್ಬೇಕಾಗುತ್ತೆ. ಏನ್ ಹೇಳ್ತೀರಂತ ಈ ಮಾತಿಗೆ? ಬಿಜೆಪಿ ಅವರು ಓಟ್ ಬರುತ್ತಂತೆ, ಕಾಂಗ್ರೆಸ್ನ ಟಿಕೆಟ್ ಅನ್ನು ಕೊಡುವಂತದ್ದು ಬಿಜೆಪಿ ಅವರಲ್ವಾ? ಓಕೆ, ಆದ್ರಿಂದ ಕಾಂಗ್ರೆಸ್ನವರೇ ಇದರ ಬಗ್ಗೆ ಯೋಚನೆಗಳನ್ನು ಮಾಡಬೇಕ ಹೊರತು ಅಥವಾ ಇಂಥವರಿಗೆ ಟಿಕೆಟ್ ಕೊಡಿ ಅಂತೇಳಿ ಬಿಜೆಪಿಯವರು ಕಾಂಗ್ರೆಸ್ಗೆ ನಿರ್ದೇಶನ ಕೊಡ್ಲಿಕ್ಕೆ ಅಥವಾ ಸಲಹೆ ಕೊಡ್ಲಿಕ್ಕೆ ಸಾಧ್ಯವೂ ಇಲ್ಲ. ಆದ್ರಿಂದ ಯಾರಿಗೆ ಕೊಡ್ಬೇಕಂತೇಳಿ ಅಲ್ಲ, ಎಲ್ಲೋ ಒಂದ್ ಕಡೆ ಅವರು ಹೇಳುವಂತಹ ಮಾತುಗಳು ನಾವು ಪರಿಗಣನೆಗೆ ತಗೊಳ್ಬೇಕಾಗುತ್ತೆ. ಎಲ್ಲರಿಗೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥ ಇದ್ದೇ ಇರುತ್ತೆ. ಆ ವ್ಯಕ್ತಿ ಅವರ ಮೈಂಡ್ ಸೆಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಮಿಥುನ್ ರೈ ಅವರು ಕಾಂಗ್ರೆಸ್ ನಿಂತ್ರೆ ಡಿವರ್ಸ್ ಎಫೆಕ್ಟ್ ಆಗ್ಬೋದು ಅಂತ ಹೇಳಿ. ನಮ್ಗಂತೂ ಎಫೆಕ್ಟ್ ಆಗುದಿಲ್ಲ. ಅವರು ಹೇಳಿದ್ದು ಯುವಕರು, ಯಾಕಂತ ಹೇಳಿದ್ರೆ ಇವತ್ತು ಯುವ ಮತಗಳು ಭಾರತೀಯ ಜನತಾ ಪಾರ್ಟಿ ಹತ್ರ ಇರೋದ್ರಿಂದ ಯುವಕರಿಗೆ ಚಾನ್ಸಸ್ ಕೊಟ್ರೆ ಆ ಯುವ ಮತಗಳು ದೊರಕಬಹುದು ಅನ್ನುವಂತಹ ಮಾತುಗಳನ್ನು ಅವರು ಹೇಳಿರುವಂತಹ. ಭಾರತೀಯ ಜನತಾ ಪಾರ್ಟಿ ಮತಗಳು ಅಂತ ಹೇಳಿದ್ರೆ ಇವತ್ತು ಯುವ ಮತಗಳು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹೆಚ್ಚಾಗಿರೋದ್ರಿಂದ ಮತ್ತು ಹೊಸ ಮತಗಳು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಇರೋದ್ರಿಂದ ಯುವಕರಿಗೆ ಸ್ಥಾನ ಕೊಟ್ರೆ ಎಲ್ಲಿಯಾದ್ರೂ ಭಾರತೀಯ ಜನತಾ ಪಾರ್ಟಿಯ ಯುವಕರ ಮತಗಳು ಸಿಗ್ಬೋದು ಅನ್ನೋ ಮಾತುಗಳನ್ನ ಉದ್ದೇಶನ ಅವ್ರು ಹೇಳಿರುವಂತದ್ದು. ಓಕೆ ಓಕೆ, ಅದೇ ಮಾತು ಕೇಳಬೇಕಿತ್ತು ತಮ್ಮಲ್ಲೂ ಕೂಡ ಅದೇ ಪ್ರಶ್ನೆ ಇತ್ತು. ಈ ಬಾರಿ ಯಾವ ಮಾನದಂಡದ ಮೇಲೆ ಅಭ್ಯರ್ಥಿ ಆಯ್ಕೆ ಮಾಡ್ತೀರಾ? ಅಂದ್ರೆ ಯುವಕರು ಬೇಕಾ ಅಥವಾ ಅನುಭವಿಗಳು ಬೇಕಾ? ಯಾವ ಮಾನದಂಡ ಅಂತ ಹೇಳಿ
ನಮಗೆ ಎಲ್ಲ ಕ್ಷೇತ್ರದ ಮತದಾರರು ನಮಗೆ ಸಂಪತ್ತಾಗಿದ್ದಾರೆ. ಯಾಕಂತ ಹೇಳಿದರೆ ನಾವು ಯುವಕರಾಗಲಿ ಅಥವಾ ಮಹಿಳೆಯರಾಗಲಿ ಅಥವಾ ಇನ್ನು ನಮ್ಮ ಹಿರಿಯ ಕಾಂಗ್ರೆಸ್ಸಿಗರಾಗಲಿ ಇವರೆಲ್ಲರ ಮತದ ಮೇಲೆ ನಮಗೆ ಅಭಿಮಾನವಿದೆ. ಆದ್ದರಿಂದ ಹೈಕಮಾಂಡ್ ನಿರ್ಧಾರವನ್ನು ಬಿಟ್ಟು ನಾವು ಇನ್ಯಾವುದೇ ನಿರ್ಧಾರವನ್ನು ಮಾಡುವಂತಿಲ್ಲ. ಯುವಕರಿಗೆ ಕೊಟ್ಟರು ಕೂಡ ನಾವು ಹಿರಿಯರಲ್ಲಿ ಒತ್ತಾಯಿಸಬಹುದು, ಹಿರಿಯರಿಗೆ ಕೊಟ್ಟರೆ ಯುವಕರನ್ನು ಕೂಡ ಒಂದುಗೂಡಿಸಿ ನಾವು ನಮ್ಮ ಪ್ರಚಾರಾಂದೋಲನವನ್ನು ನಾವು ಮಾಡ್ತೇವೆ, ಅದರಲ್ಲಿ ನಾವು ಯಶಸ್ವಿ ಆಗ್ತೇವೆ. ಆ ದೃಷ್ಟಿಯಿಂದ ಇಲ್ಲಿ ಯಾವುದೇ ಭೇದವನ್ನು ತೋರಿಸುವಂತಹ ಒಂದು ಪ್ರಯತ್ನವನ್ನು ಕಾಂಗ್ರೆಸ್ನಲ್ಲಿ ಖಂಡಿತ ನಾವು ಮಾಡುವುದಿಲ್ಲ. ಆದ್ರಿಂದ ಮಿಥುನ್ ರೈಗಳಿಗೆ ಕೊಟ್ಟರು ಕೂಡ ನಾವು ಸ್ವಾಗತಿಸ್ತೇವೆ, ಅಥವಾ ಇನ್ಯಾವುದೇ ಅಭ್ಯರ್ಥಿ ಕೊಟ್ಟರು ಕೂಡ ಅವರು ನಮ್ಮ ಪಕ್ಷದ ಒಂದು ಹಿರಿಯರು ಮತ್ತು ನಾಯಕರು ಮತ್ತು ಅನುಭವಸ್ಥರು ಮತ್ತು ಪಕ್ಷಕ್ಕೆ ಎಷ್ಟು ಕೊಡುಗೆಗಳನ್ನು ಕೊಟ್ಟಂತಹ ನಾಯಕರೇ ಈಗ ನೀವು ಲಿಸ್ಟ್ ಅಲ್ಲಿ ತೋರಿಸಿದ್ದು. ಅದ್ರಲ್ಲಿ ಯಾರು ಹೊಸಬರಾಗಿ ನಿನ್ನೆ ಮೊನ್ನೆ ಬಂದವರು ಯಾರಿಲ್ಲ. ತುಂಬಾ ವರ್ಷಗಳ ಕಾಲ ಅವರು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ ಅಂತ ಅವರು ಕೇಳುವುದರಲ್ಲಿ ತಪ್ಪಿಲ್ಲ. ಅವರು ಯಾರಿಗೆ ಸಿಕ್ಕಿದ್ರು ಕೂಡ ನಾವು ಅವರನ್ನು ಸ್ವಾಗತಿಸ್ತೇವೆ. ಓಕೆ, ಇನ್ನೊಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಅವಿನಾಶ್ ಅಂತ ಕದ್ರಿಯಿಂದ. ಓಕೆ, ಅವಿನಾಶ್ ಅವರೇ ಹೇಳಿ ಅಂತ ಹೇಳಿ. ಏನ್ ಮಾತನಾಡ್ತೀರಾ? ಏನು ಪ್ರಶ್ನೆ ಇದೆ ತಮ್ಮ? ನಮ್ಮ ಪ್ರಶ್ನೆ ಏನು ಕೇಳಿ. ಬಿಜೆಪಿಯ ವಕ್ತಾರ ಸತೀಶ್ ಪ್ರಭು ಹತ್ರ ನಮ್ಮೊಂದು ಪ್ರಶ್ನೆ. ಸರಿ ಸರಿ. ಇವಾಗ ಇಡೀ ದೇಶದಲ್ಲಿ ಯುವಕರು ರಾಜಕೀಯಕ್ಕೆ ಬರಬೇಕು, ಯುವಕರನ್ನ ಬೆಂಬಲಿಸಬೇಕಂತ ಇಡೀ ರಾಜ್ಯದಲ್ಲಿ ಇಡೀ ರಾಷ್ಟ್ರದಲ್ಲಿ ಒಂದು ಕೇಳ್ತಾ ಇದ್ದೇವೆ ನಾವು. ಇವನ್ ಕಾಂಗ್ರೆಸ್ ನಲ್ಲಿ ಮಿಥುನ್ ರೈ ಅಂತ ಯುವಕರಿಗೆ ಆದ್ಯತೆ ಕೊಡ್ಬೇಕಂತ ಕಾಂಗ್ರೆಸ್ ಅಲ್ಲೂ ಕೂಗಿದೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೂಡ ನಾವು ನೋಡ್ತಾ ಇದೀವಿ, ಹರೀಶ್ ಪೂಂಜರ್ ಅಂತ ಒಂದು ಒಳ್ಳೆ ನಾಯಕರಿಗೆ ಒಂದು MLA ಎಲೆಕ್ಷನ್ ಅಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಪುನಃ MP ಎಲೆಕ್ಷನ್ ಅಲ್ಲಿ ಕಳಪೆ ಪರ್ಫಾರ್ಮೆನ್ಸ್ ತೋರಿಸಿದಂತ ನಳಿನ್ ಕುಮಾರ್ ಕೊಡುವ ಬದಲು ಬ್ರಿಜೇಶ್ ಚೌಟ್ರ ಅಂತ ಯುವ ನಾಯಕರು ಬಿಜೆಪಿಯಲ್ಲೂ ಇದ್ದಾರೆ, ಅವ್ರಿಗೆ ಯಾಕೆ ನೀವೊಂದು ಅವಕಾಶ ಕೊಡಬಾರ್ದು? ಓಕೆ ಸರ್, ಥ್ಯಾಂಕ್ ಯು. ಡೈರೆಕ್ಟ್ ಆಗಿ ಒಂದು ಮಾತಾಡಿದ್ರೆ ಸತೀಶ್ ಬಾಬು ಅವರಿಗೆ ಹೇಳಿದಂತ ಮಾತು ಖಂಡಿತವಾಗಿ ಅವರು ಹೇಳಿರುವಂತದಲ್ಲಿ ಅವರ ಏನು ನಿರೀಕ್ಷೆಗಳಿದೆ ಅಥವಾ ಅವರ ಏನು ಆಸೆಗಳಿದೆ ಅದನ್ನು ಅವರು ವ್ಯಕ್ತ ಮಾಡಿದ್ದಾರೆ. ಖಂಡಿತವಾಗಿ ಬ್ರಜೇಶ್ ಚೌಟರ್ಗೂ ನಾನು ಈಗಾಗಲೇ ಹೇಳಿದೆ, ಅನೇಕ ಸಮರ್ಥರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರುವುದರಿಂದ ಇದೆಲ್ಲವನ್ನು ಪರಿಗಣನೆ ತೆಗೊಂಡು, ಯಾಕಂದ್ರೆ ಕಳೆದ ಅವರೇ ಹೇಳಿರುವ ಹಾಗೆ ವಿಧಾನಸಭಾ ಕ್ಷೇತ್ರದಲ್ಲಿ ಅಧಿಕ ಯುವಕರು ದಕ್ಷಿಣ ಜಿಲ್ಲೆಯಿಂದ ಆಯ್ಕೆ ಆಗಿರುವಂಥದ್ದು ಯುವಕರು ಭಾರತೀಯ ಜನತಾ ಪಾರ್ಟಿಯಿಂದ. ಆದ್ರಿಂದ ಖಂಡಿತವಾಗಿ ಲೋಕಸಭೆಯಲ್ಲಿ ಕೂಡ ಇದು ಪರಿಗಣನೆ ಮಾಡಬಹುದು ಅನ್ನೋ ಆಶೆಯನ್ನು ವ್ಯಕ್ತ ಮಾಡಿದ್ದಾರೆ. ಆದ್ರಿಂದ ಹೈಕಮಾಂಡ್ ಏನು ನಿರ್ಧಾರಗಳನ್ನು ಮಾಡ್ತದೆ, ಯಾಕಂದ್ರೆ ಬ್ರಜೇಶ್ ಚೌಟರು ಕೂಡ ಪಕ್ಷದ ಚಟುವಟಿಕೆಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ, ಯುವ ಮೋರ್ಚಾದ ಅಧ್ಯಕ್ಷರಾಗಿ ಪಕ್ಷದ ಚಟುವಟಿಕೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಅದರಿಂದ ಖಂಡಿತವಾಗಿಯೂ ಹೈಕಮಾಂಡ್ ಏನು ನಿರ್ದೇಶನಗಳನ್ನು ನಮ್ಗೆ ಕೊಡ್ತದೆ, ಯಾವ ಅಭ್ಯರ್ಥಿನ ಆಯ್ಕೆ ಮಾಡ್ತಾರೆ, ಖಂಡಿತವಾಗಿಯೂ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳು ಯಾರೇ ಇರಲಿ, ನಾನು ಇವಾಗಲೇ ಹೇಳಿದೆ, ಯಾರೇ ಅಭ್ಯರ್ಥಿ ಆಗಲಿ ಕಾರ್ಯಕರ್ತರು ದುಡಿತಾರೆ, ಗೆಲುವನ್ನು ನಾವು ಸಾಧಿಸ್ತೀವಿ. ಅದರಿಂದ ಬ್ರಜೇಶ್ ಚೌಟರು ಕೂಡ ಸಮರ್ಥರೇ ಇದ್ದಾರೆ. ಓಕೆ, ಡೈರೆಕ್ಟ್ ಆಗಿ ಮಧುಸೂದನ್ ಗೌಡ ಅವರ ಜೊತೆ ಕೇಳಬೇಕು. ಒಂದ್ ಕಡೆ 1991ರಿಂದ ಗೆಲ್ಲುತ್ತಾ ಬರ್ತಿರುವಂತಹ ಬಿಜೆಪಿ, ಇನ್ನೊಂದ್ ಕಡೆ 1950ರಿಂದ ಸತತವಾಗಿ 9 ಸತತವಾಗಿ ಗೆಲ್ತಾ ಇದೆ ನಮ್ಮ ಕಾಂಗ್ರೆಸ್. ಯಾವ ರೀತಿ ನೋಡ್ತೀರಾ ಅಂತ ಹೇಳಿದ್ರೆ, ಬಿಜೆಪಿ ಅನ್ನುವಂಥದ್ದು ಗೆಲ್ಲುವಂತಹ ಕುದುರೆ, ಕಾಂಗ್ರೆಸ್ ಅನ್ನುವಂಥದ್ದು ಈಗ ಸೋಲ್ತಾ ಇದೆ. ಸೋಲಿಗೆ ಗೆಲುವಿಗೆ ಏನ್ ಕಾರಣ ಆಗಿರ್ಬೋದು ನಮ್ಮ ಕರಾವಳಿಯಲ್ಲಿ? ನೋಡಿ, ಈ ಕರಾವಳಿಯ ಜನ ಭಾರಿ ಬುದ್ಧಿವಂತ ಜನ ಮತ್ತೆ ಪ್ರಭುತ್ವವನ್ನು ಉಳ್ಳುವಂತ ಜನ. ಯಾಕೆಂತ ಹೇಳಿದ್ರೆ ಸದಾನಂದ ಗೌಡರವರು ಈ ಕ್ಷೇತ್ರದ ಲೋಕಸಭಾ ಸದಸ್ಯರಾದಂತಹ ಸಂದರ್ಭದಲ್ಲಿ ಇಲ್ಲಿ 4 ಜನ ಕಾಂಗ್ರೆಸ್ ಮತ್ತೆ 4 ಜನ MLA ಇದ್ದಂಥದ್ದು. ಅದೇ ಸಂದರ್ಭದಲ್ಲಿ ಕೂಡ ಕಾಂಗ್ರೆಸ್ ಅಧಿಕಾರ ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಇದ್ದಂಥದ್ದು. ತದನಂತರ ಮಹಾನಗರ ಪಾಲಿಕೆ ಬಿಜೆಪಿ ಆಯ್ತು, ಕಾಂಗ್ರೆಸ್ 7 ಜನ ಶಾಸಕರಾದ್ರು, 1 ಶಾಸಕರು ಬಿಜೆಪಿ ಆಗಿತ್ತು. ಆ ಸಂದರ್ಭದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಗೆದ್ದಂಥದ್ದು. ತದನಂತರ ಈಗಿನ ಇದರಲ್ಲಿ 7 ಬಿಜೆಪಿ ಇದೆ, 1 ಕಾಂಗ್ರೆಸ್ ಇದೆ, ಮತ್ತೆ ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಅಂತಹ ಎಂತೆಂಥ ಘಟಾನುಘಟಿ ನಾಯಕರುಗಳು ಸೋಲನ್ನು ಅನುಭವಿಸಿದ್ದಾರೆ. ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಸತೀಶ್ ಪ್ರಭು ಅವರು ಹೇಳಿದ್ರು, ನಮ್ಮ ಸಂಸದರು ಅಷ್ಟು ಕೆಲಸ ಮಾಡಿದ್ರೆ ಇಷ್ಟು ಕೆಲಸ ಮಾಡಿದ್ದಾರೆ ಅಂತ. ಅವರು ಅದರಲ್ಲಿ 2 ಸತ್ಯವನ್ನು ಹೇಳಿದ್ರು. ಒಂದು, ರಸ್ತೆಗಳಿಗೆ ಗುದ್ಲಿ ಪೂಜೆಯನ್ನು ಮಾಡಿಟ್ಟಿದ್ದಾರೆ, ಮತ್ತೆ 2 ರೈಲನ್ನು ಬಿಟ್ಟಿದ್ದಾರೆ. ಅದನ್ನು ಬಿಟ್ಟು ಮತ್ತೆ ಇಲ್ಲಿಯ ಸ್ಥಳೀಯ ಶಾಸಕರ ಒತ್ತಾಯದ ಮೇಲೆ 2 ಸ್ಟವ್ ಗ್ಯಾಸ್ ಒಂದು ಕಲೆಕ್ಷನ್ ಒಂದು ಕೊಟ್ಟಿದ್ದಾರೆ. ಅದನ್ನು ಬಿಟ್ಟು ಅವರು ಯಾವುದೇ ತರದ ಅಭಿವೃದ್ಧಿ ಕೆಲಸಗಳು ಮತ್ತೆ ಯಾವುದೇ ಪ್ರಾಜೆಕ್ಟ್ಗಳು ಈ ಜಿಲ್ಲೆಗೆ ಯಾರೂ ಕೂಡ ತಂದಿಲ್ಲ. ಯಾಕೆ ತಂದಿಲ್ಲ ಅಂತ ಹೇಳಿದ್ರೆ, ಅವರಿಗೆ ಸತೀಶ್ ಪ್ರಭು ಅವರಿಗೆ ಗೊತ್ತಿರ್ಬೋದು ಅವ್ರಿಗೆ ಏನ್ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇದೆ, ಮತ್ತೆ ಏನೇನ್ ಪ್ರಾಬ್ಲಮ್ ಇದೆ ಅಂತ ಅವ್ರಿಗೆ ಗೊತ್ತಿದೆ. ಆದ್ರಿಂದ
ಸಂಸದ ನಳಿನ್ ಕುಮಾರ್ ಕಟೀಲ್ ಖಾಲಿ ಪೇಪರ್ ನಂಬರ್ 1 ಸಂಸದರಾಗಿ ಕೆಲಸ ನಿರ್ವಹಿಸಿದ್ದಾರೆ ಹೊರತು ಈ ಜಿಲ್ಲೆಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಕೂಡ ಮಾಡಿಲ್ಲ. ಆದ್ರಿಂದ ಪಂಪೈಲ್ ಮತ್ತೆ ತೊಕ್ಕೊಟ್ಟು ವಿಚಾರವಾಗಿ ನೋಡಬಹುದು, ಅದೊಂದೇ ಸಾಕ್ಷಿ. ಈ ಓವರ್ ಆಲ್ ದಕ್ಷಿಣ ಕನ್ನಡ ಜಿಲ್ಲೆಯ ಮತದಾರರಿಗೆ ಒಂದು ಉದಾಹರಣೆಯಾಗಿ ಪಂಪೈಲ್ ಮತ್ತೆ ತೊಕ್ಕೊಟ್ಟು ವಿಚಾರಗಳು ನಿಮ್ಗೆ ಗೊತ್ತಿರಬಹುದು. ಅವು ಎರಡನ್ನೇ ಇಲ್ಲಿಯವರು ಕೂಡ ಪೂರೈಸಲಿಕ್ಕೆ ಆಗ್ಲಿಲ್ಲ. ನೀವು ವಿಜುವಲ್ ಅಲ್ಲಿ ನೋಡ್ತಿರ್ಬೋದು, ಪಂಪೈಲ್ ವಿಚಾರವಾಗಿ ಅಲ್ಲಿ ನಳಿನ್ ಕುಮಾರ್ ಕಟೀಲ್ ಮಾತಾಡ್ಬೇಕಾದ್ರೆ ಶಾಸಕ ನಗಾಡ್ತಿದ್ದಾರೆ ವೇದವಾಸ್ ಕಾಮತ್. ಯಾಕೆಂದ್ರೆ ಅವರ ಪಕ್ಷದಲ್ಲೇ ಅದು ಕೂಡ ಒಂದು ಇದಾಗಿದೆ. ಯಾಕೆಂದ್ರೆ ಮಾಡ್ಲಿಕ್ಕೆ ಆಗಿಲ್ಲ, ಅದು ಯಾವ ಲೆಕ್ಕದಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಗೊತ್ತಿಲ್ಲ. ಯಾಕೆಂದ್ರೆ ನಾನ್ ಕೇಳ್ತಾ ಇರುವಂತಹ ಪ್ರಶ್ನೆ, ಯಾವ ಆಧಾರದ ಮೇಲೆ ಜಯ ಗಳಿಸ್ತಾ ಇದಾರೆ, ಏನ್ ಶಕ್ತಿ ಇದೆ ಅಲ್ಲ, ಅವರಿಗೆ ಸ್ಟ್ರಾಟಜಿ ಉಂಟು. ಒಂದ್ ಕಡೆ ತಾವು ರಿಸರ್ಚ್ ಮಾಡಿರ್ತೀರಲ್ವಾ, ಈ ಕ್ಷೇತ್ರದಲ್ಲಿ ಯಾಕೆ ಕರಾವಳಿಯಲ್ಲಿ ನಮ್ಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಏನ್ ಸಮಸ್ಯೆ ಆಗಿದೆ, ಹಾಗಾದ್ರೆ ಅವ್ರು ಜಯ ಗಳಿಸ್ತಾ ಇದಾರೆ ಪದೇ ಪದೇ, ಏನು ಪಾಸಿಟಿವ್ ರೆಸ್ಪಾನ್ಸ್ ಇದೆ, ಏನಾಗ್ತಾ ಇದೆ ಅನ್ನುವಂಥದ್ದು ರಿಸರ್ಚ್ ಮಾಡಿರ್ತೀರಲ್ವಾ, ಏನ್ ಕಾರಣ ಆಗಿರ್ಬೋದು ಸತತ ಜಯಗಳಿಗೆ? ನೋಡಿ, ಅದು ಕೆಲವೊಂದು ವಿಚಾರವಾಗಿ ಕಾಂಗ್ರೆಸ್ ನಲ್ಲಿ ಇದ್ದಂತಹ ಕೆಲವೊಂದು ಆಂತರಿಕ ಕಲಹಗಳಾಗಿರ್ಬೋದು, ಮತ್ತೆ ಇಲ್ಲಿನ ಹಿಂದುತ್ವ ಮತ್ತೆ ಕೋಮುವಾದ ಮತ್ತು ಮತೀಯವಾದಿಯ ಹೊಂದಿರ್ಬೋದು, ಮತ್ತೊಂದು ಮೋದಿಯನ್ನು ಈ ರಾಷ್ಟ್ರದ ಪ್ರಧಾನಿಯಾಗಿ ತಂದ್ರೆ ಏನೋ ಒಂದು ಆಗ್ಬೋದು ಅಂತದ್ದು, ಈ ಎಲ್ಲಾ ವಿಚಾರಗಳನ್ನು ಕೂಡ ಇಟ್ಕೊಂಡು ಇವರು ಗೆದ್ಕೊಂಡು ಬರ್ತಾ ಇದ್ದಂಥದ್ದು. ಆದ್ರೆ ಈ ಬಾರಿ ಅದೆಲ್ಲವೂ ಕೂಡ ನಡೆಯೋದಿಲ್ಲ. ಯಾಕೆಂದ್ರೆ ಎಲ್ಲರೂ ಕೂಡ ಬುದ್ಧಿವಂತರಾಗಿದ್ದಾರೆ. ಕೇಂದ್ರದಲ್ಲಿ ಮೋದಿ ಅವರು ಏನ್ ಮಾಡಿದ್ರು ಅನ್ನೋದು ವಿಚಾರಗಳು ಗೊತ್ತಾಗ್ತದೆ. ಇಲ್ಲಿ ಹಿಂದುತ್ವದ ಮತ್ತೆ ಇವರನ್ನ ಎತ್ತಿಕೊಟ್ಟು ಯಾರ್ಯಾರು ಜೈಲಲ್ಲಿ ಇದ್ದಾರೆ, ಯಾರ್ಯಾರು ಹೊರಗೆ ಬಂದಿದ್ದಾರೆ ಅನ್ನೋದು ಕೂಡ ವಿಚಾರ ಗೊತ್ತಿದೆ. ಅಭಿವೃದ್ಧಿ ಏನಾಗಿದೆ ಅನ್ನೋದು ಕೂಡ ನೋಡ್ತಾ ಇದ್ದಾರೆ. ಅದನ್ನೆಲ್ಲ ನೋಡ್ಕೊಂಡಾಗ ಈ ಬಾರಿ ಸ್ಪಷ್ಟವಾಗಿ ನಾನು ಹೇಳುವಂತ ನಮ್ಮ ಕಾಂಗ್ರೆಸ್ ಮತ್ತು ನಾವು ಸಮೀಕ್ಷೆ ಮಾಡಿರೋ ನಿಂತರ ಪ್ರಕಾರ ನೋಡಿದ್ರೆ ನಮ್ಮ ಸಮ್ಮಿಶ್ರ ಸರ್ಕಾರದ ಅಭ್ಯರ್ಥಿಗಳು ಈ ಬಾರಿ ಇಲ್ಲಿ ವಿನ್ ಆಗ್ತಾರೆ ಅನ್ನೋದು ನಮ್ಮ ಒಂದು. ಓಕೆ ಬರ್ತೇನೆ ಮಧುಸೂದನ್ ಅವರೊಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಕೇಳ್ತಾ ಇದ್ದೀರಾ? ನಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಬಜ್ಪೆಯಿಂದ ಹರೀಶ್ ಶೆಟ್ಟಿ ಅಂತ. ಓಕೆ ಸರ್, ಹೇಳಿ ನಿಮ್ಮ ಪ್ರಶ್ನೆ. ನಾನು ಮೋದಿ ಅವರ ಮತ್ತು ಕಟೀಲ್ ದೇವಿಯ ಅನನ್ಯ ಭಕ್ತ. ನಳಿನ್ ಕುಮಾರ್ ಕಟೀಲ್ ಅವರು 2 ಅವಧಿಯಲ್ಲಿ ಕಟೀಲ್ಗೋಸ್ಕರ ಎಂತ ಮಾಡಿದ್ದಾರೆ ಅಂತ ಬಿಜೆಪಿ ವಕ್ತಾರ ಸತೀಶ್ ಪ್ರಭು ಅವರು ಉತ್ತರ ಕೊಡ್ಬೇಕು. ಯಾಕಂತ ಹೇಳಿದ್ರೆ ಅವರನ್ನೇ ರಿಪೀಟ್ ಅಭ್ಯರ್ಥಿ ಅಂತ ಮಾಡುವುದಕ್ಕೆ ಒಂದು ಮೀನಿಂಗ್ ಇಲ್ಲ. ನಾನು ಕೂಡ ಬಿಜೆಪಿಯ ತುಂಬಾ ಅಭಿಮಾನಿ. ಯಾಕೆಂತ ಹೇಳಿದ್ರೆ 2 ಟರ್ಮ್ ಅವರಿಗೆ ಕೊಟ್ಟಿದ್ದೀರಿ, ನಿಮ್ಮಲ್ಲಿ ಬದಲಾವಣೆ ಮಾಡಿದ್ರೆ ತುಂಬಾ ಯುವಕರಿಗೆ ಕೊಟ್ರೆ ನಮ್ಮಂತವರಿಗೂ ಸ್ಫೂರ್ತಿ ಮತ್ತು ಬಿಜೆಪಿಗೂ ಒಂದು ಒಳ್ಳೆಯ. ಓಕೆ ಸರಿ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಸತೀಶ್ ಪ್ರಭು ಅವರು ಏನ್ ಹೇಳ್ತಾರೆ? ಇದೇ ಮಾತು ಕೇಳಿ ಬರ್ತಾ ಇರುವಂತದ್ದು, ಕಾರ್ಯಕರ್ತರಿಗೆ ನಮ್ಗೆ ಈ ಪಕ್ಷ ಬೇಕು, ನಾಯಕ ಬೇಕು, ಮುಖಂಡ ಬೇಕು, ಆದ್ರೆ ಜಿಲ್ಲೆಯಲ್ಲಿರುವಂತಹ ನಾಯಕ ಬೇಡ. ಖಂಡಿತ ಮಧುಸೂದನ್ ಕೂಡ ಅದನ್ನೇ ಅವರು ಹೇಳಿದ್ರು ಮಾತನಾಡುವಾಗ. ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ಪದೇ ಇದೇ ಪ್ರಶ್ನೆ ಬರ್ತಾ ಇದೆ. ಅದನ್ನೇ ಹೇಳ್ತಾ ಇದ್ದೇನೆ ನಾನು. ಒಂದು ಗಾದೆ ಮಾತಿದೆ, ಮೆದ್ದವನೇ ಬಲ್ಲ ಬೆಲ್ಲದ ಸವಿಯ ಅಂತೇಳಿ. ಯಾರಿಗೆ ಅನುಭವಕ್ಕೆ ಬಂದಿದೆ ಅವರಿಗೆ ಖಂಡಿತವಾಗಿ ಗೊತ್ತಾಗ್ತದೆ. ಇವತ್ತು ಬೇರೆ ಬೇರೆ ಯೋಜನೆಗಳನ್ನು ಜಿಲ್ಲೆಗೆ ದೊರಕಿಸಿಕೊಡುವಂಥಲ್ಲಿ, ಆರೋಗ್ಯದ ಬಗ್ಗೆ ವಿಶೇಷವಾಗಿ ಇರುವಂಥದ್ದು, ಜನರಿಕ್ ಔಷಧಿಗಳು ಕಡಿಮೆ ಬೆಲೆಯಲ್ಲಿ ಜನರಿಗೆ ದೊರಕಿಸಿಕೊಡುವಂಥ ಯೋಜನೆಗಳನ್ನು ಇಲ್ಲಿ ಅನುಷ್ಠಾನ ಮಾಡುವಂಥದ್ದು ಇರ್ಬೋದು, ಅಥವಾ ಉಚಿತವಾಗಿ ಗ್ಯಾಸ್ಗಳನ್ನು ಕೊಡುವಂಥ ಉಜ್ವಲ ಯೋಜನೆ ಇರುವಂಥದ್ದು ಇರ್ಬೋದು, ಅಥವಾ ವಿದ್ಯುತ್ ಒದಗಿಸಿಕೊಡುವಂಥ ಯೋಜನೆಗಳು, ಈ ರೀತಿ ಪ್ರತಿಯೊಂದು ಯೋಜನೆಗಳನ್ನು ತರುವಲ್ಲಿ ಮತ್ತು ಅದನ್ನು ಯಾರಿಗೆ ಫಲಾನುಭವಿಗಳಿದ್ದಾರೆ ಅವರಿಗೆ ಖಂಡಿತವಾಗಿ ವಿಷಯಗಳಿದೆ, ಮತ್ತು ಯಾರು ಜನರೊಂದಿಗೆ ಒಡನಾಟ ಇದೆ ಅವರಿಗೆ ಸಹಜವಾಗಿ ಯಾವ ಯೋಜನೆಗಳು ತಲುಪಿದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಮತ್ತು ಇನ್ನೊಂದು ಮಾತುಗಳನ್ನು ಕೂಡ ಅವರು ಹೇಳಿ ಪಂಪೆಲ್ ಬಗ್ಗೆ ನಾನು ಜಾಸ್ತಿ ಚರ್ಚೆ ಮಾಡಲಿಕ್ಕೆ ಹೋಗಿದೆ. ಯಾಕಂದ್ರೆ ಸಾಕಷ್ಟು ಬಾರಿ ಇದರ ಬಗ್ಗೆ ಚರ್ಚೆಗಳಾಗಿದೆ. ಮತ್ತೆ ಭೂಮಿಗಳನ್ನು ಯಾವ ರೀತಿ ಅದು ಕೊಡಬೇಕು, ಸ್ಥಳೀಯ ಸಂಸ್ಥೆಗಳು ಯಾವ ರೀತಿಯಲ್ಲಿ ಇದನ್ನು ಮಾಡಬೇಕು, ಮಹಾನಗರ ಪಾಲಿಕೆ ನಿರ್ಣಯಗಳು ಯಾವ ರೀತಿ ಇದೆ, ಎಲ್ಲವೂ ಈ ಬಗ್ಗೆ ಚರ್ಚೆಗಳು ಆಗಿರೋದ್ರಿಂದ ಜಾಸ್ತಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಮತ್ತು ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಕೂಡ ಅಷ್ಟೇ. ಭಾರತೀಯ ಜನತಾ ಪಾರ್ಟಿ ಹಂತವಾಗಿ ಇಲ್ಲಿ ಬೆಳೆದುಕೊಂಡು ಬಂದಿರುವಂತಹದ್ದು. ಇಡೀ ಜಿಲ್ಲೆಯಲ್ಲಿ ಮಧುಸೂದನ್ ಗೌಡರಿಗೆ ನೆನಪಿಸ್ಲಿಕ್ಕೆ ಇಷ್ಟಪಡ್ತೇನೆ, 2 JDS ಶಾಸಕರಿದ್ರು 2.5 ದಶಕಗಳ ಹಿಂದೆ. ಇವತ್ತು ಜನತಾದಳ ಸಂಪೂರ್ಣವಾಗಿ ಇವತ್ತು ನಶಿಸಿ ಹೋಗುವ ಕಾರಣ ಕೂಡ ಅವರು ಯೋಚನೆ ಮಾಡಬೇಕಾಗ್ತದೆ. ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ವಿದ್ಯಾವಂತರಿದ್ದಾರೆ, ಮಾತ್ರ ಅಲ್ಲ ಪ್ರಜ್ಞಾವಂತರು ಕೂಡ ಇದ್ದಾರೆ, ಯೋಚಿಸಿ ಮತಗಳನ್ನು ಹಾಕ್ತಾರೆ. ಆದ್ರಿಂದ ಇವತ್ತು ನಳಿನ್ ಕುಮಾರ್ ಕಟೀಲ್ ಬಗ್ಗೆ ಅವರ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ರು. ಖಂಡಿತವಾಗಿಯೂ ಇವೆಲ್ಲವನ್ನು ಪರಿಗಣನೆ ತೆಗೆದುಕೊಂಡು, ಯಾಕಂದ್ರೆ ಹೈಕಮಾಂಡ್ ಸುಖ ಸುಮ್ಮನೆ ಇಂಥ ಅಭ್ಯರ್ಥಿ ಅಂದ್ರೆ ಘೋಷಣೆ ಮಾಡೋದಿಲ್ಲ, ಯೋಚನೆಗಳನ್ನು ಮಾಡುತ್ತದೆ. ಯಾವ ಅಭ್ಯರ್ಥಿಗಳನ್ನು ಕೊಟ್ಟರೆ ಜನಮಾನಸನ್ನು ಅವ್ರು ಗೆದ್ದಾರೋ,
ಬೇರೆ ಬೇರೆ ಲೆಕ್ಕಾಚಾರಗಳು ಇರಬಹುದು. ಇವೆಲ್ಲವನ್ನು ಪರಿಗಣನೆ ತೆಗೆದುಕೊಂಡು ಅವರು ಮಾಡಿರುವಂತಹ ಸಾಧನೆಗಳು ಇರ್ಬೋದು, ಅವರಿಗೆ ಜನ ಸೇವೆಯ ಬಗ್ಗೆ ಇರುವಂತಹ ಆ ಕಾಳಜಿ ಇರಬಹುದು, ಇವೆಲ್ಲವನ್ನು ಯೋಚನೆ ಮಾಡಿ ಹೈಕಮಾಂಡ್ ನಿರ್ಧಾರವನ್ನು ಮಾಡುವಂತಹದ್ದು. ಅದರಿಂದ ಖಂಡಿತವಾಗಿಯೂ ಸೂಕ್ತವಾಗಿರ್ತಕ್ಕಂಥ ಸರಿಯಾದಂತಹ ನಿರ್ಧಾರಗಳನ್ನು ಹೈಕಮಾಂಡ್ ತೆಗೊಳ್ತದೆ. ಮತ್ತು ಈವರೆಗೆ ಜಿಲ್ಲೆಯ ಜನತೆ ನಮಗೇನು ಆಶೀರ್ವದಿಸಿ ನಮ್ಗೆ ಕಳಿಸಿದ್ದಾರೆ, ಅವರ ಆ ಭಾವನೆಗಳಿಗೆ ಮತ್ತು ಅವರ ನಂಬಿಕೆಗಳಿಗೆ ಚ್ಯುತಿ ಬಾರದ ರೀತಿಯಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಪ್ರತಿಯೊಂದು ಸಂದರ್ಭದಲ್ಲೂ ಮಾಡಿ ತೋರಿಸಿದ್ದೇವೆ. ಇಲ್ಲಿ ಶಾಸಕರ ವಿವರಿಸಿರ್ಬೋದು, ಮಹಾನಗರ ಪಾಲಿಕೆ ಆಡಳಿತ ಇರುವಂಥ ಸಂದರ್ಭದಲ್ಲಿರ್ಬೋದು, ಪ್ರತಿಯೊಂದು ಸಂದರ್ಭದಲ್ಲೂ ಇದಕ್ಕೆ ಪೂರಕವಾಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ, ಇನ್ನು ಮುಂದೆ ಕೂಡ ಮಾಡುವರು. ಓಕೆ ಮಧುಸೂದನ್ ಗೌಡ ಅವರು, ಎಲ್ಲೋ ಒಂದ್ ಕಡೆ ತಾವು ಜೆಡಿಎಸ್ ಪಕ್ಷದಿಂದ ಮಾತ್ರ ಅಲ್ಲ, ಪ್ರತಿನಿಧಿಸ್ತಾ ಇರುವಂತ ಮಾತ್ರ ಅಲ್ಲ, ರಾಜಕೀಯ ವಿಶ್ಲೇಷಕ ಈ ಒಂದು ಎರಡು ಪಕ್ಷಗಳ ನಡುವೆ ಗೆಲುವಿಗೆ ಕಾರಣಗಳನ್ನು ತಾವು ಕೊಟ್ಟಿದ್ದೀರಾ. ಏನೋ ಹಿಂದುತ್ವ ಅಲೆ ಇದೆ, ಮೋದಿ ಅನ್ನುವಂತಹ ಅಲೆ ಇದೆ ಅನ್ನುವಂತಹ ಮಾತುಗಳು. ಹಾಗಾದ್ರೆ ಸೋಲಿಗೆ ಏನ್ ಕಾರಣ? ಕಾಂಗ್ರೆಸ್ ಅನ್ನುವಂತಹ ರಾಷ್ಟ್ರೀಯ ಪಕ್ಷ, ದೊಡ್ಡ ಮಟ್ಟದ ಅನುಭವಿ ರಾಜಕಾರಣಿಗಳು, ಏನ್ ಕಾರಣ ಆಗಿರ್ಬೋದು ಸೋಲಿಗೆ? ನೋಡಿ, ಕಾಂಗ್ರೆಸ್ನಲ್ಲೂ ಕೂಡ ತನ್ನದೇ ಅಂತ ಆಂತರಿಕ ಗೊಂದಲಗಳು ತುಂಬಾ ಇದೆ. ಅದು ಈಗಲೂ ಕೂಡ ಇದೆ, ಮುಂದೆನೂ ಕೂಡ ಇತ್ತು. ಅವರು ಒಂದು ರಾಷ್ಟ್ರೀಯ ಪಕ್ಷವಾಗಿ ಅನೇಕ ಬಾರಿ ಅವರು ಆಲೋಚನೆ ಮಾಡುವಂತ ಸಂದರ್ಭದಲ್ಲಿ ಬಿಜೆಪಿಯ ಹಗರಣಗಳಾಗಿರ್ಬೋದು, ನಮ್ಮ ಸಂಸದರ ಯಾವುದೇ ಕೆಲಸ ಕಾರ್ಯಗಳ ವಿರುದ್ಧವಾಗಿ ಅವರು ಇಲ್ಲಿವರು ಕೂಡ ಪ್ರತಿಭಟನೆ ಮಾಡಲಿಲ್ಲ. ಮತ್ತೊಂದು ಅವರು ಕೊಡುವಂತಹ ಕೆಲವು ಒಂದು ಸಮುದಾಯದ ಹೇಳಿಕೆ ಆಗಿರ್ಬೋದು, ಮತ್ತೆ ಇಲ್ಲಿನ ಒಂದು ವರ್ಗದ ಜನರನ್ನು ಎತ್ತಿಕಟ್ಟುವಂಥದ್ದು, ಮತ್ತೆ ಬಿಜೆಪಿಯವರು ಏನ್ ಮಾಡಿದ್ರು ಕೂಡ ಇವರು ಇದು ಮಾಡೋ ಆ ಲಾಭ ಅವರನ್ನು ತಗೊಳ್ಳುವಂಥದ್ದು. ಇದನ್ನೆಲ್ಲೂ ಕೂಡ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ಪಷ್ಟವಾಗಿ ಸೋಲಿನ ಅನುಭವವನ್ನು ಕಂಡಿದ್ದಾರೆ. ಈಗ ಯಾಕೆಂತ ಹೇಳಿದ್ರೆ ಸಾಧಾರಣ ಇವರು UPA ಸರ್ಕಾರದಲ್ಲಿ ಅವರು ಮನಮೋಹನ್ ಸಿಂಗ್ ಮಾಡಿದಂತಹ ಅಭಿವೃದ್ಧಿ ಕೆಲಸಗಳನ್ನು ಇವರನ್ನು ಎತ್ತಿಡ್ಬೋದಿತ್ತು. ಆದ್ರೆ ಇವರು ಆ ತರದ ಯಾವುದೇ ಕೆಲಸಗಳು ಮಾಡಿ, ಯಾಕೆಂದ್ರೆ ಅವಾಗ ಬಿಜೆಪಿ ಯುವ ಮೋರ್ಚಾ ಇರ್ಬೋದು ಮತ್ತು ಮಹಿಳಾ ಮೋರ್ಚಾ ಇರ್ಬೋದು, ₹2 ರೈಸ್ ಆಗಿರೋ ಕೂಡ ಸಿಲಿಂಡರ್ ತಂದು DC ಆಫೀಸ್ ಹತ್ರ ಪ್ರತಿಭಟನೆ ಮಾಡೋರು. ಆದ್ರೆ ಈಗ ಮೋದಿ ಸರ್ಕಾರದಲ್ಲಿ ₹1300 ಆದ್ರೂ ಕೂಡ ಯಾವುದೇ ಪ್ರತಿಭಟನೆಗಳು ಕೂಡ ರಾಷ್ಟ್ರೀಯ ಪಕ್ಷವಾಗಿ ಕಾಂಗ್ರೆಸ್ ಕೂಡ ಮಾಡ್ತಿಲ್ಲ. ನಮ್ಮ ಸತೀಶ್ ಪ್ರಭು ಅವರು ಹೇಳಿದ್ರು, ನಾವು ನಳಿನ್ ಕುಮಾರ್ ಕಟೀಲ್ 10 ಅಂದಿದ್ದಾರೆ, ಇದ್ಕೊಂಡಿದ್ದಾರೆ. ಸತೀಶ್ ಪ್ರಭು ನಮ್ಗೊಂದು ಹೇಳಿಕೆ ಇಷ್ಟಪಡ್ತೀನಿ. ಜನರಿಕ್ ಔಷಧಿ ಆಗಿರ್ಬೋದು, ಮತ್ತೆ ನಿಮ್ಮ ಆಯುಷ್ ಭವನ್ ಆಗಿರ್ಬೋದು, ಮತ್ತೆ ಕರೆಂಟ್ ವಿದ್ಯುತ್ ಕೊಡುವಂಥದ್ದು ಕೇಂದ್ರ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಮತ್ತೆ ಬಜೆಟ್ ನಲ್ಲಿ ಘೋಷಣೆ ಮಾಡಿದ. ನಿಮ್ಮ ವಿಶೇಷವಾಗಿ ಏನ್ ತಂದಿದ್ದೀರಾ ಅಂತ ನಾನು ಕೇಳುವಂತದ್ದು. ಇಲ್ಲಿ ವಿಶೇಷವಾಗಿ 2 ಬಾರಿ ಸಂಸದರಾಗಿ ವಿಶೇಷವಾಗಿ ಈ ಜಿಲ್ಲೆ ಯಾಕೆ ಅಂತ ಹೇಳಿದ್ರೆ ಇದು ಎಲ್ಲ ವಾಣಿಜ್ಯ ನಗರಿಯಾಗಿ ಬೆಂಗಳೂರಿಗೆ, ಕರ್ನಾಟಕದಲ್ಲಿ ಬೆಂಗಳೂರಿಗೆ ಸರಿಸಮಾನವಾಗಿ ಬೆಳೆಯುವಂತ ಯಾವುದಾದ್ರೂ ಜಿಲ್ಲೆ ಇದ್ರೆ ಅದು ಮಂಗಳೂರು. ಯಾಕೆಂದ್ರೆ ಇಲ್ಲಿ ಪೋರ್ಟ್ ಇದೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಮತ್ತೆ ಅಂತಾರಾಜ್ಯ 2 ರಾಜ್ಯಗಳ ನಡುವೆ ಸಂಬಂಧ, ಕೇರಳ ಮತ್ತೆ ಇಲ್ಲಿಗೆ ಸಂಬಂಧ ಇರುವಂತದ್ದು. ಆ ಸಂದರ್ಭದಲ್ಲಿ ನಳಿನ್ ಕುಮಾರ್ ಕಟೀಲ್ ಯಾವುದೇ ತರದ ಅನುದಾನ ಆಗಿರ್ಬೋದು, ಯಾವುದೇ ತರದ ಯೋಜನೆಗಳು ತಂದಿಲ್ಲ. ಏನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವಂತ ಅನುದಾನಗಳನ್ನು ಇಲ್ಲಿ TMPI ಹಾಲಲ್ಲಿ 2 ಫಲಾನುಭವಿಗಳಿಗೆ ಇದು ಕೊಟ್ಟಿದ್ದಾರೆ. ಅದು ಬಿಟ್ರೆ ಏನು ಮಾಡಿದ್ದಾರೆ ಅಂತ ನೋಡ್ಬೇಕು. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ನವರು ಕೂಡ ಅವ್ರು ಅರ್ಥ ಮಾಡ್ಕೋಬೇಕು, ಖಾಲಿ ರಾಜ್ಯ ಸರ್ಕಾರದ ಸಾಧನೆಯನ್ನು ಇಟ್ಕೊಂಡು ನೀವು ಹೋಗೋದಂತದ್ದಲ್ಲ, ಕೇಂದ್ರ ಸರ್ಕಾರದ ಏನು ದುರಾಡಳಿತದ ವಿರುದ್ಧ ಕೂಡ ನೀವು ಹೋರಾಟವನ್ನು ಮಾಡಿದ್ರೆ ಖಂಡಿತ ಏನು ಇವತ್ತು ಜನಾಭಿಪ್ರಾಯ ನೋಡ್ತಾ ಇದ್ದೀರಾ. ಯಾಕೆಂತ ಹೇಳಿದ್ರೆ ಏನು ಮೋದಿ ಹೆಸರಿನಲ್ಲಿ ಅಲೆಯಲ್ಲಿ ಓಡ್ತಾ ಹೋಗ್ತಿದ್ರು, ಈಗ ಅದು ನಳಿನ್ ಕುಮಾರ್ ಕಟೀಲ್ ವಿಚಾರದಲ್ಲಿ ಏನು ಓಟ್ ಹಾಕ್ತಿರಾ, ಎಲ್ಲ ಮೋದಿ ವಿಚಾರದಲ್ಲಿ ಆಗ್ತಿದ್ರು. ಆದ್ರೆ ಕಾಂಗ್ರೆಸ್ನವರು ಅದನ್ನು ಎನ್ಕೇಶ್ ಮಾಡ್ಬೇಕಿತ್ತು. ಇವಾಗ್ಲೂ ಕೂಡ ಅವ್ರ ಕಾಲ ಮಿಂಚಿಲ್ಲ, ಆದ್ರೆ ಯಾಕೋ ಸ್ವಲ್ಪ ಎಡುತ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಪ್ರಥಮವಾಗಿ ಅಭ್ಯರ್ಥಿಗಳು ಘೋಷಣೆ ಮಾಡ್ಬೇಕು. ನೋಡಿ, ನಮ್ಮ JDS ನಲ್ಲಿ ನಾವು 8-10 ಕೇಳಿದ್ವಿ, ನಾವು 5-6 ಜನ ನಾವು ಅಲ್ಲ ಕೆಲಸ ಮಾಡ್ಲಿಕ್ಕೆ ಬಿಟ್ಟಿದ್ದೇವೆ. ಮಂಡ್ಯದಲ್ಲಿ ನಿಖಿಲ್ ಮಾಡ್ತಿದ್ದಾರೆ, ಹಾಸನದಲ್ಲಿ ಪ್ರಜ್ವಲ್ ಮಾಡ್ತಿದ್ದಾರೆ, ಶಿವಮೊಗ್ಗದಲ್ಲಿ ನಮ್ಮ ಮಧು ಬಂಗಾರಪ್ಪ ಮಾಡ್ತಿದ್ದಾರೆ, ಉತ್ತರದಲ್ಲಿ ದೇವೇಗೌಡರು ಅಂತ ಹೇಳಿದ್ದಾರೆ. ಆದ್ರೆ ನೀವು ಕೂಡ ಸ್ಪಷ್ಟವಾಗಿ ಬೇಗ, ಯಾಕೆ ಅಂತ ಹೇಳಿದ್ರೆ ಈಗ ಅಭ್ಯರ್ಥಿಗಳು ಘೋಷಣೆ ಮಾಡಿ ಬೇಗ ಹೇಳಿದ್ರೆ ಖಂಡಿತ ಜಯ ಕಾಂಗ್ರೆಸ್ನವರಿಗೆ ಆಗ್ತದೆ. ಇಲ್ಲ ಹೀಗೆ ಚಪ್ಪೆಯಾಗಿ ಕೂತ್ರೆ ಅದು ಚಪ್ಪೆನೇ ಆಗ್ತಾ ಇದೆ. ಯಾಕೆಂದ್ರೆ ನಿಮ್ಮ ಆಂತರಿಕ ಕಲಾವನ್ನು ಕಿತ್ತಾದ ಬಿಟ್ಟು ಯಾರೇ ಅಭ್ಯರ್ಥಿ ಆಗ್ಲಿ, ನಮ್ಮಲ್ಲಿ ಯಾರೇ ಅಭ್ಯರ್ಥಿಗಳು ಕೂಡ ನಾವು ದುಡಿತೇವೆ. ಅದೇ ತರ ನೀವು ಕೂಡ ದುಡ್ದಿ ಒಂದು ಏನು ಬಿಜೆಪಿಯ ದುರಾಡಳಿತ ವಿರುದ್ಧ, ಅದರಲ್ಲೂ ಕೂಡ ಈ ಸ್ಥಳೀಯ ಸಂಸದರ ದುರಾಡಳಿತ ವಿರುದ್ಧ ಉಗ್ರವಾದ ಒಂದು ದುರಾಡಳಿತ ಏನು ವೈಫಲ್ಯ ಇದೆ ಅದನ್ನು ಪ್ರಮೋಟ್ ಮಾಡೋದ್ರಲ್ಲೇ ಅದನ್ನು ಸ್ವಲ್ಪ ಅವರು ಒಪ್ಕೋತಾರೆ, ಸ್ವಲ್ಪ ಎಡವಿದ್ದಾರೆ. ಅದನ್ನ ಅವರು ಮೊದ್ಲಿಂದಾನೇ ಮಾಡ್ಬೇಕಿತ್ತು. ಯಾಕೆ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಇವರು ಎಡವಿದ ತಕ್ಷಣ ನೀವು ಕೂಡ ಇವ್ರು ಎಚ್ಚೆತ್ತಿದ್ರೆ ಇನ್ನೂ ಕೂಡ ಜನ ಅಭಿಪ್ರಾಯ ಜಾಸ್ತಿ ಆಗ್ತಿತ್ತು. ಹಾಗೆ ಇದು ಈ ಸಲ ಪಕ್ಕಾ ಆಗಿದೆ. ಈ ಬಾರಿ ಇಲ್ಲಿ ಮೈತ್ರಿ ಸರ್ಕಾರದ ಅಭ್ಯರ್ಥಿ ಗೆಲುವು ಖಚಿತ. ಅದ್ಯಾರೇನು ಬರೀಲಿಕ್ಕಾಗಲ್ಲ. ಸತೀಶ್ ಪ್ರಭುನು ಬರೀಲಿಕ್ಕಾಗಲ್ಲ, ಖಾಲಿದವರು ಬರೀಲಿಕ್ಕಲ್ಲ, ಮಧುಸೂದನ್ ಗೌಡನು ಬರೀಲಿಕ್ಕಾಗಲ್ಲ. ಇಲ್ಲಿ ಸ್ಪಷ್ಟವಾಗಿದೆ ಈ ಸಲ. ಆದ್ರೆ ಅತಿ ಬೇಗವಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಘೋಷಣೆ ಮಾಡಿದ್ರೆ 2 ಲಕ್ಷದಿಂದ 3 ಲಕ್ಷದ ಅಂತರದಿಂದ ಇವತ್ತು
ನಮ್ಮ ಮೈತ್ರಿ ಸರ್ಕಾರದ ಅಭ್ಯರ್ಥಿ ಗೆಲುವು ಖಚಿತ. ಎಲ್ಲೋ ಒಂದು ಕಡೆ ಕರಾವಳಿ ಕದನ ಅನ್ನುವಂತಹ ಮಾತು ಟೈಟಲ್ ನಾವು ಕೊಟ್ಟಿದ್ವಿ, ಲೋಕ ಕದನ ಅನ್ನುವಂಥದ್ದು. ಕಳೆದ ಬಾರಿ ಕರಾವಳಿಯ ಎಲೆಕ್ಷನ್ ತಾವು ಕೂಡ ನೋಡಿರ್ತೀರಾ, ಯಾವುದು ವಿಧಾನಸಭೆಯ ಏನು 8 ಕ್ಷೇತ್ರಗಳಲ್ಲಿ 7 ಕ್ಷೇತ್ರಗಳು ಬರೋಬ್ಬರಿ. ಏನ್ ಹೇಳ್ತೀರಾ ಅಂತ ಹೇಳಿ, ಇನ್ನೂ ಕೂಡ ನಾವು ಜಯ ಗಳಿಸ್ತೇವೆ, ನಮ್ಗೆ ಆಗುತ್ತೆ ಅನ್ನುವಂತಹ ಮಾತುಗಳು ಬರುತ್ತಾ? ನೋಡಿ, ಕಳೆದ ವಿಧಾನಸಭಾ ಅಲೆ ಇದೆ ನೋಡಿ, ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನಾನು ಇಲ್ಲಿಯ ವಿಚಾರ ಹೇಳಬೇಕು ಅಂತ ಹೇಳಿದ್ರೆ, ಕೆಲವೊಂದು ಕಾಂಗ್ರೆಸ್ನ ಕೆಲವೊಂದು ಹೇಳಿಕೆಗಳು ಮತ್ತು ಇಲ್ಲಿ ಬಿಜೆಪಿಯ ತನ್ನ ಮೈಂಡ್ ಇಂದ ಪರಮೇಶ್ ಮೇಸ್ತ್ರ ವಿಚಾರವಾಗಿರ್ಬೋದು, ದೀಪಕ್ ರಾಕೋಲ ಮಡಿವಾಳ ವಿಚಾರವಾಗಿರ್ಬೋದು, ಇದನ್ನೆಲ್ಲ ಮತ್ತೆ ಕಲ್ಲಡ್ಕ ಶಾಲೆಗಳಿಗೆ ವಿಚಾರವಾಗಿರ್ಬೋದು, ಎಲ್ಲವನ್ನು ಇಟ್ಕೊಂಡು ಇವತ್ತು ಜನರ ಬಳಿ ಹೋದ್ರು, ಅವರಿಗೆ ಇಲ್ಲಿನ ಜನ ಅವರಿಗೆ ಬೆಂಬಲ ಕೊಟ್ರು. ಆದ್ರೆ ಏನಾಗ್ತಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಅವಾಗ್ಲೇ ಎಚ್ಚೆತ್ಕೋಬೇಕಿತ್ತು, ಯಾಕೆಂದ್ರೆ ಈಗಾಗಿದೆ ಅಂತ. ಆದ್ರೆ ಎಚ್ಚೆತ್ಕೊಳ್ಳಿಲ್ಲ. ಆದ್ರೆ ಅದರ ಪರಾಮರ್ಶೆ ಅವ್ರಿಗೆ ಮಾಡಿದ್ದಾರೆ. ತದನಂತರ ಏನಾಗಿದೆ, ನಮ್ಗೆ ಯಾವ ಸಮುದಾಯ ವೋಟ್ ಕೊಡ್ತಿಲ್ಲ, ನಾವ್ ಯಾಕೆ ಇಲ್ಲಿ ಹಿಡಿದಿದ್ದೇವೆ ಅನ್ನೋ ವಿಚಾರಗಳು ಕೂಡ ಅವರು ತಿಳ್ಕೊಂಡಿದ್ದಾರೆ. ಯಾಕೆಂದ್ರೆ ಯಾರು ಅವರು ನಂಬಿದಂತ ಸಮುದಾಯ ಕೈಗಳು ಕೊಟ್ಟಿದೆ ಇವತ್ತು. ಅವ್ರು ನಂಬಿದಂತ ಸಮುದಾಯಗಳು ಇವತ್ತು ಕೈ ಕೊಟ್ಟಿದ್ದಾರೆ. ಹಾಗೆ ಈ ಕರಾವಳಿ ಕೋಸ್ಟಲ್ ಏರಿಯಾದಲ್ಲಿ ಉಡುಪಿಯಲ್ಲಿ 5 ಆಗಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 7 ಆಗಿರ್ಬೋದು, ನಮ್ಮ ಕಾರವಾರದಲ್ಲಿ 6 ಜನ ಏನಾಗಿರ್ಬೋದು, ಟೋಟಲ್ 19 ಕ್ಷೇತ್ರದಲ್ಲಿ ಮೊದಲು 3 ಪಕ್ಷೇತರರು ಮತ್ತೆ 13 ಜನ ಕಾಂಗ್ರೆಸ್ ಇದ್ದಿದ್ದಂಥದ್ದು, 1 ಬಿಜೆಪಿ. ಅದು ಈಗ ಉಲ್ಟಾಗಿದೆ ಅಂತದ್ದು. ಅದೇ ಉಲ್ಟಾಗಿದೆ. ನೀವು ಹೇಳ್ತಾ ಇದ್ರೆ 2 ಲಕ್ಷ ಅಂತರದಲ್ಲಿ ನಾವು ಜಯಗಳಿಸ್ತೇವೆ. ಅದು ವಿಧಾನ ಅಲ್ಲ, ಅವಲೋಕನ ವಿಧಾನಸಭೆ ಅನ್ನುವಂಥದ್ದು ಲೋಕಸಭೆ ನಾವು ಬೇರೆ ಬೇರೆ ಆಗಿರ್ಬೋದು. ಆದ್ರೆ ಕರಾವಳಿ ಎಂಟರಾಗಿ ತಗೊಳ್ಳುವಾಗ 8 ಕ್ಷೇತ್ರಗಳಲ್ಲಿ 7 ಕ್ಷೇತ್ರಗಳು ಜಯಗಳಿಸುತ್ತೆ. ಜನರು ಯಾರು ಅವರೇ ವೋಟ್ ಹಾಕ್ತಾರೆ, ಹೊರಗಿನವರು ಬರಲ್ಲ. ನೋಡಿ, ಅವರೇ ವೋಟ್ ಹಾಕಿದ್ರು ಕೂಡ ಇಲ್ಲಿ ನಡೆಯುವಂತದ್ದು ಕೇಂದ್ರ ಸರ್ಕಾರದ ಒಂದು ಲೋಕಸಭಾ ಚುನಾವಣೆ, ಅಲ್ಲಿ ಯಾರಾಗ್ಬೇಕು ಅನ್ನೋದು. ಆದ್ರೆ ಈಗ ಇಲ್ಲಿ ಸ್ಪಷ್ಟವಾಗಿದೆ. ನಾನು ಯಾಕೆ ಹೇಳ್ತೀರ ಅಂದ್ರೆ 7 ರಿಂದ 8 ಗೆಲ್ದಿದೆ ಅಂತ ಹೇಳಿದ್ರೆ, ನಮ್ಮ ಕರಾವಳಿಯಲ್ಲಿ, ಅದು ನಮ್ಮ ಚಿಕ್ಕಮಂಗ್ಳೂರು, ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಕಾರವಾರವನ್ನು ಸೇರ್ಕೊಂಡು ಇಲ್ಲಿ ಬದಲಾವಣೆ ಗಾಳಿ ಬೀಸ್ತಿದೆ. ಅನಂತ್ ಕುಮಾರ್ ಹೆಗ್ಡೆ 4-5 ಸಲ ವಿನ್ ಆಗಿದ್ದಾರೆ. ಕಾರವಾರಕ್ಕೆ ಹೋದ್ರೆ ಅಲ್ಲಿ ಅವ್ರು ಏನೇನು ಅಭಿವೃದ್ಧಿ ಮಾಡಿದ್ದಾರೆ, ಯಾವ್ಯಾವ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಜನಗಳು ನೋಡಿದ್ದಾರೆ. ಉಡುಪಿ ಚಿಕ್ಕಮಂಗ್ಳೂರು ಬಂದ್ರೆ ನಮ್ಮ ಮಾನ್ಯ ಕುಮಾರಿ ಕರಂದ್ಲಾಜೆ ಅವರು ಏನು ಅವರೇ ಪಕ್ಷದಿಂದ ಗೋ ಬ್ಯಾಕ್ ಅನ್ನೋ ವಿಚಾರ ತಗೋತಿದ್ದಾರೆ. ದಕ್ಷಿಣ ಕನ್ನಡ ಇರ್ಬೇಕಲ್ವಾ, ಎಲ್ಲೂ ನಮ್ಮಲ್ಲಿ ಎಲ್ಲೂ ಇಲ್ಲ. ನಮ್ಮಲ್ಲಿ ನೋಡಿ, ನಮ್ಮಲ್ಲಿರೋದು ಕೆಲಸದ ವಿಚಾರದಲ್ಲಿ ಇಲ್ಲ. ಇಲ್ಲಿ ಅಟ್ ಪ್ರೆಸೆಂಟ್ ಇರುವಂತಹ ಸಂಸದರಿಗೆ ಗೋ ಬೇಕು ಅಂತಿರೋದು, ಕೆಲಸ ಮಾಡಿದೆಲ್ಲ ಗೋ ಬೇಕು ಅಂತಿರೋದು. ನಮ್ಮಲ್ಲಿ ಆಗಿಲ್ಲ. ನಮ್ಮಲ್ಲಿ ಯಾರು ಗೋ ಬ್ಯಾಕ್ ಮಾಡೋದು ಅಂತ ಹೇಳಿ ನಮ್ಮ ಪಕ್ಷದಲ್ಲಿ ಸ್ಪರ್ಧೆ ಮಾಡುವಂತ ಸಂದರ್ಭದಲ್ಲಿ ಬಿಜೆಪಿಯ ಬೆಂಬಲಿತ ಕಾರ್ಯಕರ್ತರು ಎನ್ನುವಂಥದ್ದು ಫೇಸ್ಬುಕ್ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಗೋ ಬ್ಯಾಕ್ ಅಂತ ಹೇಳ್ತಿದ್ದಾರೆ. ಆಗ ನಾನು ಇವತ್ತು ಹೇಳ್ತಾ ಇದ್ದೇನೆ, ಇವತ್ತು ಕರ್ನಾಟಕದಲ್ಲಿ ಹಾಸನ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಬೆಂಗಳೂರು ಉತ್ತರ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಮತ್ತೆ ಬಿಜಾಪುರ ಆಗಿರ್ಬೋದು, ಎಲ್ಲಿ ನಮ್ಮ 8 ಸೀಟ್ಸ್ ಇದ್ದಾರೆ, 8ಕ್ಕೆ 8 ಕೂಡ ಇವತ್ತು ಮೈತ್ರಿ ಸರ್ಕಾರದ ಅಭ್ಯರ್ಥಿಗಳ ಗೆಲುವು ಕಾಣುವಂತದ್ದು. ಹಾಗೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಅಷ್ಟೇನೆ ಈ ಕಾಂಗ್ರೆಸ್ನವರು ಅತಿ ಬೇಗವಾಗಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿ ಹಿಂದೆ ನಡೆದಂತದ್ದು ಏನು ಇದಾಗಿದೆ ಅದಕ್ಕಿಂತ ಬೇಗ ಫೀಲ್ಡ್ ಇಲ್ದಂತ ಸಂದರ್ಭದಲ್ಲಿ ನಿಜವಾಗ್ಲೂ ಇಲ್ಲಿ ಗೆಲುವು ಕಟ್ಟಿದ್ದಂತ ಬುತ್ತಿ ಅಂತ. ಓಕೆ ಸರ್, ಇನ್ನೊಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಹಲೋ. ಓಕೆ, ಸತೀಶ್ ಬಾಬು ಅವರಲ್ಲಿ ಒಂದು 3 ಪ್ರಶ್ನೆ ಇದೆ. ಹಿಂದುತ್ವದ ಅಲೆ, ಮೋದಿ ಅಲೆ ಇದೆ, ಅಭಿವೃದ್ಧಿ ಅಲೆ ಇದೆ. ಯಾವ ಅಲೆ ಇಟ್ಕೊಂಡು ನಾವು ಹೋಗ್ತಾ ಇದೀರಾ ಅಂತ ಹೇಳಿ? ಈ ಬಾರಿಯ ಚುನಾವಣೆಗೆ ವೋಟ್ ಕೇಳಬೇಕು, ಮನೆಗೆ ಹೋಗ್ಬೇಕು, ವೋಟ್ ಕೊಡಿ ಅಂತ ಹೇಳಿ ಹಿಂದುತ್ವದ ಅಲೆ ಇಟ್ಕೊಂಡು ಹೋಗ್ತೀರಾ, ಮೋದಿ ಅಲೆ ಇಟ್ಕೊಂಡು ಹೋಗ್ತೀರಾ, ನಾನು ಅಭಿವೃದ್ಧಿ ಮಾಡಿದ್ದೇನೆ ಸೊ ಅದಕ್ಕೋಸ್ಕರ ವೋಟ್ ಹಾಕಿ ಅನ್ನುವಂಥದ್ದು ಯಾವ ರೀತಿ? ಇದರಲ್ಲಿ ಯಾವುದೇ ರೀತಿ ವ್ಯತ್ಯಾಸ, ಹಿಂದುತ್ವ, ಅಭಿವೃದ್ಧಿ ಮತ್ತು ಮೋದಿ ಇದು 3 ಕೂಡ ಒಂದಕ್ಕೊಂದು ಪೂರಕವಾಗಿರುವಂತಹ ಅಂಶಗಳು ಆಗಿರೋದ್ರಿಂದ ಪೂರಕವಾಗಿದೆ. ಹಾಗಾದ್ರೆ ಖಂಡಿತವಾಗಿಯೂ, ಯಾಕಂತೇಳಿ ಹಿಂದುತ್ವ ನಮ್ಮ ಜೀವಾಳ. ಅಭಿವೃದ್ಧಿ ಈ ದೇಶದ ಉಚ್ಚ ನ್ಯಾಯಾಲಯವೇ ಹೇಳಿರುವ ಹಾಗೆ ಹಿಂದುತ್ವ ಅನ್ನುವಂಥದ್ದು ಈ ದೇಶದ ಜೀವಾಳ, ಇಲ್ಲಿಯ ಸಂಸ್ಕೃತಿ. ಅದನ್ನು ನಾವು ಯಾವುದೇ ಕಾರಣಕ್ಕೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಮೋದಿಯವರು ಕಳೆದ ಬಾರಿ ಅನೇಕ ಪಕ್ಷಗಳು, ನಮ್ಮ ವಿರೋಧಿಗಳು ಹೇಳಿದ್ರು ಮೋದಿಯವರು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಒಂದ್ ವೇಳೆ ಆದ್ರೆ ನಾನು ವಿದೇಶಕ್ಕೆ ಹೋಗ್ತೇನೆ, ಮತ್ತೊಂದು ಮಾಡ್ತೇನೆ, ಅನೇಕ ಮಾತುಗಳನ್ನು ಇವತ್ತು ಯಾರು ಅಂಥ ಮಾತುಗಳನ್ನು ಹೇಳಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಅವರಿಗೆ ಕೂಡ ಅನಿಸಿದೆ ಮತ್ತೆ ಬರುವಂತಹದ್ದು ಮೋದಿ ಅನ್ನುವಂಥದ್ದು. ಅದೇ ರೀತಿಯಲ್ಲಿ ಅಭಿವೃದ್ಧಿ ಚಟುವಟಿಕೆಗಳು ಇವತ್ತು ಜನಸಾಮಾನ್ಯರಿಗೆ ಅನುಭವಕ್ಕೆ ಬರ್ತಾ ಇದೆ, ಅವೇ ಬದಲಾವಣೆಗಳು. ಆದ್ರಿಂದ ಇವೆಲ್ಲವನ್ನ ಸೇರಿಸಿಕೊಂಡು ಇಲ್ಲಿ ನಮ್ಮ ಎದುರಾಳಿ ಯಾರೇ ಇರ್ಬೋದು, ಕಾಂಗ್ರೆಸ್ ಇಂದ ಇರ್ಬೋದು ಅಥವಾ ಜೆಡಿಎಸ್ ಇರ್ಬೋದು. ಯಾಕೆ ಹೇಳ್ತಾ ಇದ್ದಾರೆ ಇವತ್ತಿನ ಮಾತುಗಳು? ಯಾಕಂದ್ರೆ ಇವತ್ತಿಗೂ ಕೂಡ
ಮಂಡ್ಯ, ಹಾಸನ, ಮೈಸೂರು, ತುಮಕೂರು ಇಲ್ಲಿಯ ಕೊಡು ಮತ್ತು ಪಡ್ಕೊಳ್ಳುವಂತಹ ನಿರ್ಣಯಗಳು ಇವತ್ತು ಇನ್ನೂ ಫೈನಲ್ ಬರಲಿಲ್ಲ. ಅದರ ಮಧ್ಯೆಯಲ್ಲಿ ಒಂದು ಮಾತುಗಳು, ಕರಾವಳಿ ಜಿಲ್ಲೆಗಳನ್ನು JDS ಕೊಡುವ ಬಗ್ಗೆ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇವರು ಉಡುಪಿ ಕೊಡ್ತಾರಾ, ದಕ್ಷಿಣ ಕನ್ನಡ ಜಿಲ್ಲೆ ಕೊಡ್ತಾರಾ ಗೊತ್ತಿಲ್ಲ, ಕೊಡುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಒಂದ್ ವೇಳೆ JDS ಕಡೆಯಿಂದ ಇಲ್ಲಿ ಅಭ್ಯರ್ಥಿ ಆಗಲಿ ಅಥವಾ ಕಾಂಗ್ರೆಸ್ ನಲ್ಲಿ ಅಭ್ಯರ್ಥಿಗಳಾದ್ರು ನಮ್ಗೆ ಇದರಲ್ಲಿ ವ್ಯತ್ಯಾಸ ಇಲ್ಲ. ನಾವು ಇಲ್ಲಿಯ ಮತದಾರರನ್ನು ನಾವು ನಂಬಿದ್ದೇವೆ, ಮತದಾರರು ನಮ್ಗೆ ಈವರೆಗೆ ಆಶೀರ್ವದಿಸಿದ್ದಾರೆ. ಅವರ ಆಶಯಕ್ಕೆ ತಕ್ಕಂತೆ ಪೂರಕವಾಗಿ ನಾವು ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ. ಆದ್ದರಿಂದ ಖಂಡಿತವಾಗಿಯೂ ಯಾವುದೇ ಅಭ್ಯರ್ಥಿ ಆದ್ರೂ ಸಹ, ಯಾರೇ ಅಭ್ಯರ್ಥಿ ಆದ್ರೂ ಸಹ ಮತ್ತು ಎದುರಾಳಿಗಳು ಯಾರೇ ಆದ್ರೂ ಸಹ ನಾವು ಖಂಡಿತವಾಗಿಯೂ ಮತದಾರರ ಆಶೀರ್ವಾದವನ್ನು ಪಡೆದು ನಾವಿಲ್ಲಿ ಜಯವನ್ನು ಗಳಿಸ್ತೀವಿ. ಖಂಡಿತವಾಗಿಯೂ ಭಾರತೀಯ ಜನತಾ ಪಾರ್ಟಿ ತನ್ನ ಸ್ಥಾನವನ್ನ ಉಳಿಸ್ಕೊಳ್ತದೆ. ಇದರಲ್ಲಿ ಯಾವುದೇ ರೀತಿಯ ಸಂಶಯ ನಮಗಿಲ್ಲ. ಈ ಮೂರು ವಿಷಯಗಳನ್ನ, ಹಿಂದುತ್ವವನ್ನ, ಮೋದಿಯನ್ನ ಮತ್ತು ಅಭಿವೃದ್ಧಿಯನ್ನ, ಇದನ್ನು ಮೂರನ್ನೂ ನಾವು ಮುಂದಿರಿಸಿಕೊಂಡು ನಾವು ಚುನಾವಣೆಗೆ ಮತದಾರರ ಬರಿಯಲ್ಲಿ ಹೋಗುವರಿದ್ದೀವಿ. ಓಕೆ UH ಖಾಲಿದ್ ಅವರು ಸರ್ ಏನು ಹೇಳ್ತೀರಾ ಅಂತ ಹೇಳಿ, ಒಂದು ಮತ ಕೇಳಬೇಕು ಅಂತ ಹೇಳುವಾಗ ಏನೊಂದು ಅಜೆಂಡಾ ಬೇಕು, ನಮ್ಮ ಹತ್ರ ಇದೆ ಅನ್ನೋದು, ಸೊ ಇದಕ್ಕೋಸ್ಕರ ವೋಟ್ ಹಾಕಿ ಅನ್ನೋದು ಅಲ್ವಾ, ಇದು ಆಗ್ತಾ ಇದೆ ನಮ್ಮ ಕರಾವಳಿ ಪ್ರದೇಶದಲ್ಲಿ. ಏನ್ ಹೇಳ್ತೀರಾ ತಾವು? ಇವಾಗ ನಾವು ಮೊದಲು ಯೋಚನೆ ಮಾಡಬೇಕಾದ್ದು, ಮಧುಸೂದನ್ ಗೌಡ್ರು ಒಂದು ಮಾತನ್ನು ಹೇಳಿದ್ರು, ಆ ಕಡೆಯಿಂದ ಹಿಂದುತ್ವದ ಅಲೆ ಇದೆ, ಮೋದಿ ಅಲೆ ಇದೆ, ಅಭಿವೃದ್ಧಿ ಅಲೆ ಇದೆ, ತಮ್ಮಲ್ಲಿ ಏನ್ ಅಲೆ ಇದೆ ಅನ್ನುವಂಥದ್ದು. ಕಾಂಗ್ರೆಸ್ಸಿನ ಆಂತರಿಕ ಭಿನ್ನಮತದಿಂದಾಗಿ ಕಾಂಗ್ರೆಸ್ ಸೋಲನ್ನು ಅನುಭವಿಸಿದೆ ಅಂತ ಹೇಳಿ. ಆದ್ರೆ ನಾವಿಲ್ಲಿ ಹೇಳುವಂತದ್ದು, ಮನಮೋಹನ್ ಸಿಂಗ್ ರವರು ತನ್ನ 2 ಅವಧಿಯಲ್ಲಿ ಅತ್ಯುತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡುವ ಸಂದರ್ಭದಲ್ಲಿ ಬಿಜೆಪಿಯವರು 2G ಸ್ಪೆಕ್ಟ್ರಮ್ ಹಗರಣವನ್ನ ಬಹಳ ರಾದ್ದಾಂತವಾಗಿ ಅದನ್ನು ದೊಡ್ಡ ಅಪಪ್ರಚಾರ ಮಾಡಿಬಿಟ್ರು. ಅದು ಕಾಂಗ್ರೆಸ್ಸಿಗೆ ದೊಡ್ಡ ಹೊಡೆತ ಬಿತ್ತು. ಆದ್ರೆ ಯಾವಾಗ ಮೋದಿಯವರ ಅಧಿಕಾರದಲ್ಲಿ ಇರುವಾಗಲೇ ಅದರ ತೀರ್ಪು ಹೊರಗೆ ಬಿತ್ತು. ಅದರಲ್ಲಿ ಕಳಂಕಿತರು ಯಾರು ಇಲ್ಲ. ಮನಮೋಹನ್ ಸಿಂಗ್ರು ಅದರಲ್ಲಿ ಸಂಪೂರ್ಣವಾಗಿ ನಿರಪರಾಧಿಯಾಗಿದ್ದಾರೆ. ಸೊ ಆ ಒಂದು ಗೆಲುವು ಕಾಂಗ್ರೆಸ್ಸಿಗೆ ಸಿಕ್ಕಿದೆ, ಮತದಾರರು ಇದನ್ನು ಗಮನಿಸ್ತಾರೆ. ಸೊ ಅದು ಅಂದು ಅಪಪ್ರಚಾರವನ್ನು ಮಾಡಿ ಆ ಸರ್ಕಾರವನ್ನು ಕೆಳಗೆ ಬೀಳಿಸಲಿಕ್ಕೆ ಬೇಕಾದಂತ ಒಂದು ಷಡ್ಯಂತ್ರದಲ್ಲಿ ರೂಪೀಕೃತವಾಗಿದೆ. ಒಂದನೇ ವಿಚಾರ. ಎರಡನೇ ವಿಚಾರ, 2014ರಲ್ಲಿ ಸನ್ಮಾನ್ಯ ಮೋದಿ ಅವರು ಗುಜರಾತಿನಲ್ಲಿ ನಂಬರ್ 1 ಮುಖ್ಯಮಂತ್ರಿ ಇಡೀ ದೇಶದಲ್ಲಿ ಅಂತ ಹೇಳಿ ಒಂದು ರೀತಿಯ ಪ್ರಚಾರ ತರ್ತಾ ಬಂದ್ರು. ಗುಜರಾತಿ ಹೇಗಿದೆ ಅಂತ ಹೇಳಿದ್ರೆ ಗುಜರಾತಿಯಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ಹೇಳಿ. ಸೊ ಅಲ್ಲಿಂದ ಆ ಪ್ರಚಾರ ಅವರು ಸುಮಾರು 200-300 ಕ್ಯಾಂಪೇನ್ ಮಾಡಿಕೊಂಡು ಎಲ್ಲಾ ಕಡೆ ಇದನ್ನು ಹೇಳಿದ್ರು, ಹೇಳಿಸಿದ್ರು. ಅದರ ಜೊತೆಗೆ ಅವರು ಕೆಲವು ಆಶ್ವಾಸನೆಗಳನ್ನು ಕೊಟ್ಟರು, ಭರವಸೆ ಕೊಟ್ಟರು. ಏನು, ನಾನು 50 ದಿವಸದ ನನಗೆ ಸಮಯ ಕೊಡಿ, ನಾನು ಕಪ್ಪು ಹಣವನ್ನು ತರ್ತೇನೆ, ತರದಿದ್ರೆ ನನ್ನನ್ನು ಜೀವಂತವಾಗಿ ಸುಟ್ಟು ಬಿಡಿ. ಜನರನ್ನು ಒಂದು ರೀತಿಯಲ್ಲಿ ಭ್ರಮೆಗೆ ಒಳಪಡಿಸಿ ನಂಬಿಸಿದ್ರು. ಒಂದೇ. ಎರಡನೇದು, ಪ್ರತಿಯೊಬ್ಬರ ಅಕೌಂಟಿಗೆ 15 ಲಕ್ಷ ರೂಪಾಯಿಯನ್ನು ಹಾಕ್ತೇನೆ. ಅದನ್ನ ಅಮಿತ್ ಶಾ ಇವತ್ತು ಹೇಳ್ತಾರೆ, ಅದು ಸುಮ್ಮನೆ ಪೊಲಿಟಿಕಲಿ ನಾವು ಅದನ್ನು ಹೇಳಿದ್ದು ಅಂತ. ಒಂದು ಪ್ರಧಾನಿ ಆಗುವ ಅಭ್ಯರ್ಥಿ ಅಂತಹ ಮಾತನ್ನು ಹೇಳುದು ಶೋಭೆ ಅಲ್ಲ. ಆದ್ರೆ ಅದನ್ನು ಕೂಡ ಜನರಿಗೆ ನಂಬಿಸಿದ್ರು. ಎಷ್ಟು ಜನ ಕನಸು ಕಂಡ್ರು, ಅದು 15 ಲಕ್ಷ, ನಮ್ಮ ಮನೆಯಲ್ಲಿ ಏನಾದ್ರೂ ಒಂದು 5-6 ಮಂದಿ ಇದ್ರೆ ಎಷ್ಟು ಲಕ್ಷ ಆಯ್ತು, ಹೆಣ್ಮಕ್ಳಿಗೆ ಮದುವೆ ಮಾಡಬಹುದು ಅಂತ ಇಂತಹ ಕನಸು ಕಂಡವರು ಇದ್ದಾರೆ. ಅದರ ಜೊತೆಗೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇವೆ ಅಂತ ಹೇಳಿ 5 ಕೋಟಿ ಅದನ್ನು ಇವತ್ತದು 20-25 ಲಕ್ಷ ಉದ್ಯೋಗ ಮಾತ್ರ ಸೃಷ್ಟಿಯಾಗಿದೆ. ಇದನ್ನೆಲ್ಲ ಹೇಳ್ತಾ ಬಂದಂತಹ ಮೋದಿ ಅವರನ್ನ ಜನ ನಂಬಿಬಿಟ್ರು. ಅವರು ಮಾಡಿರುವಂತಹ ಡಿಫೆಕ್ಟ್ ಗಳನ್ನು ತೋರಿಸುವಂತದ್ದು ತಮ್ಮ ಬರ್ತೇನೆ ಸರ್ ವಿಷಯ. ಸೊ ಇದನ್ನು ಜನ ನಂಬಿದಾಗ ಏನೋ ಒಂದು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗುತ್ತೆ, ಕಾಂಗ್ರೆಸ್ ಸರ್ಕಾರಕ್ಕಿಂತಲೂ ಉತ್ತಮವಾದ ಸರ್ಕಾರ ಇನ್ನೂ ಬರಬಹುದು ಅನ್ನುವ ದೃಷ್ಟಿಯಿಂದ ಮೋದಿ ಎಂಬ ಒಂದು ಹೆಸರನ್ನೇ ಬಿಂಬಿಸಿಕೊಂಡು ಎಲ್ಲರೂ ಗೆದ್ರು ಈ ಕಡೆಯಿಂದ. ಸೊ ಇವತ್ತು ಕೂಡ ಸಂಸದರಿಗೆ, ಬಿಜೆಪಿಯ ಸಂಸದರಿಗೆ ಏನಾಗಿದೆ ಅಂತ ಹೇಳಿದ್ರೆ, ನಮ್ಗೆ ಮೋದಿ ಹೆಸರನ್ನು ಹೇಳಿದ್ರೆ ಸಾಕು, ಅಭಿವೃದ್ಧಿ ಮಾಡಬೇಕಾದ ಅಷ್ಟು ದೊಡ್ಡ ಅನಿವಾರ್ಯತೆ ಇಲ್ಲ. ಇದನ್ನು ನಾವಿಲ್ಲಿ ನಳಿನ್ ಕುಮಾರ್ ಕಟೀಲ್ ರವರ ಆ ಒಂದು ಕಾರ್ಯಕ್ಷೇತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ. ದರ್ಫೋರ್ ಆದ್ರಿಂದ ಇವತ್ತು ಪಂಪೆಲ್ ಸರ್ಕಲ್ ಅಲ್ಲಿ ನಮ್ಮ ಆ ಫ್ಲೈಓವರ್ ಆಗ್ಲಿ ಅಥವಾ ತೊಕ್ಕೊಟ್ಟಿನ ಫ್ಲೈಓವರ್ ಆಗ್ಲಿ ಅಷ್ಟೊಂದು ವಿಳಂಬವಾಗ್ಲಿಕ್ಕೆ ಕಾರಣ ಅವರಿಗೆ ಮೋದಿಯ ಧೈರ್ಯ ಇದೆ. ಅವರಿಗೆ ಜನರದ್ದು ಅಗತ್ಯ ಅಷ್ಟು ಬೇಕಾಗಿರುವುದಿಲ್ಲ, ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಒತ್ತು ಕೊಡುವಂತಹ ಅಗತ್ಯ ಬರ್ತಾ ಇಲ್ಲ. ಸೊ ಮೋದಿ ಅನ್ನೋ ಪವರ್ ಇದೆ. ಅಲ್ಲಲ್ಲ, ಮೋದಿ ಅಲೆಯನ್ನ ಅವರು ಸೃಷ್ಟಿ ಮಾಡಿದ್ದಾರೆ. ನಾನು ಹೇಳಿದೆ ಯಾವ್ದಕ್ಕೆ, 15 ಲಕ್ಷ ರೂಪಾಯಿಗೆ ಅಥವಾ 2 ಕೋಟಿ ಉದ್ಯೋಗಕ್ಕೆ, ಇಂಥದ್ದೆಲ್ಲ ಒಂದು ಸೃಷ್ಟಿ ಮಾಡ್ತಾ ಹೋಗಿದೆ. ಲೋಕಪಾಲ್ ಬಿಲ್ಲಿಗೆ ಏನ್ ಮಾಡಿದ್ರು ಇವರು, ಲೋಕಪಾಲ್ಗೆ ಅಣ್ಣಾ ಹಜಾರೆ ಅವರನ್ನು ಕರ್ಕೊಂಡ್ಬಂದು ಅವರನ್ನು ಪಾಪ
ಆ ಪ್ರಾಯದಲ್ಲಿ ಅವರನ್ನು ಹೋರಾಟ ಮಾಡುವ ಹಾಗೆ ಮಾಡಿ ಇವತ್ತು ಅವರನ್ನು ಮೋದಿಯಲ್ಲಿ ಎಸ್, ಏನು ಧ್ಯೇಯ ಇಟ್ಕೊಂಡು ಹೋಗ್ತೀರಾ ಅನ್ನುವಂಥದ್ದು ಅಲ್ವಾ? ನಾನು ಓಟ್ ಕೇಳಿಕ್ಕೆ ಹೋಗ್ತೀರಾ? ಮಾತಾಡ್ಬೇಕು ಕಾಂಗ್ರೆಸ್ಗೆ, ಏನು ಕೊಡ್ತೀರಾ ಅಂತ ಇಲ್ಲಿ ಹೇಳಿ. ನಾವು ಎಸ್. ಹೇಳುದು ಕಾಂಗ್ರೆಸ್ ಸರ್ಕಾರಗಳು ಯಾವ ಅಭಿವೃದ್ಧಿ ಮಾಡಿದೆ, ವಚನ ಕೊಟ್ಟು ಅಭಿವೃದ್ಧಿ ಮಾಡಿದೆ. Okay. ಉದಾಹರಣೆಗೆ ರಾಜ್ಯ ಸರ್ಕಾರವನ್ನು ತಗೊಳ್ಳಿ. ಸಿದ್ದರಾಮಯ್ಯನವರು 165 ಭರವಸೆಗಳಲ್ಲಿ 160ಕ್ಕೂ ಹೆಚ್ಚು ಭರವಸೆ ಈಡೇರಿಸಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ಒಳ್ಳೆ ಸರ್ಕಾರವನ್ನು ನಮ್ಗೆ ಇವತ್ತು ಇಡೀ ದೇಶದಲ್ಲಿ ಕಾಣಲಿಕ್ಕೆ ಕಷ್ಟ ಆಗ್ತಾ ಇದೆ. Okay, okay. ಸೊ ಇದು ಒಂದು ವಿಚಾರ. ಎರಡನೇದ್ದು, ಮನಮೋಹನ್ ಸಿಂಗ್ ರವರು ಮಾಡಿದಂತಹ ಜನೋಪಯೋಗಿ ಕಾರ್ಯಕ್ರಮಗಳು, ಇಂದಿರಾ ಗಾಂಧಿ ಅವರು ತಳವನ್ನು ಕೊಟ್ಟಿದ್ದಾರೆ, ಮನೆಯನ್ನು ಕೊಟ್ಟಿದ್ದಾರೆ, ನೆಲವನ್ನು ಕೊಟ್ಟಿದ್ದಾರೆ, ಬದುಕನ್ನು ಕೊಟ್ಟಿದ್ದಾರೆ ಬಡವರಿಗೆ. ಸೊ ಇದನ್ನು ಹೇಳಲಿಕ್ಕೆ ನಮ್ಗೆ ಅಲ್ಲಿ ದಾರಿಗಳಿವೆ. ಆದ್ರೆ ಮೋದಿ ಅವರು ಕೊಟ್ಟ ಭರವಸೆಯನ್ನು ಈಡೇರಿಸಲಿಲ್ಲ ಎಂಬ ಒಂದು ವಿಚಾರವನ್ನು ಕೂಡ ನಾವು ಈ ಚುನಾವಣೆಯಲ್ಲಿ ಜನರ ಗಮನಕ್ಕೆ ತರ್ತೇವೆ. ಇದರ ಪರಿಣಾಮವಾಗಿಯೇ ನೀವು ನೆನಪಿಟ್ಕೊಳ್ಬೇಕು, ಇವತ್ತು ಪಂಚರಾಜ್ಯ ಚುನಾವಣೆಗಳು ಇತ್ತೀಚೆಗೆ ನಡೆದವು. ಪಂಚರಾಜ್ಯ ಚುನಾವಣೆಗಳು ಬರುವಾಗ ಏನ್ ಹೇಳಿದ್ರು, ಬಿಜೆಪಿಯವರು ಹೇಳಿದ್ರು, ಇದುವೇ ನಮ್ಮ ಇನ್ನು ಮುಂದಿನ ದೇಶದ ಮಹಾ ಚುನಾವಣೆಗೆ ಇದೊಂದು ದಿಕ್ಸೂಚಿ. ದಿಕ್ಸೂಚಿಯನ್ನು ಜನರು ಕೊಟ್ಟಿದ್ದಾರೆ. ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ಶೂನ್ಯ ಫಲಿತಾಂಶ ಸಾಧಿಸಿದೆ. ಕಾಂಗ್ರೆಸ್ 3 ರಾಜ್ಯಗಳನ್ನು ಗೆದ್ದಿದೆ. 3 ರಾಜ್ಯಗಳಲ್ಲೂ ಕೂಡ ಬಿಜೆಪಿ ಅಧಿಕಾರದಲ್ಲಿ ಇದ್ರು ಕೂಡ ಮೋದಿ ಅವರ ಎಲ್ಲಾ ಮಂತ್ರಿಮಂಡಲದ ಸದಸ್ಯರು ಮೋದಿಯವರು ಕೂಡಿ ಅಲ್ಲಿ ಟಿಕಾಣಿ ಹೂಡಿ ಅಷ್ಟು ಪ್ರಚಾರ ಮಾಡಿದ್ರು ಕೂಡ ರಾಹುಲ್ ಗಾಂಧಿ ಅವರು ಏಕಾಂಗಿಯಾಗಿ ಹೋರಾಟ ಮಾಡಿ ಅಲ್ಲಿ 3 ರಾಜ್ಯವನ್ನು ಗೆದ್ದಿದ್ದಾರೆ. ಇದು ದಿಕ್ಸೂಚಿ. ಸೊ ಈ ಚುನಾವಣೆಯಲ್ಲಿ ನಮಗೆ ಖಂಡಿತ ಜಯ ಬರ್ತದೆ ಅನ್ನೋ ಒಂದು ದೊಡ್ಡ ಒಂದು ಆತ್ಮವಿಶ್ವಾಸ. ಏನಿದೆ ಅಲ್ವಾ, ಅದೇ ಉದ್ದೇಶ ಯಾವ ಆಧಾರ ಇಟ್ಕೊಂಡು ಹೋಗ್ತಾ ಇದ್ದೀರಾ? ನಾವು ಪಂಚರಾಜ್ಯದಲ್ಲಿ ಜಯಗಳಿದೆ, ಸೊ ನೀವು ಕೂಡ ಓಟ್ ಕೊಡ್ಬೇಕು ಅನ್ನೋ ಮಾತಾ ಅಲ್ವಾ? ಯಾವ ರೀತಿ ಹೋಗ್ತೀರಾ ಅನ್ನೋ ಅವ್ರು ಹೇಳ್ತಿದ್ರೆ ಹಿಂದುತ್ವದ ಅಲೆ ಇದೆ, ಮೋದಿ ಅಲೆ ಇದೆ, ಮೋದಿಗಾಗಿ ಓಟ್ ಕೊಡಿ ಅಥವಾ ಹಿಂದುತ್ವಕ್ಕಾಗಿ ಓಟ್ ಕೊಡಿ, ಅಭಿವೃದ್ಧಿಗಾಗಿ ಓಟ್ ಕೊಡಿ ಅನ್ನೋ ಅವ್ರು ಕೇಳ್ತಾರೆ. ತಾವು ಯಾವ ಆಧಾರದ ಮೇಲೆ ಹೋಗ್ತೀರಾ ಅನ್ನೋಂತ ಪ್ರಶ್ನೆ ಅಲ್ವಾ? ಜನರು ಬರ್ಬೇಕಲ್ವ ಓಟ್ ಹಾಕ್ಬೇಕು ಕಾಂಗ್ರೆಸ್ಗೆ, ಯಾತಕ್ಕೋಸ್ಕರ ಓಟ್ ಹಾಕ್ಬೇಕು ಅಂತ ಹೇಳಿ. ಅಂದ್ರೆ ನಾನು ಹೇಳಿದಲ್ವಾ, ನಾವು ನಮ್ಮ ಈ ಹಿಂದಿನ ಸರ್ಕಾರಗಳು ಮಾಡಿದಂತಹ ಅಭಿವೃದ್ಧಿ ಕಾರ್ಯಕ್ರಮಗಳ ಪಟ್ಟಿ ನಮ್ಮಲ್ಲಿದೆ, ಅದನ್ನು ಹೇಳಿ ಮುಗಿಸುವಂತದ್ದಲ್ಲ. ಅಭಿವೃದ್ಧಿ ಅನ್ನುವಂಥದ್ದು ಅಭಿವೃದ್ಧಿ ಆಧಾರ ಸ್ತಂಭ ನಮ್ದೇ. ಆದ್ರೆ ಈ ಹಿಂದೆ 2014ರಲ್ಲಿ ಜನರು ಮೋದಿಗೆ ಓಟ್ ಹಾಕಿ ಸೋತಿದ್ದಾರೆ. ಅಲ್ಲಿ ಇವರ ವೈಫಲ್ಯಗಳಿವೆ. ಅದನ್ನು ಕೂಡ ನಾವು ಇವತ್ತು ಜನರ ಮುಂದೆ ಇಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಮಧುಸೂದನ್ ಗೌಡ್ರು ಅದನ್ನು ಸ್ಪಷ್ಟವಾಗಿ ಮೋದಿ ಸರ್ಕಾರದ ವೈಫಲ್ಯಗಳನ್ನು ತಾವು ಎತ್ತಿ ತೋರಿಸ್ತೀರಾ? ಈ ಬಾರಿಯ ಒಂದು ಲೋಕಸಭಾ ಕ್ಷೇತ್ರದ ಒಂದು ಚುನಾವಣೆಯ ಮೇನ್ ಅಜೆಂಡಾ ಆಗಿದೆ ಅಲ್ವಾ? ಸೊ ಏನ್ ತಪ್ಪಾಗಿದೆ ಅದನ್ನೇ ನಾವು ತೋರಿಸ್ತೇವೆ ಅಷ್ಟೇ. ಯಾಕಂದ್ರೆ ಕಾಂಗ್ರೆಸ್ ಅಂತ ತಪ್ಪುಗಳನ್ನು ಮಾಡ್ಲಿಕ್ಕೆ ಹೋಗುದಿಲ್ಲ. ಓಕೆ ಓಕೆ, ಒಬ್ರು ಕಾಲ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ತಮ್ಮ ಹೆಸರು? ಶಾಂತಿಗೌಡ ಅಂತ. ಓಕೆ ಸರ್, ಏನ್ ಹೇಳ್ತೀರಾ ಅಂದ್ರೆ ತಮ್ಮ ಪ್ರಶ್ನೆ? ನಮ್ಮ ಪ್ರಶ್ನೆ ಏನಿಲ್ಲ. ಬಿಜೆಪಿ ಸರ್ಕಾರ, ಬಿಜೆಪಿಯವರು ಈ ಕೋಮುವಾದ ಸೃಷ್ಟಿ ಮಾಡಿ ಮತ ಕೇಳೋದ್ ಬಿಟ್ರೆ, ನಮ್ಮ ಅತ್ಯುನ್ನತ ಪ್ರಧಾನಿ ಅಂತ ಇವತ್ತೇನು ಬಿಜೆಪಿ ಹೇಳ್ತಾರೆ, ಅವರು ಚುನಾವಣಾ ಪ್ರಚಾರದಿಂದ 5 ವರ್ಷ ಮುಂಚೆ ಚುನಾವಣಾ ಪ್ರಚಾರದಿಂದ ಇಲ್ಲಿಯವರೆಗೆ ಬರೀ ಸುಳ್ಳನ್ನೇ ಹೇಳಿದ್ದಾರೆ. ಇದು ನಮ್ಗೆ ಒಂದು ನಮ್ಮ ದೇಶದ ಒಂದು ಅವೈಜ್ಞಾನಿಕತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂದ್ರೆ ಒಬ್ಬ ಪ್ರೈಮ್ ಮಿನಿಸ್ಟರ್, ಒಬ್ಬ ದೇಶಕ್ಕೆ ಪ್ರಥಮ ವ್ಯಕ್ತಿ ಅಂದ್ರೆ ರಾಷ್ಟ್ರಪತಿ ಎಷ್ಟು ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಅಂತ ವ್ಯಕ್ತಿ ಅವ್ರು ಹೇಳೋ ಮಾತಲ್ಲಿ ಬರೀ ಸುಳ್ಳು ಇದೆ ಅನ್ನೋದಾದ್ರೆ ಇನ್ನು ಜನ, ಸಾಮಾನ್ಯ ಜನ ಯಾವ ತರ ನಾವು ಪ್ರೆಸೆಂಟ್ ನಮ್ಮ ಇಂಡಿಯಾನ ಪ್ರೆಸೆಂಟ್ ಮಾಡ್ತಿದೀವಿ ಅಂದ್ರೆ ನಮ್ಗೆ ಅರ್ಥ ಆಗ್ತಿಲ್ಲ. ಹಲೋ, 15 ಲಕ್ಷ ಕಪ್ಪೋಣ ತರ್ತೀನಿ, 15 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. ಅವರ ಇದ್ರಲ್ಲೇ ಬಂದಿದ್ದು, ಅವ್ರ ಪ್ರಥಮ ಭಾಷಣದಲ್ಲೇ ಬಂದಿದ್ದು ವಿಚಾರ. ಆದ್ರೆ ಅದು ನಂತರ ಮೇಕ್ ಇನ್ ಇಂಡಿಯಾ ಅಂದ್ರು, ತುಂಬಾ ತುಂಬಾ ಯೋಜನೆಗಳನ್ನ ಅವರು ಹೇಳ್ಕೊಂಡ್ ಬಂದ್ರು. ಮತ್ತೆ ಅದನ್ನ ಯಾವ್ದನ್ನು ಅನಲೈಸ್ ಮಾಡ್ಲಿಲ್ಲ, ಅಂದ್ರೆ ಜನಕ್ಕೋಸ್ಕರ ಅದನ್ನ ಕೊಡ್ಲಿಲ್ಲ. ಚುನಾವಣಾ ಪ್ರಚಾರಕ್ಕೆ ಬಳಸ್ಕೊಂಡ್ರು ಅಷ್ಟೇ, ಆದ್ರೆ ಜನತೆಗೆ ಸಿಗ್ಲಿಲ್ಲ ಕಾರ್ಯಕ್ರಮ. ಈಗ ಮೊನ್ನೆ ಯಾವ್ದೋ ಒಂದು ರೆಫಲ್ ಡೀಲ್ ವಿಚಾರವಾಗಿದೆ. ಅವರು ಅದಾದ್ರೂ ಕಳ್ದೋಗಿದೆ ಅನ್ನೋ ತರ ಇದು ಮಾಡ್ತಿದಾರಲ್ವಾ? ಯಾಕೆ ಅವ್ರು ಇದ್ರಲ್ಲೇ ರಕ್ಷಣಾ ಇದ್ರಲ್ಲೇ ಇರುವಂತ. ಓಕೆ ಸರ್, ಓಕೆ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಓಕೆ, ಎಸ್. ಕೊನೆಯದಾಗಿ ಸರ್, ಸಮಯದ ಅಭಾವ ತುಂಬಾನೇ ಇದೆ, ಏನ್ ಹೇಳ್ತೀರಾ ಅಂತ ಹೇಳಿ ನಮ್ಮ ಮಧುಸೂದನ್ ಗೌಡ ಅವರು. ನೋಡಿ, ನಾನು ಹೇಳ್ಬೇಕು ಅಂತ ಹೇಳಿದ್ರೆ, ಇವತ್ತು ನಮ್ಮ ಸಮ್ಮಿಶ್ರ ಸರ್ಕಾರದ ಅಭ್ಯರ್ಥಿಗಳನ್ನು ನಾವು ಗೆಲ್ಸ್ಕೊಡುವ ನಿಟ್ಟಿನಲ್ಲಿ ಈ ಸ್ಥಳೀಯ ಸಂಸದರಾದಂತಹ ನಳಿನ್ ಕುಮಾರ್ ಕಟೀಲ್ ರವರ ದುರಾಡಳಿತ, ಒಂದು ವಿಜಯ ಬ್ಯಾಂಕ್ ಅನ್ನು ವಿಲೀನ ಮಾಡಿದಂಥದ್ದು ಗುಜರಾತ್ ಉತ್ತರ ಭಾರತದ ಬ್ಯಾಂಕಿನೊಟ್ಟಿಗೆ, 2 ಉತ್ತರ ಭಾರತದ ಉದ್ಯಮಿ ಅದಾನಿಯನ್ನು ಇವತ್ತು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ಮತ್ತು ಬಂದರಿಗೆ ತಂದು ಕೂರಿಸಿರುವಂತದ್ದು, 3ನೇದು ಪಂಪೇಲ್ ಮತ್ತೆ ತೊಕ್ಕೊಟ್ಟಿನ ವಿಚಾರ ಆಗಿರ್ಬೋದು,
ಮತ್ತೆ ಇಲ್ಲಿನ ಸಂಸದರು ಎಷ್ಟು ಅನುದಾನವನ್ನು ತಂದಿದ್ದಾರೆ ಅನ್ನುವಂಥದ್ದು, ಮತ್ತೆ ಇಲ್ಲಿನ ಸಂಸದರ ಕಮ್ಯುನಿಕೇಶನ್ ಭಾಷೆ ಹಿಂದಿ ಬರ್ತದ, ಇಂಗ್ಲಿಷ್ ಬರ್ತದ, ಕನ್ನಡ ಬರ್ತದ ಅನ್ನೋ ಒಂದು ವಿಚಾರವನ್ನು, ಮತ್ತೆ ಈ ಜಿಲ್ಲೆಯ ಪರಸ್ಮೇಸ್ತ್ರ ಹತ್ಯೆ ಆದಂತಹ ಸಿಬಿಐ ಹಗರಣವನ್ನು ಎಲ್ಲಿಗೆ ತಂದಿದ್ದೀರಾ ಅಂತ, ಇಲ್ಲಿನ ಹಿಂದುಳಿದ ಮಕ್ಕಳು ಇವತ್ತು ಜೈಲಿನಲ್ಲಿ ಕೊಳೆಯುವಂತಾಗಲು ಯಾರು ಕಾರಣ ಅನ್ನುವಂಥದ್ದು, ಇದನ್ನೆಲ್ಲವನ್ನು ಇಟ್ಕೊಂಡು ಇವತ್ತು ನಮ್ಮ ಸಮ್ಮಿಶ್ರ ಸರ್ಕಾರದ ಅಭ್ಯರ್ಥಿಯ ಅನ್ನು ಗೆಲ್ಲಿಸಿಕೊಡುವ ನಿಟ್ಟಿನಲ್ಲಿ ಇದನ್ನು ನಾವು ಮುಂದೆ ಇಡ್ತೇವೆ. ಎರಡನೇದು, ಇವತ್ತು ನರೇಂದ್ರ ಮೋದಿ ಅವರು ಅವರ ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಈ ರಾಷ್ಟ್ರಕ್ಕೆ ಕೊಟ್ಟಂತಹ ಆಶ್ವಾಸನೆಗಳಾಗಿರ್ಬೋದು, GST ಅನ್ನು ನಿಷೇಧ ಮಾಡಿ ಅಂತ ಹೋರಾಟ ಮಾಡಿದ್ರೆ ಇವತ್ತು GST ತಂದಿದ್ದಾರೆ, ಆಧಾರ್ ಅನ್ನು ನಿಲ್ಲಿಸಬೇಕು ಅಂತವ್ರು ಆಧಾರ್ ತಂದಿದ್ದಾರೆ, ಲೋಕ್ಪಾಲ್ ಅನ್ನು ತರಬೇಕು ಅಂತ ಹೇಳ್ಬಿಟ್ಟು ಅವರ ಅಣ್ಣಾಜರನ್ನು ಕೂರ್ಸೋರು ಲೋಕ್ಪಾಲ್ ತಂದಿದ್ದಾರೆ, ಮಂಕಿ ಬಾತ್ ಅಂತ ಹೇಳ್ಬಿಟ್ಟು ಇವತ್ತು ಯಾವ ಬಾತ್ ತಿನ್ಸಿದಾರೆ ಅಂತ ನೋಡ್ತಿದ್ದೇವೆ. ಅದೇ ರೀತಿ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ಬಿಟ್ಟು ಎಷ್ಟು ಜನರಿಗೆ ಇವತ್ತು ಉದ್ಯೋಗ ಕೊಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೇವೆ, ಎಷ್ಟು ಜನರಿಗೆ ಪಕೋಡ ಮಾರಬೇಕು ಅಂತ ಹೇಳಿದ್ದಾರೆ. ರೆಫಲ್ ಹಗರಣ ಈ ರಾಷ್ಟ್ರದಲ್ಲಿ ಯಾವತ್ತೂ ಆಗಿರುವಂತದ ರೆಫಲ್ ದೊಡ್ಡ ಹಗರಣವನ್ನು ಬಯಲಿಗೆ ಎಳಿಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಅದನ್ನು ಇಟ್ಕೊಂಡು ನಾವು ಮುಂದೆ ತರ್ತೇವೆ. ಅದಕ್ಕೆಲ್ಲ ಒಂದು ಮುಂಚಿತವಾಗಿ ಇವತ್ತು ರಾಮ ಮಂದಿರ ವಿಚಾರವನ್ನು ಇಟ್ಕೊಂಡು ಇವತ್ತು ಇವರು ಅಧಿಕಾರಕ್ಕೆ ಬಂದಂತವ್ರು ಇವತ್ತು ರಾಮ ಮಂದಿರ ವಿಚಾರ ಏನಾಗಿದೆ ಅಂತ ನಾವು ಕೇಳಬೇಕಾಗ್ತದೆ. ಅದೇ ರೀತಿ ಕಪ್ಪು ಹಣವನ್ನು ತರ್ತೇವೆ ಅಂತ ಹೇಳಿ ಇವತ್ತು ಕಪ್ಪು ಹಣ ಯಾಕೆ ತರಲಿ ಅಂತ ನೋಡ್ತೇವೆ. ಮತ್ತೆ ಎಲ್ಲ ವಿಚಾರವನ್ನು ಇಟ್ಕೊಂಡು ಇವತ್ತು ದಕ್ಷಿಣ ಭಾರತದ ರಾಜ್ಯಗಳಿಗೆ ಇವತ್ತು ನರೇಂದ್ರ ಮೋದಿ ಅವರು ಎಷ್ಟು ಅನುದಾನಗಳನ್ನು ಕೊಡ್ತಿದ್ದಾರೆ ಅಂತ ನಾವು ಕೇಳಬೇಕಾಗ್ತದೆ. ಗಡಿ ವಿಚಾರದಲ್ಲಿ ಆಗಿರ್ಬೋದು, ಇಲ್ಲಿನ ಮಾದಾಯಿ ವಿಚಾರ ಆಗಿರ್ಬೋದು, ಅದೇ ರೀತಿ ಕಾವೇರಿ ವಿಚಾರ ಆಗಿರ್ಬೋದು, ಅದೇ ರೀತಿ ಇಲ್ಲಿನ ಉದ್ಯೋಗ ಸೃಷ್ಟಿ ಆಗಿರ್ಬೋದು, ಈ ರಾಜ್ಯಕ್ಕೆ ಎಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ ಅಂತ ವಿಚಾರಗಳನ್ನು ಕೇಳಬೇಕಾಗ್ತದೆ. ಇಲ್ಲಿಯ ಪ್ರಾದೇಶಿಕ ಭಾಷೆಯ ಮೇಲೆ ಹಿಂದಿ ಏರಿಕೆ ವಿರುದ್ಧ ಎಷ್ಟು ಇವರು ಏರಿಕೆ ಮಾಡ್ತಿದೆ ಅಂತ ವಿಚಾರಗಳನ್ನು ನಾವು ಇವತ್ತು ಮುಂದಿಟ್ಕೊಂಡು ಹೋರಾಟ ಮಾಡ್ತೇವೆ. ಇವತ್ತು ನಾನು ಒಂದು ವಿಚಾರವನ್ನು ಹೇಳ್ತೀನಿ, ದಕ್ಷಿಣ ಭಾರತದ ಇರುವಂತಹ ಬಿಜೆಪಿ ನಾಯಕರುಗಳು ಇವತ್ತು ನರೇಂದ್ರ ಮೋದಿ ಎದುರುಗಡೆ ಕೈ ಕೊಟ್ಟು ಒಂದು ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಒಂದು ತುಟು ಪಿಟಿಗೆ ಬಿಟ್ಲಿಕ್ಕಿಲ್ಲ. ಇವರು ಎಷ್ಟು ಜನ ಹೋಗಿದ್ದಾರೆ ನಮ್ಮ ರಾಜ್ಯದಿಂದ? ಮಾದಾಯಿ ವಿಚಾರ ಏನಾಗಿದೆ ಇವತ್ತು? ಒಂದು ತೊಟ್ಟೆ ಬಿಟಿ ಅನುದಾನ. ಸ್ವಾಮಿ, ಇವತ್ತು ನಾವು ಹೇಳ್ತಿರೋದು ಅನುದಾನ ತನ್ನಿ ಅಂತ ಹೇಳ್ತಿರುವಂತದ್ದು. ಅನುದಾನ ತರಲಿಕ್ಕೆ ಕೇಂದ್ರ ಸರ್ಕಾರ ಎಷ್ಟು ಅನುದಾನ ಕೊಡ್ಲಿಕ್ಕೆ ನಮ್ಮ ಸರ್ವಪಕ್ಷ ನಿಯೋಧರಿಗೆ ಇವರು ಬಾಯಿ ಬಿಡ್ತಾರೆ. ಇವತ್ತು 6,000 ಕೊಟ್ಟು ಇವತ್ತು ಜನರನ್ನು ಮಂಗಮ್ಮ, ರೈತರನ್ನು ಮಂಗ ಮಾಡ್ತಿದ್ದಾರೆ. 17 ರೂಪಾಯಿನಲ್ಲಿ ಇದವೆಲ್ಲವನ್ನು ಇಟ್ಕೊಂಡು ಕೇಂದ್ರ ಸರ್ಕಾರದ ಮೋದಿ ಅವರ ಜನ ವಿರೋಧಿ ನೀತಿಯನ್ನು ಇವತ್ತು ಡೀಸೆಲ್ ಆಗಿರ್ಬೋದು ಹೇಳಿ ತುಂಬಾ ಇದೆ. ಇವತ್ತು ಸಮಯಾವಕಾಶ ಇಲ್ಲ. ಇವತ್ತು ಎಲ್ಲವನ್ನು ಇಟ್ಕೊಂಡು ಇವತ್ತು ನಾವು ಹೋರಾಟ ಮಾಡ್ತೇವೆ, ಇದನ್ನು ಪ್ರಚಾರ ಮಾಡ್ತೇವೆ. ನಮ್ಮ ಸಮ್ಮಿಶ್ರ ಸರ್ಕಾರದ ಮೈತ್ರಿ ಬತ್ತಿ ಗೆಲ್ಲುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹಗಲು ರಾತ್ರಿ ಶ್ರಮವಹಿಸಿ ಈ ರಾಷ್ಟ್ರದಲ್ಲಿ HD ದೇವೇಗೌಡರು ಪ್ರಧಾನಿ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತೇವೆ. ಸತೀಶ್ ಪ್ರಭು ಅವರು ಏನ್ ಹೇಳ್ತೀರಾ ಅಂತ ಹೇಳಿ. ಸತೀಶ್ ಪ್ರಭು ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ಇವತ್ತು ತಾನು ಕೊಟ್ಟಿರುವಂತಹ ಮಾತಿಗೆ ಬದ್ಧವಾಗಿ ಸರ್ಕಾರವನ್ನು ಚಲಾಯಿಸಿದ್ರೆ ನರೇಂದ್ರ ಮೋದಿ ಅವರು ರಾಮ ಮಂದಿರದ ಬಗ್ಗೆ ಇರ್ಬೋದು, GST ಬಗ್ಗೆ ಇರ್ಬೋದು, ಆಧಾರ್ ಬಗ್ಗೆ ಇರ್ಬೋದು, ಪ್ರತಿಯೊಂದು ವಿದೇಶಾಂಗ ನೀತಿಯ ಬಗ್ಗೆ ಇರ್ಬೋದು, ತಾನು ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಇವತ್ತಿನವರೆಗೂ ಅದರಿಂದ ವಿಚಲಿತರಾಗಿಲ್ಲ. ಕಪ್ಪು ಹಣದ ಬಗ್ಗೆ ಕೂಡ ಇರ್ಬೋದು, ಇದಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕಂದ್ರೆ ಈ ಹಿಂದಿನ ಅನೇಕ ಸರ್ಕಾರ ಬಡತನದ ಬಗ್ಗೆ ಇರ್ಬೋದು, ಅಲ್ಪಸಂಖ್ಯಾತರ ಬಗ್ಗೆ, ದಲಿತರ ಬಗ್ಗೆ, ಶೋಷಿತರ ಬಗ್ಗೆ, ಪ್ರತಿಯೊಂದು ಬಗ್ಗೆ ಕೂಡ ಮಾತುಗಳನ್ನು ಹೇಳಿದ್ದೇ ಹೊರತು ಅದರ ಬಗ್ಗೆ ಯೋಚನೆಗಳನ್ನು ಮಾಡಲಿಲ್ಲ, ಯೋಜನೆಗಳನ್ನು ಮಾಡಲಿಲ್ಲ, ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಲಿಲ್ಲ. ಇವತ್ತು ಕಪ್ಪು ಹಣದ ಬಗ್ಗೆ ಅವರೇ ಹೇಳಿದಾಗೆ ರಾಮ ಮಂದಿರದ ಬಗ್ಗೆ ಇರ್ಬೋದು, ಪ್ರತಿಯೊಂದರಲ್ಲೂ ತಾನು ಹೇಳಿರುವಂತಹ ಆ ಒಂದು ಏನು ಯೋಜನೆಗಳಿದೆ ಸ್ವಲ್ಪ ವಿಚಲಿತವಾಗಿ ಅದರ ಬಗ್ಗೆ ತನ್ನ ಹೆಜ್ಜೆಯನ್ನು ಮುಂದಿಡ್ತಾ ಬಂದಿರುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ ಮಾತ್ರ ಅಲ್ಲ, ಇವತ್ತು ಜನರಿಗೆ ಯಾವ ರೀತಿಯಲ್ಲಿ ತೆರಿಗೆಯ ಹಣ ಅವರಿಗೆ ಸಬ್ಸಿಡಿ ರೂಪದಲ್ಲಿ ಕೊಡ್ತಾ ಇರಬೇಕಾದ್ರೆ ಯಾವ ರೀತಿಯಲ್ಲಿ ಅದು ಹರಿದು ಹಂಚಿ ಹೋಗ್ತಾ ಜನರಿಗೆ ತಲುಪಲಿಲ್ಲ ಅನ್ನುವಂಥ ಮಾತುಗಳನ್ನು ರಾಜೀವ್ ಗಾಂಧಿಯವರು ಈ ಹಿಂದೆ ಹೇಳಿದರು. 1 ರೂಪಾಯಿಯನ್ನು ಬಿಡುಗಡೆ ಮಾಡಿದರೆ ಅದು 15 ಪೈಸೆ ಜನರಿಗೆ ತಲುಪುವಂಥದ್ದು. ಇದನ್ನು ಖಂಡಿತವಾಗಿ ಇದಕ್ಕೆ ನಿಯಂತ್ರಣ ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿರುವಂಥ ಇದ್ರೆ ಪ್ರತಿಯೊಂದು ಸಬ್ಸಿಡಿ ಹಣ ಕೂಡ ಇವತ್ತು ಬ್ಯಾಂಕ್ ಅಕೌಂಟ್ ಮೂಲಕ ಕೊಡುವುದರ ಮುಖಾಂತರ ಈ ರೀತಿಯ ಭ್ರಷ್ಟಾಚಾರಕ್ಕೆ ನಿಯಂತ್ರಣ ಮಾಡುವ ಕೆಲಸ ಕಾರ್ಯಗಳನ್ನು ಮಾಡಿದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ವಿದೇಶಾಂಗ ನೀತಿಯ ಬಗ್ಗೆ ಇದನ್ನು ಒಪ್ಪಿಕೊಂಡೆ ಕಾಂಗ್ರೆಸ್ಸಿನ ಮಾಜಿ ಮುಖ್ಯಮಂತ್ರಿಗಳು ಮತ್ತು ದೇಶದ ವಿದೇಶಾಂಗ ಸಚಿವರಾಗಿದ್ದಂಥ SM ಕೃಷ್ಣ ಅವರು ಭಾರತೀಯ ಜನತಾ ಪಾರ್ಟಿಗೆ ಸೇರಿಕೊಂಡು ನರೇಂದ್ರ ಮೋದಿ ಅವರಿಗೆ ಬೆಂಬಲವನ್ನು ಕೊಟ್ಟಿರುವಂಥದ್ದು ಇದೇ ಕಾರಣಕ್ಕೋಸ್ಕರವಾಗಿ. ಆದ್ದರಿಂದ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ತಾನು ನುಡಿದಂತೆ ನಡೆಯುವಂತಹದ್ದು. ಅದೇ ರೀತಿ ಉದ್ಯೋಗದ ಬಗ್ಗೆ ಕೂಡ ಹೇಳಬೇಕಂತ ಹೇಳಿದ್ರೆ 1.5 ಕೋಟಿಯಷ್ಟು ಜನರಿಗೆ ಮುದ್ರಾ ಯೋಜನೆಗಳನ್ನು ಕೊಡುವುದರ ಮುಖಾಂತರವಾಗಿ ಇವತ್ತು ವಿಜಯ ಬ್ಯಾಂಕ್ಗಳು ಪ್ರಸ್ತಾವನೆಯನ್ನು ಕೂಡ ಮಾಡಿದ್ರು. ವಿಜಯ ಬ್ಯಾಂಕ್ ಯೋಜನೆ ಆಗಿರುವಂತಹ ಸಂದರ್ಭದಲ್ಲಿ ಚಿದಂಬರಂ ಅವರು ಏನು ಅರ್ಥ ಸಚಿವರಾಗಿದ್ದರು,
ಚಿದಂಬರಂ ಅವರು ನಿನ್ನೆ ಮೊನ್ನೆ ಇದನ್ನು ಕೂಡ ಮತ್ತೆ ಸ್ಟೇಟ್ಮೆಂಟ್ ಕೊಟ್ಟರು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ WTO ಒಪ್ಪಂದ ಆದ ನಂತರ ನಾವು ಪೈಪೋಟಿಯನ್ನು ಕೊಡಬೇಕಂತೇಳಿ, ಆದರೆ ಆರ್ಥಿಕ ವ್ಯವಸ್ಥೆ ಸಮೂಲಾರ್ಗ ಸುಧಾರಣೆ ಆಗಬೇಕು, ಬ್ಯಾಂಕ್ಗಳ ವಿಲೀನ ಆಗಬೇಕು, ಅದೇ ಆವಾಗ ಮಾತ್ರ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೈಪೋಟಿ ಕೊಡ್ಲಿಕ್ಕೆ ಸಾಧ್ಯ. ಆದರೆ ದೇಶದ ಅಭಿವೃದ್ಧಿ ಆಗ್ಬೇಕಂತೇಳಿ ಆದ್ರೆ ಖಂಡಿತವಾಗಿ ನರೇಂದ್ರ ಮೋದಿ ಅವರಿಂದ ಮಾತ್ರ ಸಾಧ್ಯ ಅನ್ನುವಂತ ಮಾತುಗಳನ್ನು. ಕೊನೆಯದಾಗಿ ಸರ್ ಏನ್ ಹೇಳ್ತೀರಾ ಅಂತ ಹೇಳಿ, ಕೊನೆಯದಾಗಿ ಮುಂದೆ ಬರುವಂತಹ ಎಲೆಕ್ಷನ್ ಪ್ರಕಾರ ಒಂದು ಬಿಜೆಪಿ, ಕಾಂಗ್ರೆಸ್, ಒಂದು ಜೆಡಿಎಸ್ ಅಲ್ಲ, ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ವಿಜಯ ಬ್ಯಾಂಕ್ ಎಂಬುದು ನಮ್ಮ ಬಂಟ ಸಮುದಾಯದ ನಾಯಕರು ಸ್ಥಾಪನೆ ಮಾಡಿದಂತಹ ಅತ್ಯಂತ ದೊಡ್ಡ ಬ್ಯಾಂಕ್. ಸುಮಾರು 80 ವರ್ಷದ ಇತಿಹಾಸ ಇದೆ. ಅದಕ್ಕೆ ಸಾವಿರಾರು ಕೋಟಿ ರೂಪಾಯಿಯ ನಾನು ಹೇಳ್ದು ಲಾಭ ಇರ್ತಕ್ಕಂತಹ ಒಂದು ಬ್ಯಾಂಕ್ ಅನ್ನ ನಷ್ಟದಲ್ಲಿರ್ತಕ್ಕಂತಹ ಬರೋಡಾ ಬ್ಯಾಂಕ್ ಜೊತೆಗೆ, ಅದು ಕೂಡ ಗುಜರಾತ್ ಅಲ್ಲಿ ಇರ್ತಕ್ಕಂಥದ್ದು, ಮೋದಿ ಅವರಿಗೆ ಹೆಸರು ಬರಬೇಕು, ಇವರು ಕಣ್ಣು ಮುಚ್ಚಿಕೊಂಡು ಹೇಗೆ ವಿಲೀನ ಒಪ್ಪಿದ್ರು. ಸೊ ಆದ್ರಿಂದ ಅದು ನಷ್ಟದಲ್ಲಿದೆ, ನಮ್ಮದು ಲಾಭದಲ್ಲಿದೆ. ವಿಜಯ ಬ್ಯಾಂಕ್ ಅನ್ನ ಅದಕ್ಕೆ ವಿಲೀನ ಮಾಡಿ ನಾಡಿದ್ದು ಸುಂದರಾಮ್ ಶೆಟ್ಟಿ ಅವರ ಫೋಟೋವನ್ನು ಅವರು ಅದನ್ನು ಕೆಳಗಿಳಿಸ್ತಾರೆ. ಅದು ಎಷ್ಟೊಂದು ದುಃಖದಾಯಕವಾದ ವಿಚಾರ. ಇಡೀ ಊರೇ ಹೋರಾಟ ಮಾಡ್ತಾ ಇದೆ. ಹಾಗಾದ್ರೆ ಬಿಜೆಪಿ ಸಂಸದರು ಯಾಕೆ ಅದಕ್ಕೆ ಹೋರಾಟ ಮಾಡಿಲ್ಲ? ಇದು ನಮ್ಮ ಪ್ರಶ್ನೆ. ನೋಟ್ ಬ್ಯಾನ್ ಮಾಡಿದ್ರು. ನೋಟ್ ಬ್ಯಾನ್ ಮಾಡಿದ್ದಕ್ಕೆ ನಿನ್ನೆ ಪೇಪರ್ ಅಲ್ಲಿ ಸ್ಟೇಟ್ಮೆಂಟ್ ಬಂದಿದೆ. ನೋಟ್ ಬ್ಯಾನ್ ಮಾಡುವಾಗ ರಿಸರ್ವ್ ಬ್ಯಾಂಕಿನ ಅಭಿಪ್ರಾಯ ಕೇಳುವುದಕ್ಕಿಂತ ಮುಂಚೆನೆ ನೋಟ್ ಬ್ಯಾನ್ ಮಾಡಿ ಆಗಿದೆ. ಕೊನೆಯದಾಗಿ ಕಾಂಗ್ರೆಸ್ ಮುಖಂಡರಾಗಿ ಏನ್ ಅಭಿಪ್ರಾಯ ಇದೆ ಅಂತ ಹೇಳಿ, ತಮ್ಮ ಒಂದು ಆಶಾಭಾವನೆ, ತಮ್ಮ ಕಾರ್ಯಕರ್ತರಿಗೆ ಅಥವಾ ತಮ್ಮ ಅಭಿಮಾನಿಗಳಿಗೆ ಏನು ಹೇಳಿಕೆ ಇಷ್ಟಪಡ್ತೀರಾ ಕೊನೆಯದಾಗಿ? ಯಾಕಂದ್ರೆ ಕಳೆದ 30 ವರ್ಷದಲ್ಲಿ ಇಲ್ಲಿ ಬಿಜೆಪಿ ಆಡಳಿತದಲ್ಲಿ ಇದ್ದು, ಅದು ಕೂಡ ಕಳೆದ 2 ಹಂತದಲ್ಲಿ ನಳಿನ್ ಕುಮಾರ್ ಕಟೀಲ್ ರವರು ಈ ಒಂದು ಅಧಿಕಾರದಲ್ಲಿ ಇದ್ರು ಕೂಡ ಅಭಿವೃದ್ಧಿ, ಗುರುತರವಾದ ಅಭಿವೃದ್ಧಿಯನ್ನು ಜನರು ಸ್ಪಷ್ಟವಾಗಿ ಹೇಳುವಂತಹ ಒಂದು ಅಭಿವೃದ್ಧಿ ಇಲ್ಲಿ ಕಾಣಿಸ್ತಾ ಇಲ್ಲ. ಅಭಿವೃದ್ಧಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ದಾರೆ, ಎಲ್ಲವನ್ನು ಅರ್ಧದಲ್ಲಿ ಬಿಟ್ಟಿದ್ದಾರೆ. ಪ್ರತಿಯೊಂದು ಕೂಡ ಅಲ್ಲಿ ನೋಟ್ ಬ್ಯಾನ್ ನ ಪ್ರಭಾವ ಅಲ್ಲಿ ಎದ್ದು ಕಾಣ್ತಾ ಇದೆ. GST ಬೇಡ ಅಂತ ಹೇಳಿ GST ಅನ್ನು ಹಾಕಿದ್ರು, ಆಧಾರ್ ವಿರೋಧಿ ಅಂತ ಹೇಳಿ ಆಧಾರನ್ನು ತಂದ್ರು. ಈಗ ನಮ್ಮ ಮಧುಸೂದನ್ ಗೌಡ ಏನ್ ಹೇಳಿದ್ರು, ಕೆಲವು ಪ್ರಮುಖವಾದ ಅಂಶಗಳು, ಅದಕ್ಕೆ ನಮ್ಮ ಸಹಮತವಿದೆ. ಅವರು ಒಳ್ಳೆಯ ಮೈತ್ರಿ ಧರ್ಮವನ್ನು ಪಾಲಿಸಿದ್ದಾರೆ. ಸೊ ಆ ದೃಷ್ಟಿಯಿಂದ ನಾವು ಇವರ ವೈಫಲ್ಯವನ್ನು ಹೇಳುವುದು ಯಾಕಂತ ಹೇಳಿದ್ರೆ, ನಮಗೆ ಇನ್ನೂ ಕೂಡ ಸುಭದ್ರವಾದ ಸರ್ಕಾರ ಬೇಕು, ಅದರ ಜೊತೆಗೆ ಜನಪರ ಕಾಳಜಿಯುಳ್ಳಂತಹ ಸರ್ಕಾರ ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಕಾಂಗ್ರೆಸ್ ಪಕ್ಷವನ್ನು ಇನ್ನಷ್ಟು ಬಲಿಷ್ಠವಾಗಿ ಈಗ ಬೂತ್ ಮಟ್ಟದಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿದ್ದೇವೆ. ಲೋಕ ಸಂಪರ್ಕ ಅಭಿಯಾನದ ಮುಖಾಂತರ, ತರಬೇತಿಗಳ ಅಭಿಯಾನ ಮುಖಾಂತರ ನಾವು ಪ್ರತಿಯೊಂದು ಕಾರ್ಯಕರ್ತರನ್ನ ಮತದಾರರ ಹತ್ರ ಹೋಗುವ ಹಾಗೆ ಪ್ರೇರೇಪಣೆ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಏನು ಸತ್ಯ ವಿಚಾರಗಳಿವೆ ಅವುಗಳನ್ನು ನಾವು ಹೇಳ್ತಾ ಇದ್ದೇವೆ. ಯಾವುದು ಇವರು ಸುಳ್ಳು ಭರವಸೆಯನ್ನು ಕೊಟ್ಟು ಜನರನ್ನು ದಾರಿ ತಪ್ಪಿಸಿದ್ದಾರೆ, ಅದನ್ನು ಕೂಡ ಜನರ ಮುಂದೆ ಇರ್ತೇವೆ. ಜನರು, ಮತದಾರರು ಅವರು ನಮ್ಮ ಪ್ರಭುಗಳು. ಅವರು ಕೊಡುವ ನಿರ್ಧಾರಕ್ಕೆ ನಾವು ಯಾವತ್ತೂ ಬದ್ಧರಾಗಿರ್ತೇವೆ, ತಲೆ ಬಾಗ್ತೇವೆ. ಓಕೆ, ಅಂತೂ ಇಂತೂ ಈ ಬಾರಿ ಕಾಂಗ್ರೆಸ್ ಬರುತ್ತೆ, ಖಂಡಿತವಾಗಿ 100ಕ್ಕೆ 100 ಕಾಂಗ್ರೆಸ್ ಗೆಲ್ತದೆ. ಕೇಂದ್ರದಲ್ಲಿಯೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ. ಅದರ ಜೊತೆಗೆ ಮೈತ್ರಿ ಧರ್ಮವನ್ನು ನಾವು ಪಾಲಿಸ್ತೇವೆ. ಕರ್ನಾಟಕದಲ್ಲಿ 5 ವರ್ಷ ಮೈತ್ರಿ ಸರ್ಕಾರ ಸುಭದ್ರವಾಗಿ, ಸುಸೂತ್ರವಾಗಿ, ಯಶಸ್ವಿಯಾಗಿ ನಡೆಯುತ್ತದೆ. ಎಸ್, ಇದು ರಂಗೇರುವಂತಹ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಚುನಾವಣೆ ಒಂದು ವಿಷಯ. ಅದರಲ್ಲೂ ಕೂಡ ಬಿಜೆಪಿ ಕಾಂಗ್ರೆಸ್ ಇಲ್ಲಿಯ ನೆಕ್ ಟು ನೆಕ್ ಫೈಟ್ ಇದೆ ಅನ್ನುವಂತಹ ಮಾತುಗಳು. ಅದರಲ್ಲೂ ಕೂಡ ಜೆಡಿಎಸ್ ಅನ್ನುವಂತಹ ಪಕ್ಷ ಕೂಡ ಮ್ಯಾಟರ್ ಆಗುತ್ತೆ. ಅಂದ್ರೆ ನಮ್ಮ ರಾಜ್ಯದಲ್ಲಿ ಏನು ಅಧಿಕಾರ ಇದೆ, ಸಮ್ಮಿಶ್ರ ಸರ್ಕಾರ ಇದೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಬಿಜೆಪಿ ಅಂತ ಹೇಳುವಾಗ ನೆನಪಿಗೆ ಬರುತ್ತದೆ ಹಿಂದುತ್ವದ ಅಲೆ ಇದೆ, ಮೋದಿ ಅಲೆ ಇದೆ ಅನ್ನುವಂಥದ್ದು. ಈ ಬಾರಿ ಅಭಿವೃದ್ಧಿಯ ಅಲೆಯಲ್ಲೂ ಕೂಡ ನಾವು ಹೋಗ್ತೇವೆ ಅನ್ನುವಂತಹ ಮಾತುಗಳು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಹೇಳ್ತಾ ಇದ್ದಾರೆ, ನಾವು ಬಿಜೆಪಿಗರು ಮಾಡಿದಂತಹ ತಪ್ಪನ್ನು ಎತ್ತಿ ತೋರಿಸ್ತೇವೆ, ಜನರಿಗೆ ಏನ್ ಡಿಫೆಕ್ಟ್ ಆಗಿತ್ತು ಅದನ್ನೆಲ್ಲ ನಾವು ಹೈಲೈಟ್ ಮಾಡಿ ತೋರಿಸ್ತೇವೆ, ಸೊ ಇದರಿಂದ ನಾವು ಮತ ಕೇಳ್ತೇವೆ ಅನ್ನುವಂತಹ ಮಾತುಗಳು. ಅದರಲ್ಲೂ ಕೂಡ ಈ ಬಾರಿ ಕಾಂಗ್ರೆಸ್ ನಲ್ಲಿ 7-8 ಜನರ ಅಭ್ಯರ್ಥಿಗಳ ಹೆಸರು ಕೇಳಿ ಬರ್ತಾ ಇದೆ. ಯಾರು ಕೂಡ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಆದ್ರೆ ಬಿಜೆಪಿಯಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ಕೊಡುತ್ತೇವೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಎಸ್, ಇದು ಈ ಹೊತ್ತಿನ ವಿಶೇಷ. ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ. ಸತೀಶ್ ಬಾಬು ಅವರು ಬಿಜೆಪಿ ವಕ್ತಾರರು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಅದೇ ರೀತಿ UH ಖಾಲಿದ್ ಅವರು ಕಾಂಗ್ರೆಸ್ ವಕ್ತಾರರು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮಧುಸೂದನ್ ಗೌಡ JDS ಜಿಲ್ಲಾ ಮಹಾಪ್ರಧಾನ ಕಾರ್ಯದರ್ಶಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ 24/7.